ವನಪಂಕಲಿಪ್ತವಪುಷೇ ತೃಣತೋಪಿ ಅಧರಂ ಜಗದ್ವಿಲೋಕಯತೆ ವನಮಧ್ಯವಿಹರಣಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಅಜ್ಞಾನತಿಮಿರರವಯೇ ಪ್ರಜ್ಞಾನಾಂಬೋಧಿ ಪೂರ್ಣಚಂದ್ರಾಯ ಪ್ರಣತಾದ್ಯ ವಿಪಿನಶುಚಯೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಕಮನೀಯ ಕವನಕರ್ತ್ರೆ ಶಮನೀಯ ಭಯಾಪಹಾರ ಚತುರಾಯ ತಪನೀಯ ಸದೃಶ ವಪುಷೇ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಭವಸಿಂಧು ವಾರಯಿತ್ರೆ ಭವಭಕ್ತಾಯ ಪ್ರಣಮ್ಯ ವಶ್ಯಾಯ ಭವಬಂಧ ವಿರಹಿತಾಯ ಪ್ರಣತಿಂ ಕುರ್ಮಃ ಸದಾಶಿವೇಂದ್ರಾಯ. ಪೂಜ್ಯರು ಹಿರಿಯರು ಆಗಿರ್ತಕ್ಕಂತಹ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರೇ, ಇಲ್ಲಿ ನೆರೆದಿರತಕ್ಕಂತಹ ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಅವಧೂತ ಶಿರೋಮಣಿಗಳು, ವಾಗ್ಗೇಯಕಾರರು ಅನುಭವದ ಪರಾಕಾಷ್ಠತೆಯನ್ನು ಮುಟ್ಟಿ ಅವಧೂತ ಅಗ್ರೇಸರರಾಗಿ ಅವಧೂತ ಚರ್ಯ ಇತ್ಯಾದಿ ಅನೇಕ ಗ್ರಂಥರತ್ನಗಳನ್ನು ತಮ್ಮ ಸ್ವಾನುಭವದ ಹಿನ್ನೆಲೆಯಲ್ಲಿ ಕೊಟ್ಟಿರತಕ್ಕಂತಹ ಪರಮಶ್ರೇಷ್ಠ ಯೋಗಿ ವರೇಣ್ಯರಾದ ಸದಾಶಿವ ಬ್ರಹ್ಮೇಂದ್ರರ ಜೀವನ ವೈಶಿಷ್ಟ್ಯ ಮತ್ತು ಅವರ ಆಧ್ಯಾತ್ಮಿಕ ಸಂಪತ್ತಿಗೆ ನೀಡಿರತಕ್ಕಂತಹ ಅನುಪಮ ಕೊಡುಗೆಯನ್ನು ಕುರಿತು ನನಗೆ ಸಂದಿರತಕ್ಕಂತಹ ಈ 5 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ 2ನೇ ದಿನವಾಗಿರ್ತಕ್ಕಂತಹ ಇಂದು ನಾನು ನಿನ್ನೆ ತಮ್ಮ ಹತ್ರ ಭಿನ್ನವಿಸಿಕೊಂಡಿರೋ ಹಾಗೆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಅನ್ನೋ ದೃಷ್ಟಿಯಿಂದ ಅವರು ದಯಪಾಲಿಸಿರತಕ್ಕಂತಹ 13 ಶ್ಲೋಕಗಳಲ್ಲಿ ಮನೋನಿಯಮನಂ ಈ ಗ್ರಂಥದ ಮೊಟ್ಟಮೊದಲನೇ ಶ್ಲೋಕವನ್ನು ಪ್ರಾಸ್ತಾವಿಕವಾಗಿ ಹಂಚಿಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಈ ಮನೋನಿಯಮನಂ ಗ್ರಂಥವನ್ನು ಕನ್ನಡಕ್ಕೆ ರಾಜಾಜಿನಗರದಲ್ಲಿರ್ತಕ್ಕಂತಹ ಎಸ್ ವಿ ಶಾಂಭಟ್ರು ಅನುವಾದ ಮಾಡಿದ್ದಾರೆ. ಆಂಗ್ಲ ಭಾಷೆಗೆ ಮದ್ರಾಸ್ IIT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಈಗ ಸ್ವಯಂ ನಿವೃತ್ತರಾಗಿರ್ತಕ್ಕಂತಹ RM ಉಮೇಶ್ ಅವರು ಭಾಷಾಂತರ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಮನಸ್ಸನ್ನು ನಿಯಮನ ಮಾಡಿಕೊಳ್ಳಿ, ಮನಸ್ಸನ್ನು ಹತೋಟಿಲಿಟ್ಕೊಳ್ಳಿ ಅಂತ ಹೇಳೋದುಂಟು. ಆದರೆ ಯಾವ ರೀತಿಯಾಗಿ ಅದನ್ನು ಪರಿಪಾಲನೆ ಮಾಡಬೇಕು, ನಾವು ಯಾವುದನ್ನು ಮಾಡೋದರಿಂದ ಮನಸ್ಸನ್ನು ಅಧೀನದಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಅಷ್ಟು ಹೆಚ್ಚು ಜನರು ಬೆಳಕು ತೋರಿದ ಹಾಗೆ ಕಾಣ್ತಾ ಇಲ್ಲ. ಆದರೆ ಬ್ರಹ್ಮೇಂದ್ರರು ಮಾತ್ರ ಮೊಟ್ಟಮೊದಲನೇ ಶ್ಲೋಕದಲ್ಲಿಯೇ ಆಶೀ ವಿಷಯೈ ನಿಮಿಷೋನ್ಮೇಷೈ ನಿಷೇವಿತೈರ್ವಿಷಯೈ ಅಲಮಧುನಾ ಕಲಯೇತಾ ಮಾನಸಮಿಹಿಕಾ ಮಯೂಖಚೂಡಾಲಂ. ಈ ಶ್ಲೋಕದಲ್ಲಿ ಎಲೈ ಮನಸ್ಸೇ, ಘಟಸರ್ಪದ ವಿಷದಂತೆ ತೀಕ್ಷ್ಣವಾದ ಇಂದ್ರಿಯ ಸುಖದ ಕಡೆಗೆ ಗಮನವನ್ನು ಕಡಿಮೆ ಮಾಡಿ ಕ್ಷಣ ಕ್ಷಣದಲ್ಲಿಯೂ ಕೂಡ ನೀನು ಚಂದ್ರಚೂಡನಾಗಿರ್ತಕ್ಕಂತಹ ಶಿವನನ್ನು ಧ್ಯಾನಿಸಿ ಕೃತಾರ್ಥನಾಗು, ಅದರಿಂದ ನಿನಗೆ ಮನಸ್ಸು ನಿಗ್ರಹವಾಗತ್ತೆ ಅಂತ ದಯಪಾಲಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನು ನಾವು ಗಮನಿಸಬೇಕು. ಮೊಟ್ಟ ಮೊದಲನೇದು, ಇಂದ್ರಿಯಜನ್ಯವಾಗಿರ್ತಕ್ಕಂತಹ ಸುಖ ಯಾವ ರೀತಿ ಕ್ಷಣಿಕ, ಪಾರಮಾರ್ಥಿಕವಾಗಿ ಇದು ಸುಖ ಅಂತಾನೇ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಏಕೆಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಚಾಪಲ್ಯತೆ ಅನ್ನೋದು ಸಹಜ ಸಿದ್ಧವಾಗಿರುತ್ತೆ. ಕಣ್ಣಿಗೆ ಒಳ್ಳೆಯ ವಸ್ತುವನ್ನು ನೋಡಬೇಕು ಅಂತ ಆಸೆ, ಕಿವಿಗೆ ಸುಮಧುರವಾಗಿರ್ತಕ್ಕಂಥದ್ದನ್ನು ಕೇಳಬೇಕು ಅಂತ ಆಸೆ, ಬಾಯಿಗೆ ಒಳ್ಳೆಯ ಪದಾರ್ಥಗಳನ್ನು ತಿನ್ನಬೇಕು ಅಂತ ಆಸೆ, ಚರ್ಮಕ್ಕೆ ಮೃದುವಾಗಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಬೇಕು ಅಂತ ಆಸೆ, ಮೂಗಿಗೆ ಸುವಾಸನೆಯಿಂದ ಕೂಡಿರ್ತಕ್ಕಂತಹದ್ದನ್ನು ಆಘ್ರಾಣಿಸಬೇಕು ಅಂತ ಆಸೆ. ನೋಡಿ, ಪ್ರತಿಯೊಂದು ವಸ್ತುವೂ ಕೂಡ ಹೊರಗಡೆನೇ ನಮಗೆ ಚಾಚಿಕೊಂಡಿದೆ.
ಎಷ್ಟು ಕಷ್ಟ ನೋಡಿ. ನೀವು ಇಂದ್ರಿಯ ನಿಗ್ರಹ ಮಾಡಿ ಅಂದರೆ ಬಾಯಲ್ಲಿ ಹೇಳೋದು ಸುಲಭ, ಆದರೆ ಆಚರಣೆಗೆ ತರೋದು ಅಷ್ಟು ಸುಲಭವಲ್ಲ ಅದು. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ ಅಂತ. ಬೇರೆಯವ್ರಿಗೆ ಉಪದೇಶ ಕೊಡೋದರಲ್ಲಿ ಪ್ರತಿಯೊಬ್ಬರೂ ನಿಸ್ಸೀಮರೇ, ಪ್ರತಿಯೊಬ್ಬರೂ ಅಥಾರಿಟಿನೇ. ಆದರೆ ಸ್ವಂತ ಜೀವನದಲ್ಲಿ ಅಳವಡಿಸ್ಕೊಳ್ಳೋವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ. ಅದಕ್ಕೆ ರಾಧಾಕೃಷ್ಣನ್ ಅವರು ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2ನಲ್ಲಿ ಹೇಳ್ತಾರೆ, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್ ಅಂತ. ಪ್ರಾಕ್ಟೀಸ್ ಮಾಡೋರು ಯಾರು? ಎವ್ರಿಬಡಿ ಈಸ್ ಅ ಪ್ರೀಚರ್ ಇನ್ ಅವರ್ ಕಂಟ್ರಿ. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಒಂದು ಕಡೆ ಅಪ್ಪಣೆ ಕೊಡಿಸ್ತಾನೆ. ಭರ್ತೃಹರಿ ವೈರಾಗ್ಯ ಶತಕ ಅಂತಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 3 ವೈರಾಗ್ಯ ಶತಕಗಳಿದೆ ನಮ್ಮಲ್ಲಿ. ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕವನ್ನು ಶತಾವಧಾನಿ ಗಣೇಶ್ ಅವರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಭರ್ತೃಹರಿ ವೈರಾಗ್ಯ ಶತಕವನ್ನು ಎಷ್ಟೋ ಜನ ಮಹನೀಯರು ಕನ್ನಡಕ್ಕೆ ತಂದಿದ್ದಾರೆ. ಅಪ್ಪಯ್ಯ ದೀಕ್ಷಿತರ ವೈರಾಗ್ಯ ಶತಕ ಇನ್ನೂ ಕನ್ನಡಕ್ಕೆ ಬಂದ ಹಾಗೆ ಕಾಣಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. 10 ವರ್ಷದ ಹಿಂದೆ ಗಣೇಶ್ ಅವ್ರಿಗೆ ನನಗೆ ಹೇಳಿದರು, ನಾನು ನೀಲಕಂಠ ದೀಕ್ಷಿತಂದು ಮಾಡ್ತೀನಿ, ನೀನು ಅಪ್ಪಯ್ಯ ದೀಕ್ಷಿತಂದು ಮಾಡು ಅಂತ. ಇನ್ನೂ ನಾನು ಮಾಡೋಕ್ಕಾಗಿಲ್ಲ. ಇರಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ ಒಂದು ಕಡೆ ಬರುತ್ತೆ, ವಿಶ್ವಾಮಿತ್ರ, ಪರಾಶರ ಮುಂತಾದಂಥ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೇನೇ ಇಂದ್ರಿಯ ನಿಗ್ರಹ ಮಾಡೋಕ್ಕಾಗಲಿಲ್ಲ. ಇನ್ನು ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬುಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ ಶಾಲ್ಯನ್ನಂ ಸಗೃತಂ ಪಯೋದಧಿಯುತಂ ಯೇ ಭುಂಜತೆ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ ಅಂತ. ಅಷ್ಟು ಕಷ್ಟ ಅದು ಅಂತ. ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು, ಆದರೆ ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಆ ಮಾತನ್ನು 1989ನೇ ಇಸ್ವಿನಲ್ಲಿ ದಿಲ್ಲಿನಲ್ಲಿ ಕೆ ಬಿರ್ಲಾ ಫೌಂಡೇಶನ್ನಿಂದ ಸಂದಾಯವಾದ ವಾಚಸ್ಪತಿ ಪುರಸ್ಕಾರ ಎಂಬತಕ್ಕಂತಹ ಪುರಸ್ಕೃತವಾಗಿರತಕ್ಕಂತಹ ಕೃತಿಯಾದ ಅಭಿರಾಜ ರಾಜೇಂದ್ರ ಮಿಶ್ರಾ ಎಂಬತಕ್ಕಂಥವರು ಸಂಪೂರ್ಣಾನಂದ ಸಮೃತ ವಿಶ್ವವಿದ್ಯಾಲಯದ ಪ್ರಾಕ್ತನ ಕುಲಪತಿಗಳಿಂದ ರಚಿತವಾದ ಜಾನಕಿ ಜೀವನಂ ಎಂಬತಕ್ಕಂಥ ಮಹಾಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ರಾವಣಾಸುರ ಸೀತೆ ಕೇಳ್ತಾನೆ, ನಾನು ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ ಅಂತ. ಪ್ರತಿಯಾಗಿ ಸೀತೆ ಪ್ರಶ್ನೆ ಮಾಡ್ತಾಳೆ, ಕಿಂ ಇಂದ್ರಜಿತ್ ತೇನ ವಿನಾ ಇಂದ್ರಿಯ ಜಿತ್. ನೀನು ಇಂದ್ರನ ಗೆದ್ದೆ ಅಂತ ಜಂಬಾ ಕೊಚ್ಕೋತೀಯಲ್ಲಪ್ಪ, ಏನಪ್ಪ ಪ್ರಯೋಜನ ಆಯಿತು? ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯ ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದಿ ತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಹಾಗಿದ್ರೆ ಏನು ವ್ಯತ್ಯಾಸ ಸೀತೆಗೂ ಮತ್ತು ಮಂಡೋದರಿಗೂ? ಒಂದೇ ತರಹ ಇದ್ದರು ನೋಡೋಕ್ಕೆ. ಅವರು ಕಾಲು ಕೆಳಗಡೆ ನೀವು ಹೀಗೆ ಇಟ್ಕೊಂಡ್ರೆ ಗೆರೆಗಳಿರುತ್ತೆ ನೋಡಿ, ಕಾಲು ಕೆಳಗಡೆ ಇರೋ ಗೆರೆ ಸೀತೆಗೆ ಪದ್ಮದ ಆಕಾರದಲ್ಲಿದ್ದರೆ ಮಂಡೋದರಿಗೆ ಕಾಗೆ ಆಕಾರದಲ್ಲಿ ಇತ್ತು ಗೆರೆ. ಅಷ್ಟು ಬಿಟ್ಟರೆ ದೇ ವರ್ ಅಬ್ಸಲ್ಯೂಟ್ಲಿ ಲೈಕ್ ಐಡೆಂಟಿಕಲ್ ಟ್ವಿನ್ಸ್. ಅದಕ್ಕೆ ಹನುಮಂತನಿಗೆ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟ. ವಾಲ್ಮೀಕಿ ರಾಮಾಯಣ ಎಷ್ಟು ಸೊಗಸಾಗಿ ಆ ಶ್ಲೋಕವನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ ಅಂದರೆ, ಅಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಹನುಮಂತ ತನ್ನ ಕಪಿಚೇಷ್ಟೆಗಳನ್ನೆಲ್ಲ ತೋರಿಸ್ಬಿಟ್ನಂತೆ. ಸೀತೆ ಸಿಕ್ಕಿದ್ಲು 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 ಅಂತ. ಸಿಕ್ಕಿದ್ದು ಯಾರದು? ಮಂಡೋದರಿ, ಸೀತೆ ಅಲ್ವೇ ಅಲ್ಲ. ತನ್ನ ಬಾಲವನ್ನು ಮುತ್ತಿಟ್ಕೊಂಡ, ನೆಗೆದ, ಕುಣಿದ, ಕುಪ್ಪಳಿಸ್ದ, ಜಿಗದ, ನೆಗೆದ, ಸೀತೆ ಸಿಕ್ಕಿದ್ಲು ಸಿಕ್ಕಿದ್ಲು ಅಂತ. ಕೊನೆಗಾಗಿದ್ದೇನೋ ಅದು ಮಂಡೋದರಿ. ಆಮೇಲೆ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡ, ಛೇ ನಾನು ತಪ್ಪು ಕಲ್ಪನೆ ಮಾಡಿಕೊಂಡೆ. ಎಲ್ಲಾದರೂ ರಾಮನ ಹೆಂಡತಿಯಾಗಿ ಶತ್ರುವಿನ ಮನೆಯಲ್ಲಿ ನಿಶ್ಚಿಂತೆಯಾಗಿ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಸಾಧ್ಯನಾ? ನಾನೇ ತಪ್ಪು ಮಾಡಿದ್ದೀನಿ, ಇದು ಖಂಡಿತ ಸೀತೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಹುಡ್ಕೋಕ್ಕೆ ಹೋಗ್ತಾನೆ. ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಇಂದ್ರಿಯ ಅನ್ನೋದು ಎಷ್ಟು ನಮಗೆ ಕಷ್ಟ ಅದನ್ನು ಹಿಡ್ಕೊಳ್ಳೋದಕ್ಕೇನೆ ಅಂತ ಹೇಳಿದರೆ, ಶಂಕರ ಭಗವತ್ಪಾದಾಚಾರ್ಯರು ಪ್ರಕರಣ ರಾಜ ಎಂಬುದಾಗಿಯೇ ಖ್ಯಾತವಾಗಿರತಕ್ಕಂತಹ ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿರಂಚಿತ ಕಿಂ.
ಒಂದೊಂದು ಪ್ರಾಣಿಗೆ ಒಂದೊಂದು ಪಕ್ಷಿಗೆ ಒಂದೊಂದು ಇಂದ್ರಿಯವನ್ನೇ ನಿಗ್ರಹ ಮಾಡೋಕ್ಕಾಗಲಿಲ್ಲ. ಭಗವಂತ ಮನುಷ್ಯರಿಗೆ ಪಂಚೇಂದ್ರಿಯಗಳನ್ನು ಕೊಟ್ಬಿಟ್ಟಿದ್ದಾನೆ ನೋಡಿ. ಅದಕ್ಕೆ ನಾವು ಪಂಚತ್ವವನ್ನು ಹೊಂದೋದು. ಪಂಚತ್ವ ಅಂದರೆ ಸಾವು ಅನ್ನೋದಕ್ಕೆ ಪರ್ಯಾಯ ಪದ. ಸೊ ಪಂಚತ್ವ ಮಾಪುಹು ಕಿಮಭಿ ಶ್ರುತೇನ, ಅದಕ್ಕೆ ಆ ಮಾತು ಬರ್ತಕ್ಕಂಥದ್ದು. ಕುರಂಗ ಜಿಂಕೆಗೆ ಯಾವ ಕಡೆ ಗಮನ ಇರುತ್ತೆ ಅಂದರೆ ಕಿವಿ, ಸಂಗೀತದ ಕಡೆಗೆ ಒಲವು ಜಾಸ್ತಿ ಜಿಂಕೆಗೆ. ಒಳ್ಳೆ ಸುಮಧುರವಾಗಿರ್ತಕ್ಕಂಥ ಸಂಗೀತ ಹಾಕಿಬಿಟ್ರೆ ತದೇಕ ಚಿತ್ತದಿಂದ ಅದನ್ನು ಕೇಳ್ತಾ ನಿಂತ್ಕೊಂಡ್ಬಿಡತ್ತೆ ಜಿಂಕೆ. ಆವಾಗ ಬೇಡ್ರವನು ಬಾಣ ಬಿಟ್ಟು ಅದನ್ನು ಹೊಡೆದು ಕೊಂದುಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯಿತು. ಇನ್ನು ಮಾತಂಗ ಆನೆ ಇದೆ ನೋಡಿ. ಆ ಆನೆಗೆ ಏನು ಮಾಡ್ತಾರೆ ಅಂದರೆ ಒಂದು ಹೆಣ್ಣಾನೆ ತಂದು ನಿಲ್ಲಿಸ್ತಾರೆ ಮುಂದೆ. ಆ ಗಂಡ ಆನೆಗೆ ಮಧ್ಯ ಅಲ್ಲಿ ಕೆಡ್ಡ ತೋಡಿರ್ತಕ್ಕಂಥದ್ದು ಆಪ್ರೇಷನ್ ಗೊತ್ತಾಗಲ್ಲ, ಅಲ್ಲಿ ಬಂದು ಬಿದ್ದೋಗತ್ತೆ ಅದು. ಸೊ ಸ್ಪರ್ಶೇಂದ್ರಿಯದಿಂದ ಆನೆ ಸತ್ತರೆ ಶ್ರವಣೇಂದ್ರಿಯದಿಂದ ಜಿಂಕೆ ಸಾಯಿತು. ಇನ್ನು ಪತಂಗ, ದೀಪದ ಹುಳು ಇದೆ. ಆ ದೀಪದ ಹುಳು ಗೊತ್ತು ತಾನು ದೀಪದ ಹತ್ರ ಹೋದರೆ ಬದುಕಲ್ಲ ಅಂತ, ಆದರೆ ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಏಕೆಂದರೆ ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ. ಕಣ್ಣಿಂದ ದೀಪದ ಹುಳು ಸಾಯಿತು. ಇನ್ನು ಮೀನಿಗೆ ರಸನೇಂದ್ರಿಯ ನಾಲಿಗೆ. ಮೀನನ್ನು ಹಿಡಿಬೇಕಾದ್ರೆ ಬೆಸ್ತರವನು ಏನು ಮಾಡ್ತಾನೆ ಅಂದರೆ ಮುಂದೆ ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಆ ಮೀನಿಗೆ ಕೊಕ್ಕಿ ಕಾಣಲ್ಲ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಅವನ ಹಿಂದೆ ಕೊಕ್ಕಿ ಎಳ್ಕೊಂಡಾಗ ಆ ಮೀನೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ. ಸೊ ನಾಲಿಗೆಯಿಂದ ಅದು ಸಾಯಿತು. ಇನ್ನು ಕೊನೆಯದಿದೆ ನೋಡಿ, ಅದು ಯಾವುದು ಅಂದರೆ ಅದೇ ದುಂಬಿ ಅಥವಾ ಚಿಟ್ಟೆ. ಸುಮಧುರವಾಗಿ ಆಗತಾನೆ ಅರಳಿರ್ತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆ ಹೂವು ಹೀಗೇ ಮುಚ್ಕೊಂಡಾಗ ಆಚೆ ಬರೋಕ್ಕೆ ಹೋಗದೆ ಹೋಗ್ಬಿಡತ್ತೆ. ಹೂವಿನ ಪರಿಮಳ ಅಂದರೆ ನನಗೆ ನೆನಪಾಗೋದು, ನೀವೆಲ್ಲ ನೋಡಿರ್ತೀರ, ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ. ರೈಲ್ವೆ ಕ್ರಾಸಿಂಗ್ ಬಲಗಡೆ ವಿಶ್ವೇಶ್ವರಯ್ಯ ಪಾರ್ಕ್ ಇದೆ. ಪಾರ್ಕ್ ಒಳಗಡೆ ಹೋದರೆ ಬಲಗಡೆ 5ನೇ ಗಿಡದ ಮೇಲೆ ಒಂದು ಬೋರ್ಡ್ ಇದೆ, ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಆ ಬೋರ್ಡ್ ನೋಡಿದ್ರೆ ನಮ್ಮ ಸಂಸ್ಕೃತಿ ಏನು ಅಂತ ಅರ್ಥ ಆಗುತ್ತೆ. ಹೂ ಬಿಡುವುದೇ ನೇಚರ್, ಪ್ರಕೃತಿ ಸಹಜವಾಗಿ ಹೂವು ಅನ್ನೋದು ಅರಳತ್ತೆ. ಯಾವುದೂ ಕೂಡ ಎಲೆ ಹೂವೇ ಬಿಡೋಣವಾಗಲಿ ಅಂತ ಯಾವ ಗಿಡನೂ ಕೇಳ್ಕೊಳ್ಳಲ್ಲ. ಎಷ್ಟು ಸಹಜವಾಗಿ ಅರಳತ್ತೆ ನೋಡಿ ಆ ಹೂವು. ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್. ಅದಕ್ಕೆ ನಮ್ಮಲ್ಲಿ ಹಿಂದೆ ಮುತ್ತೈದೆಯರಿಗೆ ಆ ಲಕ್ಷಣದಲ್ಲಿ ಹೂ ಮುಡ್ಕೊಳ್ತಕ್ಕಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿತ್ತು. ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಸೊ ಈ ದೃಷ್ಟಿಯಿಂದ ಒಂದೊಂದು ಇಂದ್ರಿಯ ಇಟ್ಕೊಂಡೇ ಆ ಪ್ರಾಣಿಗಳು ಪಕ್ಷಿಗಳು ತಮ್ಮನ್ನು ತಾವು ಹಿಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಪಂಚೇಂದ್ರಿಯಗಳು ಇದೆ ಮನುಷ್ಯನಿಗೆ. ಇನ್ನೊಂದು ಉದಾಹರಣೆ ನೋಡಿ, ದೂರದಲ್ಲಿ ಅಲ್ಲೊಂದು ಚಕ್ಲಿ ಇದೆ. ಕಣ್ಣು ಆ ಚಕ್ಲಿ ನೋಡ್ತಾ ಇದೆ. ನೋಡಿದ ಕೂಡಲೇ ಮನಸ್ಸು ಪ್ರಾಂಪ್ಟ್ ಮಾಡುತ್ತೆ, ನನಗೆ ಚಕ್ಲಿ ಬೇಕು ಅಂತ. ಕಾಲು ದಡ ಅಂತ ಚಕ್ಲಿ ತನಕ ನಡ್ಕೊಂಡು ಹೋಗುತ್ತೆ. ಕೈ ಚಾಚತ್ತೆ, ಚಕ್ಲಿನ ತಗೊಳ್ಳತ್ತೆ, ಬಾಯಲ್ಲಿ ನಾಲ್ಗೆ ಆಚೆ ತೆಕ್ಕೊಳ್ಳುತ್ತೆ. ನಾಲ್ಗೆ ಮೇಲೆ ನೀವು ಚಕ್ಲಿ ಇಟ್ಕೊಂಡು ಕೂಡಲೇ ಉಪ್ಪು ಜಾಸ್ತಿ ಆಗಿದೆಯಾ ಖಾರ ಜಾಸ್ತಿ ಆಗಿದೆಯಾ ಅನ್ನೋದು ಗೊತ್ತಾಗತ್ತೆ. ಕಠುಮ್ ಅಂತ ಕಡಿದಾಗ ಕಿವಿಯಿಂದ ಶಬ್ದ ಆಚೆ ಬರುತ್ತೆ. 5 ಇಂದ್ರಿಯಗಳಿಗೆ ಏಕಕಾಲದಲ್ಲಿ ಅನುಭವಕ್ಕೆ ಬರೋದು ಚಕ್ಲಿ. ಆದ್ದರಿಂದ ಕರ್ಣಶಷ್ಕುಲಿ ನ್ಯಾಯ ಅಂತ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರೋ ನ್ಯಾಯ. ನಾನು ತಮಾಷೆ ಮಾಡಬೇಕು ಅಥವಾ ವೇದಾಂತವನ್ನು ಈ ಮಟ್ಟಕ್ಕೆ ಇಳಿಸಬೇಕು ಅಂತಲ್ಲ ಹೇಳ್ತಾ ಇರೋದು. ಏಕೆಂದರೆ ಶಾಸ್ತ್ರ ಮರ್ಯಾದೆಯನ್ನು ನಾವು ಮೀರೋ ಹಾಗಿಲ್ಲ. ಕರ್ಣಶಷ್ಕುಲಿ ನ್ಯಾಯವತ್ ಭಾಷೆದಲ್ಲೇ ಬರುತ್ತೆ ಆ ಮಾತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇದೆಲ್ಲವೂ ಕೂಡ ಬಾಹ್ಯೇಂದ್ರಿಯಗಳು. ಬಾಹ್ಯೇಂದ್ರಿಯಗಳನ್ನು ನಮ್ಮ ಹಿಡಿದಲ್ಲಿ ಇಟ್ಕೊಳ್ಳೋದಕ್ಕೆ ನಾವೇನು ಕರಿತೀವಿ ಅಂದರೆ ದಮ ಅಂತ ಕರಿತೀವಿ. ಇನ್ನೊಂದು ಇಂದ್ರಿಯ ಇದೆ, ಅದು ಯಾವುದು ಅಂದರೆ ಅದು ಅಂತರಿಂದ್ರಿಯ, ಅದೇ ಮನಸ್ಸು. ಮನಸ್ಸನ್ನು ಹಿಡ್ಕೊಳ್ಳೋದಕ್ಕೆ ಶಮ ಅಂತ ಕರೀತಾರೆ. ಅದರಿಂದಾನೇ ಶಮದಮಾದಿ ಷಟ್ಕ ಸಂಪತ್ತಿ ಅಂತ ಹೇಳಿರೋದು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾದಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಈ 4 ಇರಬೇಕು ಅಂತ ಪ್ರಧಾನವಾಗಿ ಹೇಳೋದು. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ರಮಣಗೀತಾನಲ್ಲಿ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳು ಹೊರಟಿರೋದು ಯಾಕೆ ಅಂದರೆ ಮನೋನಿಗ್ರಹಕ್ಕೋಸ್ಕರವೇ. ಸಯೇವ ಸರ್ವಶಾಸ್ತ್ರಜ್ಞ, ನಿಜವಾದ ಅರ್ಥದಲ್ಲಿ ಅವನೇ ಎಲ್ಲ ಶಾಸ್ತ್ರವನ್ನು ಬಲ್ಲವನು. ಯಾರು? ಯಸ್ಯ ಶಾಂತಂ ಮನಸ್ಸದಾ, ಯಾರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೋ ಅದು.
ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತು ಲೋಕಹಿತಂ ಚರಂತಹ. ವಿವೇಕ ಚೂಡಾಮಣಿಯಲ್ಲಿ ನೋಡಿ 7 ತಕಾರಗಳನ್ನು ತರ್ತಾರೆ ಶಂಕರ ಭಗವತ್ಪಾದಾಚಾರ್ಯರು ಒಂದೇ ಸಾಲಿನಲ್ಲಿ. ಕವಿತ್ವ ಅಂದರೆ ಹಂಗೆ ಬರಬೇಕು. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. 7 ತಕಾರಗಳು ಬರುತ್ತೆ ನೋಡಿ ಒಂದೇ ಒಂದು ಪಾದದಲ್ಲಿ. ಅದಕ್ಕೆ ಸಂವಾದಿಯಾಗಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅದೇ ವಿವೇಕ ಚೂಡಾಮಣಿಯನ್ನು ಸಮೃದ್ಧದಲ್ಲಿ ವ್ಯಾಖ್ಯಾನ ಮಾಡ್ತಾ ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾ ನಿಭಃ ಮುನಿ ಮಾನಸಹಂಸೋಯಂ ಮೌಢ್ಯಂ ಹರತು ನ ಶಿವಃ. 7 ಮಕಾರಗಳು, ಅಲ್ಲಿರೋದು 7 ತಕಾರಗಳಾದರೆ ಇಲ್ಲಿರೋದು 7 ಮಕಾರಗಳು. ಇನ್ನು 10 ಮಕಾರಗಳು ಚಾಂಚಲ್ಯಕ್ಕಿರೋ ತಮಗೆಲ್ಲ ಗೊತ್ತೇ ಇದೆ. ಮನೋ ಮಧುಕರಃ ಮೇಘಃ ಮಾನಿನಿ ಮರುತು ಮಾಮದೋ ಮರ್ಕಟೋ ಮತ್ಸ್ಯೋ ಮಕಾರಾಹ ದಶಚಂಚಲಾಹ. ಮಾಯಿಂದ ಶುರುವಾಗೋ 10 ಚಾಂಚಲ್ಯಕ್ಕೆ ಮಾಡಿಟ್ಟಿರೋದದು. ಮನಃ ಮೊದಲೆತ್ಕೋತಾ ಬರೋದೇ ಮನಸ್ಸು. ಅದಕ್ಕೇ ಮಹಾಭಾರತದಲ್ಲಿ ತಮಗೆ ಗೊತ್ತಿರೋ ಹಾಗೆ ಯಕ್ಷೋಪಾಖ್ಯಾನದಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸೋದು ಅನ್ನೋ ಪ್ರಶ್ನೆಯನ್ನು ಧರ್ಮರಾಯನಿಗೆ ಕೇಳಿದಾಗ ಅವನು ಉತ್ತರ ಕೊಡ್ತಾನೆ ಮನಸ್ಸು ಅಂತ. ಮೂರ್ಛಿತರಾಗಿ ಬಿದ್ದಿರತಕ್ಕಂಥ ನಿನ್ನ ಸಹೋದರಲ್ಲಿ ಯಾರು ಬದುಕಬೇಕು ಅಂತ ಕೇಳಿದಾಗ ನಕುಲ ಅಥವಾ ಸಹದೇವನನ್ನು ಬದುಕಿಸು ಅಂತ ಕೇಳ್ತಾನೆ. ಎಂಥ ಧರ್ಮ ಪ್ರಜ್ಞೆ ನೋಡಿ. ಕೇಳ್ಬೋದಾಗಿತ್ತು ಭೀಮನ ಬದುಕಿಸು ಅರ್ಜುನನ ಬದುಕಿಸು ಅಂತ. ಆದರೆ ಕುಂತಿ ಮಗನಾಗಿ ನಾನಿದ್ದೀನಿ, ಮಾದ್ರಿ ಮಗನಾಗಿಯೂ ಒಬ್ಬ ಉಳೀಲಿ ಅನ್ನೋ ಧರ್ಮ ಪ್ರಜ್ಞೆ ಯಾವಾಗಲೂ ಧರ್ಮರಾಯನಿಗಿತ್ತು. ಅದಕ್ಕೆ ಅವನು ಸಶರೀರವಾಗಿ ಸಜೀವವಾಗಿ ಸ್ವರ್ಗಾರೋಹಣ ಪರ್ವದಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ ಸ್ವರ್ಗಕ್ಕೆ. ಮಾಡಿ ಮೆಟ್ಲು ಹತ್ಕೊಂಡು ನಾವು ಹೋಗೋ ಹಾಗೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸ್ವರ್ಗಕ್ಕೆ ನಡ್ಕೊಂಡು ಹೋಗೋದು ಅಂದರೆ ಏನು ಹುಡುಗಾಟನ ಅದು? ಮಾಡ್ದ ಆ ಧರ್ಮರಾಯ. ಯಾಕೆ? ಅವನ ಧರ್ಮವೇ ಅವನನ್ನು ಕಾಪಾಡ್ತು. ಯಥೋ ಧರ್ಮ ತಥೋ ಜಯ. ಅದಕ್ಕೆ ಮಾತು ಬಂದಿರೋದು, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಗ್ಯಾರಂಟಿ. ಯಾರು ಅದರ ಬಗ್ಗೆ ಎರಡನೇ ಮಾತೇ ಇಟ್ಕೋಬೇಕಾಗಿಲ್ಲ. ಇಟ್ಸ್ ಎ ಡೆಫಿನೆಟಿವ್ ಆ್ಯಟಿಟ್ಯೂಡ್. ವೇರ್ ದರ್ ಇಸ್ ಧರ್ಮ ದರ್ ಇಸ್ ವಿಕ್ಟ್ರಿ ಅನ್ನೋ ದೃಷ್ಟಿಯಿಂದ. ಅದಕ್ಕೇ ಮೊದಲನೇ ಶ್ಲೋಕ ಭಗವದ್ಗೀತೆಯಲ್ಲಿ ಶುರುವಾಗೋದೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅದರ ಮೇಲೆ ಸ್ವಾಮಿ ರಂಗನಾಥಾನಂದ ಅವ್ರ ಕಾಮೆಂಟ್ರಿ ನೀವು ತೆಗೆದು ನೋಡಿದ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ನೀನು ಎಲ್ಲೆಲ್ಲಿರ್ತೀಯೋ ಅಲ್ಲಲ್ಲಿ ಧರ್ಮ ಮಾಡಪ್ಪ ಅಷ್ಟೇ. ಅದರಿಂದ ಏನು ಹೇಳ್ದಂಗಾಯಿತು, ಯಾವ ಕೆಲಸವೂ ಉತ್ಕೃಷ್ಟವಲ್ಲ, ಯಾವ ಕೆಲಸವೂ ನಿಕೃಷ್ಟವಲ್ಲ. ನಾವು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಷ್ಟೆ. ಈಗ ಇಲ್ಲಿ ನಿಂತ್ಕೊಂಡು ಉಪನ್ಯಾಸ ನೀಡೋದು ಎಷ್ಟು ಮುಖ್ಯವೋ ಇಲ್ಲಿ ಕಸ ಗುಡಿಸೋದು ಅಷ್ಟೇ ಮುಖ್ಯ. ಇಲ್ಲದೆ ಹೋದ ಅಲ್ಲಿ ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀನಿ ಅನ್ನೋದು ಮುಖ್ಯ. ಕಸ ಗುಡಿಸಿ ಒಂದು ಸಲ ಹಿಂಗಂದರೆ ಒಂಚೂರು ಮೆತ್ಕೋಬಾರ್ದು ಕೈಗೆ, ಆ ರೀತಿ ಗುಡಿಸ್ಬಿಟ್ಟು ಹೋಗಬೇಕು. ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗೆ ನೆನಪಾಗುತ್ತೆ. 11 ವರ್ಷದ ಹಿಂದೆ ಸಿಮ್ಲಾನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಲೈಬ್ರರಿಯಲ್ಲಿ ರಾತ್ರಿ 3 ಗಂಟೆಗೆ ಏನಾಯಿತು ಅಂತ. ಅಲ್ಲಿ 24 ಗಂಟೆ ಲೈಬ್ರರಿ ತೆಗೆದಿರತ್ತೆ, 365 ದಿವಸನೂ ಲೈಬ್ರರಿ ತೆಗೆದಿರತ್ತೆ. ಲೈಬ್ರರಿ ಮುಚ್ಚಿತು ಅಂದರೆ ನಾನು ಅಲ್ಲಿ ಹೋಗಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಸುಳ್ಳು ಹೇಳೋಕ್ಕೂ ಒಂದು ಪರಿಧಿ ಇರುತ್ತೆ ನೋಡಿ. ಅಲ್ಲಿ ಡೈರೆಕ್ಟ್ರು ಯಾವಾಗ ಬೇಕಾದ್ರೂ ಇನ್ಸ್ಪೆಕ್ಷನ್ ಬರ್ಬೋದು. ನಾನಿದ್ದಾಗ ಆವತ್ತು 3 ಗಂಟೆಗೆ ಬಂದ ರಾತ್ರಿ ಇನ್ಸ್ಪೆಕ್ಷನ್. ಯಾರು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನೋಡೋದಕ್ಕೆ. ಯಾಕೆ ನನಗೆ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದ ಅಭ್ಯಾಸ ಅದರಿಂದ. ಸೊ ಕೆಲವರು 3ಕ್ಕೆ ಮಲ್ಕೋತಾರೆ, ಕೆಲವರು 3ಕ್ಕೆ ಕೇಳ್ತಾರೆ. ನಮ್ಮ ಗಣೇಶ್ ಅವ್ರ ಮನೇಲಿರೋ ಹಾಗೆ. ಗಣೇಶ್ ಅವ್ರ ಅಣ್ಣ ಮಲ್ಕೊಳ್ಳೋದು 3, ಗಣೇಶ್ ಹೇಳೋದು 3. ಅದಕ್ಕೆ ನಾನು ಹೇಳ್ತೀನಿ, ಅಪ್ಪ ಕಳ್ಳರು ಯಾವಾಗಪ್ಪ ನಿಮ್ಮ ಮನೆಗೆ ಬರೋದು? ಅವ್ರನ್ನೂ ಸ್ವಲ್ಪ ಕನಿಕರ ಇರಲಿ ನಿಮಗೆ. ನೀವಿಬ್ಬರು 24 ಗಂಟೆ ಲೈಟ್ ಹಾಕ್ಕೊಂಡಿದ್ರೆ ಗತಿ ಏನು ಕಳ್ಳರದು ಅಂತ. ಯಾಕೆ ಅಂದರೆ ಕೆಲವು ಅಭ್ಯಾಸಗಳು, ಅಭ್ಯಾಸೋ ದುರತಿಕ್ರಮ. ಅಲ್ಲಿ ಏನಾಯ್ತು ಗೊತ್ತಾ, ಡೈರೆಕ್ಟರ್ ಬಂದು ಏಣಿ ಹಾಕ್ಕೊಂಡು ಅಷ್ಟು ಎತ್ತರದಲ್ಲಿ 4 ಪುಸ್ತಕ ಹಿಂಗೆ ಎಳೆದ ಆಚೆಗೆ. ಎಳೆದು ಒಂದು ಸಲ ಹಿಂಗೆ ಅಂದ. ಅಲ್ಲಿ ಧೂಳು ಮೆತ್ಕೊಂಡು ಕೂಡಲೇ ಯಾರು ಗುಡಿಸ್ಬೇಕಾಗಿತ್ತೋ ಅವ್ನು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬಿಟ್ಟ. ಆ ರೀತಿ ನಡೆದ್ರೆ ಇವತ್ತಿಗೂ ಶಿಸ್ತು ಇರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಳಾಗೋಯ್ತು ಅಂತ ನಾವು ಹೇಳಬೇಕಾಗಿಲ್ಲ. ಇವತ್ತಿಗೂ ನಾವು ತರಬಹುದು. ಅದನ್ನು ಡಿಟರ್ಮಿನ್ ಮಾಡಿ ನಾನು ಮಾಡ್ತೀನಿ ಅಂತ ಇಟ್ಕೊಂಡು ಮಾಡಿದರೆ, ನನ್ನ ಮಟ್ಟಿಗೆ ನಾನು ಪರಿವರ್ತನೆ ಆದರೆ, ಪ್ರತಿಯೊಬ್ಬರು ಅವರವರ ಮಟ್ಟಿಗೆ ಅವರವರ ಪರಿವರ್ತನೆ ಆಗ್ತಾ ಬಂದರೆ, ಪ್ರಪಂಚ ಪರಿವರ್ತನೆ ಆಗದೆ ಏನಾಗುತ್ತೆ? ಅದು ಒಳಗಡೆಯಿಂದ ಬರಬೇಕು, ಆಚೆಯಿಂದ ಯಾರೋ ಫೋರ್ಸ್ ಮಾಡಿ ಮಾಡೋಕ್ಕಾಗಲ್ಲ. ಆಂತರಿಕವಾಗಿ ಬರಬೇಕಾಗಿರ್ತಕ್ಕಂಥದ್ದು ಅದು. ಸೊ ಅದಕ್ಕೆ ನೋಡಿ, ಶಾಂತ ಮಹಾಂತಹ ನಿವಸಂತಿ ಸಂತಹ. ಸತ್ಪುರುಷರು ಹೇಗಿರ್ತಾರೆ? ಶಾಂತವಾಗಿರ್ತಾರೆ ಯಾವಾಗಲೂ ಕೂಡ. ನೀವೊಂದು ಫೋಟೋ ತೆಗೆದು ನೋಡಿ, ರಮಣರ ಫೋಟೋ ನೋಡಿ, ಬುದ್ಧನ ಫೋಟೋ ನೋಡಿ. ಇವತ್ತು ಪ್ರಾಯಶಃ ಬುದ್ಧನ ಬಗ್ಗೆ ಗಣೇಶ್ ಅವರು ವರ್ಲ್ಡ್ ಕಲ್ಚರಲ್ಲಿ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತಿಗೆ, ಬುದ್ಧ ಪೂರ್ಣಿಮಾ ಇರೋದರಿಂದ. ಇರಲಿ.
ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಆ ಕಣ್ಣು ನೋಡಿದ್ರೆ ಎಂಥ ಶಾಂತ ಸ್ಥಿತಿ ನೋಡಿ. ಕಣ್ಣು ಯಾವಾಗಲೂ ಕೂಡ ಮನುಷ್ಯನ ಸಮಸ್ತ ವ್ಯಕ್ತಿತ್ವವನ್ನು ಹೊರಗೆಡಹತ್ತೆ ಅಂತ ಒಂದು ಮಾತಿದೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮ್ಯಾನ್ ಆ್ಯಂಡ್ ಐ ಇಸ್ ದಿ ಇಂಡೆಕ್ಸ್ ಆಫ್ ಫೇಸ್ ಅಂತ. ಆ ದೃಷ್ಟಿಯಿಂದಲೇ ನನಗೊಬ್ಬರು ಪ್ರೊಫೆಸರ್ ಗೊತ್ತಿದ್ದರು, PH ಶಾಸ್ತ್ರಿ ಅಂತ, ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. 4 PhD, 2 D.Litt, 3 M.Litt, 4 MA ಇತ್ತು ಅವರಿಗೆ. 1 PhD ಹುಚ್ಚರ ಮೇಲೆ ಅವ್ರು ಮಾಡಿದ್ದಿದ್ದು. 1 PhD ಥೀಸಿಸ್ ವಾಸ್ ಆನ್ ಲೂನಟಿಕ್ಸ್. ಅವ್ರು ಹೇಳ್ತಾ ಇದ್ರು, ಅವನ ಕಣ್ಣು ನೋಡಿದ್ರೆ ನಾನು ಹೇಳಿಬಿಡಬಲ್ಲ ಎಷ್ಟು ಮಟ್ಟಿಗೆ ಅವನಿಗೆ ಹುಚ್ಚಿಡಿದಿದೆ ಅಂತ. ಅನುಭವ ಅದು, ಸ್ವಾನುಭವ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಂದರೋ ಮಹಾನುಭಾವಲು, ನಮಗೆ ಗೊತ್ತಿಲ್ಲ ಎಂತೆಂಥ ಮನುಷ್ಯರು ನಮ್ಮ ಜೊತೆನೇ ಇದ್ದಾರೆ ಗುಪ್ತವಾಗಿ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಇಂದ್ರಿಯ ನೋಡಿ ಎಷ್ಟು ಹಿಡ್ಕೊಳ್ಳೋದು ಕಷ್ಟ ಅನ್ನೋದಕ್ಕೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಮಾತು ನೋಡಿ. ಇಂದ್ರಿಯಗಳ ನಿಗ್ರಹವೇ ತಪಸ್ಸು, ಅವುಗಳ ಅನಿಗ್ರಹವೇ ನರಕ. ಯಾರು ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದಾರೋ ಅದೇ ತಪಸ್ಸು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ. ತದ್ಧಿ ತಪಸ್ ತದ್ಧಿ ತಪಃ. ತಪ ಆಲೋಚನೆ, ತಪ ಸಂತಾಪೆ, 2 ಧಾತುಗಳಿಂದ ತಪಸ್ ಅನ್ನೋದು ಬರುತ್ತೆ. ಅದಕ್ಕೆ ಗೀತೆಯಲ್ಲಿ ಸಾತ್ವಿಕ ತಪಸ್ಸು, ರಾಜಸಿಕ ತಪಸ್ಸು, ತಾಮಸಿಕ ತಪಸ್ಸು ಅಂತ ಹೇಳಿರೋದು. ದಾನ ತ್ರೈವಿಧ್ಯ ಹೇಳಿರೋ ಹಾಗೆಯೇ ತಪಸ್ತ್ರೈವಿಧ್ಯವೂ ಇದೆ. ಪಾರ್ವತಿ ಏನೆಲ್ಲ ಮಾಡಿದ್ಲು ಪರಮೇಶ್ವರನನ್ನು ಪಡ್ಕೊಳ್ಳೋದಕ್ಕೆ ನೋಡಿ. ಪಂಚಾಗ್ನಿ ತಪಸ್ಸು, ಜಲಾಗ್ನಿ ತಪಸ್ಸು, 1 2 ಅವಳು ಮಾಡಿದ್ದು. 4 ದಿಕ್ಕಿನಲ್ಲಿ ಬೆಂಕಿ ಹಾಕ್ಕೊಂಡು 5ನೇ ಬೆಂಕಿಯನ್ನಾಗಿ ಸೂರ್ಯನನ್ನೇ ನೋಡ್ತಾ ಕಣ್ಣು ಮಿಟುಕಿಸದೆ ಮಧ್ಯಾಹ್ನ ಬೇಸಿಗೆಯಲ್ಲಿ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ಮಾಡೋ ತಪಸ್ಸು ಪಂಚಾಗ್ನಿ ತಪಸ್ಸು. ಜಲಾಗ್ನಿ ತಪಸ್ಸು ಅಂದರೆ ಚಳಿಗಾಲದಲ್ಲಿ ಕೊರೆಯೋ ಚಳಿನಲ್ಲಿ ಕುತ್ತಿಗೆ ತನಕ ನೀರಲ್ಲಿ ಮುಳುಗಿ ಮಾಡ್ತಕ್ಕಂಥ ತಪಸ್ಸು ಜಲಾಗ್ನಿ ತಪಸ್ಸು. ಅದು ನಿಜವಾಗಿರ್ತಕ್ಕಂತಹ ತಪಸ್ ಪ್ರಭಾವ. ಅದಕ್ಕೆ ಪರಮೇಶ್ವರ ಹೇಳ್ಕೊತಾನೆ, ಅದ್ಯ ಪ್ರಭೃತಿ ಅವನತಾಂಗಿ ತವಾಸ್ಮಿ ದಾಸಃ ಕ್ರೀತಃ ತಪೋಬಿರಿತಿವಾದಿನಿ ಚಂದ್ರಮೌಳೋ ಅನ್ಹಾಯಸ ನಿಯಮಜಂ ಕ್ಲಮಮುತ್ಸ ಸರ್ಜ. 73ನೇ ಶ್ಲೋಕ, 5ನೇ ಸರ್ಗ, ಕುಮಾರ ಸಂಭವ ಮಹಾಕಾವ್ಯ, ಕಾಳಿದಾಸ. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ನಿನಗೆ ದಾಸನಾಗ್ಬಿಟ್ಟೆ, ನೀನು ಏನು ಹೇಳಿದ್ರು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತಾನೆ ಶಿವ. ಯಾವ ಶಿವ 2 ಸರ್ಗದ ಹಿಂದೆ ಮಾಯ ಆಗಿದ್ನೋ ಅದೇ ಶಿವ ಇವತ್ತು ಬಂದು ನಾನು ನಿನಗೆ ದಾಸ ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಪಾರಮಾರ್ಥಿಕವಾಗಿ ನೈತಿಕವಾಗಿ ತನ್ನ ಮಟ್ಟಕ್ಕೆ ಅವಳು ಏರ್ಲಿ ಅನ್ನೋ ದೃಷ್ಟಿಯಿಂದ ಅವನು ಮಾಡಿದ್ದು. ನಮ್ಮಲ್ಲೊಂದು ಮಾತಿದೆ, ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸತ್ತೆ ಹೊರತು ಅಸಮಾನರಲ್ಲಲ್ಲ ಅಂತ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಅಸಮಾನರಲ್ಲಿ ಅದು ಬಹಳ ಕಾಲ ಉಳಿಯೋದಿಲ್ಲ ಅನ್ನೋ ದೃಷ್ಟಿಯಿಂದ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾನೆ. ನೀವು ಕೆಲವರು ನೋಡ್ತಾ ಇರ್ಬೋದು TV ಸೀರಿಯಲ್ ಚಾಣಕ್ಯ ಕೂಡ. ಇರಲಿ, ವಿದ್ಯೆ ಮತ್ತು ವಿನಯಗಳಿಗೆ ಇಂದ್ರಿಯ ಜಯ ಕಾರಣ. ಕಾಮ, ಲೋಭ, ದುರಭಿಮಾನ, ಗರ್ವ, ಹರ್ಷಗಳನ್ನು ತ್ಯಜಿಸುವುದರಿಂದ ಇಂದ್ರಿಯ ನಿಗ್ರಹ ಪಡೆಯಬಹುದು. ಚಾಣಕ್ಯ ಈ ಮಾತನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾನೆ ಅರ್ಥಶಾಸ್ತ್ರದಲ್ಲಿ. ಈ ಅರ್ಥಶಾಸ್ತ್ರ ಗ್ರಂಥವನ್ನು ಹಿಂದೆ ಇದ್ದಂತಹ ಕೂಡಲಿ ಜಗದ್ಗುರುಗಳು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ನಮ್ಮ ಅಂಕಿತಾ ಪುಸ್ತಕದವರು, ಗಾಂಧಿ ಬಜಾರಲ್ಲಿರ್ತಕ್ಕಂಥ ಅಂಕಿತಾ ಪುಸ್ತಕಾಲಯದವರು ಅದನ್ನು ಅಚ್ಚಾಕಿಸಿದ್ದಾರೆ, ಮರುಮುದ್ರಣ. ಅದು ನೀವು ತೆಗೆದು ನೋಡಿದ್ರೆ ಒಂದು ಕಡೆ ಜಯಚಾಮರಾಜ ಒಡೆಯರು, ಒಂದು ಕಡೆ ರಾಧಾಕೃಷ್ಣನ್ನು ಸ್ವಾಮಿಗಳ ಹತ್ರ ಮಾತಾಡ್ತಾ ಇರೋ ಫೋಟೋ ಸಿಗತ್ತೆ ನಿಮಗೆ. ಅದರಲ್ಲಿ ಆ ಮಹನೀಯರಿಗೆ ಯೋಗ ಸಿದ್ಧಿಗಳಿತ್ತು ಅಂತ ಅವ್ರನ್ನ ಕಂಡವರು ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ, ನಾನು ನೋಡಿಲ್ಲ. ಅವರು ಆರ್ಟ್ ಆಫ್ ಲೆವಿಟೇಷನ್ ಇತ್ತಂತೆ ಅವರಿಗೆ. ಈ ರೀತಿಯಾಗಿ ಅವರು ಥಿನ್ ಏರಲ್ಲಿ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು 6 ಗಂಟೆ 7 ಗಂಟೆ ಒಂದು ಪೇಜು ಇಲ್ಲದೆ ಮಾತಾಡ್ತಾ ಇದ್ರಂತೆ. ಸೊ ಆರ್ಟ್ ಆಫ್ ಲೆವಿಟೇಷನ್ ಅದು. ಅಂಥವ್ರ ಮೇಲೆ ಕೋಟಾ ನೋಟ್ ಕೇಸ್ ಹಾಕಿ ಏನೇನೋ ಫಜೀತಿ ಮಾಡಿದರು. ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಆ ಮಹನೀಯರು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಗಣೇಶ ಪುರಾಣದಲ್ಲಿ ಈ ಇಂದ್ರಿಯ ನಿಗ್ರಹದ ಬಗ್ಗೆ ಒಂದು ಮಾತು ಬರುತ್ತೆ. ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು. ನೋಡಿ, ಇಂದ್ರಿಯ ಬೇರೆಯಲ್ಲ, ಕುದುರೆ ಬೇರೆಯಲ್ಲ. ಇಂದ್ರಿಯಾಣಿ ಹಯಾನಾಹು, ಉಪನಿಷತ್ತು ಅದೇ ಹೇಳ್ತಾ ಇದೆ, ಕಠೋಪನಿಷತ್ತು. ನೋಡಿ, ಉಪನಿಷತ್ತು ಎನ್ನುವುದು ಶ್ರುತಿ, ಇದು ಸ್ಮೃತಿ. ಸೊ ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್. ಕಾಳಿದಾಸ
ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಅದೇ ಮಾತನ್ನು ಹೇಳ್ತಾನೆ. ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಪುತ್ರಾಪೇಕ್ಷೆಯಿಂದ ಕೂಡಿರ್ತಕ್ಕಂತಹ ಸುದಕ್ಷಿಣಾದೇವಿ ದಿಲೀಪ ಮಹಾರಾಜ ಮುಂದೆ ಹೋಗ್ತಾ ಇದ್ದಾಗ ಅನುಸರಿಸ್ಕೊಂಡು ಹೋಗ್ತಾ ಇಲ್ಲೋ ನಂದಿನಿಯ ವರ ಪ್ರಾರ್ಥನೆಗೋಸ್ಕರ ಅನ್ನೋ ದೃಷ್ಟಿಯಿಂದ. ಇಂದ್ರಿಯಗಳು ಎಂಬ ಕುದುರೆಯನ್ನು ಏರಿದವನು ವಿಷಯಗಳನ್ನು ಅನುಸರಿಸುವನು. ನೋಡಿ, ಒಂದು ಸುಭಾಷಿತದಲ್ಲಿ ಎಂಥ ಒಳ್ಳೆ ಮಾತು ಹೇಳ್ತಾರೆ ಅಂದರೆ ವಿಷ ವಿಷಯ ಎರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ ವಿಷ ಕುಡ್ದವ್ರನ್ನ ಮಾತ್ರ ಪ್ರಾಣ ತೆಗೆಯುತ್ತೆ, ವಿಷಯ ಹತ್ತಿರ ಬಂದವ್ರನ್ನೆಲ್ಲ ಎಳ್ಕೊಂಬಿಡುತ್ತೆ. ಸೊ ಅದರಿಂದ ವಿಷಕ್ಕಿಂತ ವಿಷಯ ಡೇಂಜರಸ್ಸು ಅಂತ. ಈ ದೃಷ್ಟಿಯಿಂದ ವಿಷ ಪಾನ ಮಾಡಿದವ್ರನ್ನ ಮಾತ್ರ ಸಂಹಾರ ಮಾಡಿದರೆ ವಿಷಯ ಅನ್ನೋದು ಹತ್ತಿರ ಇರೋರನ್ನೆಲ್ಲ ಸಂಹಾರ ಮಾಡಿಬಿಡುತ್ತೆ ಒಂದೇ ಸಲ ಅಂತ. ಹೇಗೆ ಅಂದರೆ ಚಿತೆಗೂ ಚಿಂತೆಗೂ ಇರತಕ್ಕಂಥ 0 ವ್ಯತ್ಯಾಸ ತರಹ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರೋವಾಗಲೇ ಸುಟ್ಟಾಕ್ಬಿಡುತ್ತೆ ಅಂತ. ಸೊ ಅದಕ್ಕೇ ಚಿಂತೆ ಬಹಳ ಡೇಂಜರಸ್ಸು ಅಂತ ಆ ಮಾತು ಹೇಳ್ತಕ್ಕಂಥದ್ದು. ವಿಷಯಗಳಲ್ಲಿ ಮನಸ್ಸಿಟ್ಟರೆ ಆ ಮನಸ್ಸು ಸಮುದ್ರದಲ್ಲಿರುವ ದೋಣಿಯನ್ನು ಗಾಳಿ ನಾಶ ಮಾಡುವಂತೆ ಬುದ್ಧಿಯನ್ನು ನಾಶ ಮಾಡುತ್ತದೆ. ಗಣೇಶ ಪುರಾಣ ಉತ್ತರಕಾಂಡ 1ನೇ ಅಧ್ಯಾಯ 65ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ನಮ್ಮಲ್ಲಿ ಪುರಾಣಗಳು ಮಹಾಪುರಾಣಗಳು ಉಪಪುರಾಣಗಳು ಅಂತ 2 ರೀತಿ ಇರತಕ್ಕಂಥದ್ದು. ಪುರಾಣ ಅಂದರೆ ಸಾಮಾನ್ಯವಾಗಿ ನಮಗೆ ಒಂಥರಹ ತಪ್ಪು ಕಲ್ಪನೆ ಕೂಡ್ಕೊಂಡ್ಬಿಟ್ಟಿದೆ. ಅದೇ ಗೊಡ್ಡ ಪುರಾಣ ರೀ ಅವನು ಹೇಳೋದು. ಅವನು ಏನು ವಿಷಯ ಕೊಟ್ಟರು ಅದನ್ನೇ ಹೇಳ್ತಾನ್ರಿ. ಈ ರೀತಿಯಾಗಿ ಮಾತಾಡೋದುಂಟು. ಪುರಾಣ ಅಂದರೆ ನಿತ್ಯ ನೂತನ, ಚಿರಂತನ, ಸನಾತನ ಅನ್ನೋ ಅರ್ಥದಲ್ಲಿ ಪುರಾಣ ಅನ್ನೋ ಶಬ್ದ ಇರೋದು. ಪುರಾಪಿ ನವಃ, ಅದು ಯಾವತ್ತಿದ್ರೂ ನೂತನವೇ. ಈ ರೀತಿಯಾಗಿ 18 ಮಹಾಪುರಾಣಗಳು 18 ಉಪಪುರಾಣಗಳು ಇರೋದು. ಆ ಮಹಾಪುರಾಣಗಳ 18 ಹೆಸರು ಒಂದು 4-5 ವರ್ಷದ ಕೆಳಗೆ ಸಂಸ್ಕೃತ MA ಪಾಸ್ ಆದಮೇಲೆ IAS ಎಕ್ಸಾಮಿನೇಟರ್ ಪ್ರಿಲಿಮಿನರೀಸ್ಗೆ 2 ಮಾರ್ಕ್ ಕ್ವೆಶ್ಚನ್ ಕೇಳಿದರು. ಡೂ ಯು ನೋ ದಟ್ ಸ್ಟಾನ್ಸಾ ಬೈ ನೋಯಿಂಗ್ ವಿಚ್ ಯು ಕ್ಯಾನ್ ರೆಕಲೆಕ್ಟ್ ದ ನೇಮ್ಸ್ ಆಫ್ ಆಲ್ ದಿ 18 ಪುರಾಣಾಸ್ ಅಂತ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಎಷ್ಟೇ ಶ್ಲೋಕ. ಆ 2 ಸಾಲಿರೋ ಶ್ಲೋಕ ನೀವು ನೆನಪಿಟ್ಕೊಂಡ್ಬಿಟ್ರೆ 18 ಪುರಾಣಗಳ ಹೆಸರುಗಳು ನಿಮ್ಮ ನಾಲಿಗೆ ತುದಿನಲ್ಲಿರುತ್ತೆ. ನೋಡಿ, ಮದ್ವಯಂ 2 ಮಾಯಿಂದ ಶುರುವಾಗೋದು, ಮತ್ಸ್ಯ ಮಾರ್ಕಂಡೇಯ. ಭದ್ವಯಂ 2 ಭಕಾರದಿಂದ ಪ್ರಾರಂಭವಾಗ್ತಕ್ಕಂಥದ್ದು, ಭಾಗವತ ಭವಿಷ್ಯ. ಭ್ರತ್ರಯಂ 3 ಬಾಯಿಂದ ಶುರುವಾಗೋದು, ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮವೈವರ್ತ. ಚತುಷ್ಟಯಂ 4 ವಕಾರದಿಂದ ಪ್ರಾರಂಭವಾಗ್ತಕ್ಕಂಥದ್ದು, ವಿಷ್ಣು ವರಾಹ ವಾಮನ ವಾಯು. ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ, ಸ್ಕಾಂದ. ಎಣಿಸಿ 18 ಆಯಿತು. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಕಷ್ಟನೇ ಪಡಬೇಕಾಗಿಲ್ಲ. ಸಂಸ್ಕೃತದಲ್ಲಿ ಹಾಗೆ ಪ್ರತಿಯೊಂದಕ್ಕೂ ಕೂಡ ಸೂತ್ರಪ್ರಾಯವಾಗಿ ಹೇಳ್ತಕ್ಕಂಥದ್ದಿದೆ. ಹಾಗೆ ರಾಮಸ್ವಾಮಿಯವ್ರು ನೆನ್ನೆ ಸೂತ್ರಪ್ರಾಯವಾಗಿ ನಾನು 5 ದಿನ ಹೇಳಬೇಕಾದನ್ನು 10 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಟ್ರು. ನಾನು ಇನ್ನೇನು ಹೇಳಿದ್ರೂ ಕೂಡ ಅದರ ಬೆಳವಣಿಗೆನೇ ಹೊರತು ಅವ್ರು ಹೇಳದೇ ಇರೋದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಮಹಾಭಾರತದ ಬಗ್ಗೆ ಒಂದು ಮಾತಿದೆ, ಯಾವುದು ಮಹಾಭಾರತದಲ್ಲಿ ಇದೆಯೋ ಅದು ಬೇರೆ ಕಡೆ ಇದೆ, ಯಾವುದು ಭಾರತದಲ್ಲೇ ಇಲ್ವೋ ಅದನ್ನೆಲ್ಲೂ ಇಲ್ಲ ಅಂತ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ಕ್ವಚಿತ್ ಭಾರತ ಪಂಚಮೋ ವೇದ ತರಹ ಯದು ರಾಮಸ್ವಾಮಿ ಮಹೋದಯೈ ಪ್ರೋಕ್ತಂ ತದ್ ಮಯಾ ಉಚ್ಯತೆ, ಯದ್ ತೈಹಿ ನ ಪ್ರೋಕ್ತಂ ತದ್ ಮಯಾ ವೋಕ್ತಂ ನ ಶಕ್ಯತೆ ಅಂತ. ಸೊ ನಾನು ಅವ್ರ ಮುಂದೆ ಅದನ್ನು ಪ್ರಶಂಸೆ ಮಾಡಬೇಕು ಅಂತಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಮಾಣಿಕವಾಗಿ ಅನಿಸಿದ್ದನ್ನು ನಾವು ಹೇಳ್ತಕ್ಕಂಥದ್ದು ನಮ್ಮ ಧರ್ಮ. ನಾವು ಯಾವತ್ತೂ ನಮ್ಮ ಅಂತಃಕರಣಕ್ಕೆ ಮೋಸ ಮಾಡ್ಕೋಬಾರ್ದು. ನಾನಂತೂ ಅಂದ್ಕೊಂಡಿರೋದು ಅಷ್ಟೇ, ನಾನು ಯಾರಿಗೂ ಕೂಡ ಹೊಗಳಬೇಕಾಗಿಲ್ಲ, ಯಾರನ್ನೂ ತೆಗಳಬೇಕಾಗಿಲ್ಲ. ಇರೋದನ್ನು ಇರೋ ಹಾಗೆ ಹೇಳಿಬಿಟ್ಟು ಹೋಗಿಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅನಿಸಿರೋದನ್ನು ಹೇಳಬೇಕಷ್ಟೇ ಪ್ರಾಮಾಣಿಕವಾಗಿ. ಅದೇ ವಿವೇಕ್ ಚೂಡಾಮಣಿ ನೀವು ತೆಗೆದು ನೋಡಿದ್ರೆ ನೋಡಿ, ಸಂಸಾರ ಎಂಬ ಮರಕ್ಕೆ ಅಜ್ಞಾನವೇ ಬೀಜ. 147ನೇ ಶ್ಲೋಕ ವಿವೇಕ್ ಚೂಡಾಮಣಿ. ಶರೀರಾತ್ಮ ಬುದ್ಧಿಯೇ ಮೊಳಕೆ, ವಿಷಯ ಅಭಿಲಾಷೆಯೇ ಚಿಗುರು.
ನೋಡಿ, ಆ ಮೊಳಕೆ ಒಡಿಬೇಕಲ್ಲ. ಯಾವುದು ಚಿಗುರು ಅಂದರೆ ವಿಷಯಗಳ ಬಗ್ಗೆ ಇರತಕ್ಕಂಥ ಅಭಿಲಾಷೆ. ವಿಷಯ ಅಂದರೆ ಬೇರೆಯಲ್ಲ, ಇಂದ್ರಿಯಗಳಿಂದ ಜನ್ಯವಾಗಿರ್ತಕ್ಕಂಥ ಸುಖ ಅಂದರೆ ಬೇರೆಯಲ್ಲ. ಬಗೆ ಬಗೆಯಾದಂತಹ ಕರ್ಮವೇ ನೀರು. ನಾವು ಆಚರಿಸ್ತಕ್ಕಂತಹ ಕರ್ಮಗಳಿದೆಯಲ್ಲ, ಅದೇ ನೀರು. ಶರೀರವೇ ಕವಲುಗಳು, ಪಂಚಪ್ರಾಣಗಳೇ ರೆಂಬೆಗಳು. ನಾವು ಹೇಳ್ತೀವಿ, ಅವ್ರಿಗೆ ಜಿಲೇಬಿ ಕಂಡ್ರೆ ಪಂಚಪ್ರಾಣ ರೀ, ಇವ್ರಿಗೆ ದೂದ್ ಪೇಡ ಕಂಡ್ರೆ ಪಂಚಪ್ರಾಣ ರೀ, ಅವ್ರಿಗೆ ಸೋಹನ್ ಪಪಡಿ ಕಂಡ್ರೆ ಪಂಚಪ್ರಾಣ ರೀ. ಯಾವುದು ಪಂಚಪ್ರಾಣಗಳು ಹೇಳಪ್ಪ ಹೆಸರು? ಸ್ವಲ್ಪ ಮೇಲೆ ಕೆಳಗೆ ನೋಡೋಂಗಾಗತ್ತೆ ಪಂಚಪ್ರಾಣಗಳ ಹೆಸರು ಕೇಳಿಬಿಟ್ರೆ. ಅದು ಪ್ರತಿಯೊಬ್ಬರು ಉಪಯೋಗಿಸ್ತಾ ಇರ್ತಾರೆ ಧಾರಾಳವಾಗಿ ಶಬ್ದನ. ಅದು ಪಂಚಪ್ರಾಣ, ಇದು ಪಂಚಪ್ರಾಣ. ಯಾವುದು ಪಂಚಪ್ರಾಣಗಳು? ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಒಂದೊಂದಕ್ಕೂ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಇದೆ ನಮ್ಮಲ್ಲಿ. ಪ್ರಾಗ್ಗಮನವಾನ್ ಪ್ರಾಣ, ತಲೆ ಒಡ್ಕೊಂಡು ಮೇಲ್ಮುಖವಾಗಿ ಹೋಗಬೇಕು ಪ್ರಾಣವಾಯು ಅನ್ನೋದು. ಅರ್ವಾಗಮನವಾನ್ ಅಪಾನಃ, ಕೆಳಮುಖವಾಗಿ ಹೋಗ್ತಕ್ಕಂಥದ್ದು ಅಪಾನವಾಯು. ಶರೀರೇ ಸರ್ವತ್ರ ಗಮನವಾನ್ ಸಮಾನಃ, ಶರೀರದಲ್ಲೆಲ್ಲ ಓಡಾಡೋದು ಸಮಾನವಾಯು. ಈ ರೀತಿಯಾಗಿ ಒಂದೊಂದು ವಾಯುಗೂ ನಿರ್ದಿಷ್ಟವಾದ ಮತ್ತು ನಿಷ್ಕೃಷ್ಟವಾಗಿರ್ತಕ್ಕಂಥ ಲಕ್ಷಣಗಳಿದೆ ನಮ್ಮಲ್ಲಿ. ಇಂದ್ರಿಯಗಳ ಸಮುದಾಯವೇ ಕುಡಿಗಳು, ಹೂವು, ಗಂಧ, ಕುಸುಮ, ಅನೇಕ ಕರ್ಮದಿಂದ ಆಚರಿಸುವ ದುಃಖವೇ ಹಣ್ಣು. ಜೀವಿಯೇ ಆ ಹಣ್ಣನ್ನು ತಿನ್ನುವ ಪಕ್ಷಿ. ಮುಂಡಕೋಪನಿಷತ್ತಲ್ಲಿ ದ್ವಾಸುಪರ್ಣಾಸಯುಜಾ ಸಖಾಯೋ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಆ ಮಂತ್ರ ಬರುತ್ತೆ. ಜೀವಾತ್ಮ ಪರಮಾತ್ಮರ ಸಂಬಂಧವನ್ನು ಹೇಳೋಕ್ಕೆ ಹೊರಟಿರ್ತಕ್ಕಂಥ ಮಂತ್ರ. ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್, ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಚಿಹ್ನೆ ಏನು ಅಂದರೆ ದ್ವಾಸುಪರ್ಣ ಸಯುಜಾ ಸಖಾಯೋ. ಸೊ ಈ ದೃಷ್ಟಿಯಿಂದ ಈ ಇಂದ್ರಿಯಗಳು ಅನ್ನೋದನ್ನು ಇಟ್ಕೊಂಡ ಮೇಲೆ ಇದರ ನಿಗ್ರಹವನ್ನು ನಾವು ಯಾತಕ್ಕೋಸ್ಕರ ಮಾಡಬೇಕು, ಎಷ್ಟು ಇದು ವ್ಯಾಪಕವಾಗಿರ್ತಕ್ಕಂತಹ ವಿಷಯವನ್ನು ಹೊಂದಿಕೊಂಡಿದೆ ಅಂತ ಹೇಳಿದ್ರೆ, ಭಗವದ್ಗೀತೆ ಪೂರ್ತಿ ಇದರ ಬಗ್ಗೆನೇ 2ನೇ ಅಧ್ಯಾಯ, 3ನೇ ಅಧ್ಯಾಯ, 18ನೇ ಅಧ್ಯಾಯ ತೆಗೆದು ನೋಡಿದ್ರೆ ಇಂದ್ರಿಯ ನಿಗ್ರಹದ ಬಗ್ಗೆ ಎಷ್ಟು ಶ್ಲೋಕಗಳಿದೆ ಅಂತ ಹೇಳಿದ್ರೆ ಅದರ ಮೇಲೆ ಒಂದು ಉಪನ್ಯಾಸ ಆಗಿಬಿಡುತ್ತೆ. ಆದ್ದರಿಂದ ನಾನು ಅದರ ಕಡೆಗೆ ಹೆಚ್ಚು ಗಮನ ಕೊಡದೆ ಈ ಸಂದರ್ಭದಲ್ಲಿ ಈ ಶ್ಲೋಕದ 2ನೇ ಪಾದವಾಗಿರ್ತಕ್ಕಂತಹ ಮಯೂಖ ಚೂಡಾಲಂ, ಪರಮೇಶ್ವರನನ್ನು ಧ್ಯಾನಿಸಿ ಕೃತಾರ್ಥರಾದರೆ ಅವರಿಗೆ ಮನೋನಿಗ್ರಹ ಉಂಟಾಗತ್ತೆ ಅಂತ ಸದಾಶಿವ ಬ್ರಹ್ಮೇಂದ್ರ ಹೇಳಿರೋದನ್ನು, ಶಿವ ಅಂದರೆ ಏನು, ಶಿವ ಸ್ವರೂಪ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಶಿವ ಎಂಬತಕ್ಕಂತಹ ಶಬ್ದ ನೋಡಿ, ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ 280ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳೋ ಹಾಗೆ, ಶಿವಪ್ರಸಾದೇನ ವಿನಾನ ಸಿದ್ಧಿ, ಶಿವಪ್ರಸಾದೇನ ವಿನಾನ ಬುದ್ಧಿ, ಶಿವಪ್ರಸಾದೇನ ವಿನಾನ ಯುಕ್ತಿ, ಶಿವಪ್ರಸಾದೇನ ವಿನಾನ ಮುಕ್ತಿ. ಶಿವನ ಅನುಗ್ರಹ ಇಲ್ಲದೆ ಹೋದರೆ ಇದು ಯಾವುದೂ ಸಾಧ್ಯ ಇಲ್ಲ. ನಮಗೆ ಸಿದ್ಧಿಯೂ ಆಗೋದಿಲ್ಲ, ಬುದ್ಧಿಯೂ ಬರೋದಿಲ್ಲ, ಯುಕ್ತಿಯೂ ಹೊಳೆಯೋದಿಲ್ಲ, ಮುಕ್ತಿ ದೂರಾಪಾಸ್ತ. ಸೊ ಅದರಿಂದ ಪರಮೇಶ್ವರನ ಧ್ಯಾನ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಇಲ್ಲಿ ವರ್ಣನೆ ಮಾಡ್ತಾರೆ. ಮಾನಸೋಲ್ಲಾಸದಲ್ಲಿ ಶಂಕರರ ಸಾಕ್ಷಾ ಶಿಷ್ಯರಾಗಿದ್ದಂತಹ ಸುರೇಶ್ವರಾಚಾರ್ಯರು 9ನೇ ಅಧ್ಯಾಯ 46ನೇ ಶ್ಲೋಕದಲ್ಲಿ ಗುರುಪ್ರಸಾದಾತ್ ಲಭತೆ ಯೋಗಂ ಅಷ್ಟಾಂಗ ಲಕ್ಷಣಂ. ನೋಡಿ, ಗುರುಗಳ ಅನುಗ್ರಹದಿಂದ ಅಷ್ಟಾಂಗ ಯೋಗದ ಲಕ್ಷಣ ಅನ್ನೋದು ನಮಗೆ ಸಿದ್ಧಿಸುತ್ತೆ. ಯಾವುದು ಅಷ್ಟಾಂಗ ಅಂತ ನೆನ್ನೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳು ಬಾಹ್ಯ ಯೋಗವಾದರೆ, ಧಾರಣ, ಧ್ಯಾನ, ಸಮಾಧಿ, ಅಂತರ್ಯೋಗ ಒಟ್ಟು ಸೇರಿ ಅಷ್ಟಾಂಗ ಯೋಗ ಅಂತ. ಈ ಹನುಮತ್ ನಗರ 4ನೇ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ ಅಂತ ಬೋರ್ಡಿದೆ. ಅದೇ ರಂಗಪ್ರಿಯ ಸ್ವಾಮಿಗಳ ಪೂರ್ವಾಶ್ರಮದ ಮನೆ. ಇರಲಿ. ಗುರುಪ್ರಸಾದಾತ್ ಲಭತೆ ಯೋಗಂ ಅಷ್ಟಾಂಗ ಲಕ್ಷಣಂ, ಶಿವಪ್ರಸಾದಾತ್ ಲಭತೆ ಯೋಗ ಸಿದ್ಧಿಂಚ ಶಾಶ್ವತೀಂ. ಶಿವಪ್ರಸಾದದಿಂದ ಶಾಶ್ವತವಾಗಿರ್ತಕ್ಕಂಥ ಯೋಗ ಸಿದ್ಧಿ ಎಂಬತಕ್ಕಂಥದ್ದು ಉಂಟಾಗತ್ತೆ ನಮಗೆ. ಗುರುಗೀತಾ 29 ಗೀತೆಗಳಲ್ಲಿ ಒಂದು. ನಮ್ಮಲ್ಲಿ ಗೀತೆ ಅಂದರೆ ಭಗವದ್ಗೀತೆ, ಎರಡನೇ ಮಾತಿಲ್ಲ, ಸುಪ್ರಸಿದ್ಧವಾಗಿರ್ತಕ್ಕಂಥ ಗೀತೆ. ಆದರೆ ಭಗವದ್ಗೀತೆ ಒಂದೇ ಗೀತೆ ಇದೆ ಅನ್ನೋ ಭ್ರಾಂತಿಯಲ್ಲಿ ಮಾತ್ರ ಇರಬಾರ್ದು ನಾವಷ್ಟೇ. ಏಕೆಂದರೆ ಒಟ್ಟು 29 ಗೀತೆಗಳಿದೆ ನಮ್ಮಲ್ಲಿ. ಅಷ್ಟಾವಕ್ರ ಗೀತೆ, ಅವಧೂತ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ಋಭುಗೀತೆ, ಗೋಪಿಕಾ ಗೀತೆ, ಸಿದ್ಧಗೀತೆ, ವ್ಯಾದಗೀತೆ, ನಹುಷ ಗೀತೆ. ಈ ರೀತಿಯಾಗಿ ನಾವು ಹೇಳ್ತಾ ಹೋದರೆ ಒಟ್ಟು 29 ಗೀತೆಗಳಿದೆ. ಮಲ್ಲೇಶ್ವರದಲ್ಲಿ ಗಾಂಧಿ ಸಾಹಿತ್ಯ ಸಂಘ ಅಂತಿದೆ 8ನೇ ಕ್ರಾಸಲ್ಲಿ. ಅಲ್ಲಿ ಒಂದು 15 ವರ್ಷದಿಂದ 15 ಗೀತೆಯನ್ನು ತಿಂಗಳಿಗೆ ಒಂದು ಉಪನ್ಯಾಸ ತರಹ ಮಾಡ್ತಾ ಬಂದಿದ್ದೀನಿ. ಇನ್ನೊಂದು 14 ವರ್ಷ ನನ್ನ ಪ್ರಾಜೆಕ್ಟು.
ಇನ್ನು 14 ಗೀತೆ ಮುಗಿಯೋದ್ರೊಳಗೆ ಗೌರ್ಮೆಂಟ್ದು 5 ಇಯರ್ ಪ್ರಾಜೆಕ್ಟ್ ಆದರೆ ನನ್ನ 29 ಇಯರ್ ಪ್ರಾಜೆಕ್ಟು. ನನಗೆ ನಾನು ಕೊಟ್ಕೊಂಡಿರೋದು ಭಗವಂತ ನಡೆಸ್ಬೇಕು ಅಷ್ಟೇ ಹೊರತು ನಾನು ನಡೆಸ್ತೀನೇನೋ ಮಾತು ಹೇಳಬಾರ್ದು ಯಾವತ್ತೂ ಕೂಡ. ಶಿವವದೃಶ್ಯತೆ ನೋಡಿ, ಸಾಕ್ಷಾತ್ ಗುರುಹು ಪುಣ್ಯಕರ್ಮಣ, ಪುಣ್ಯ ಮಾಡಿರೋರಿಗೆ ಗುರುವೇ ಶಿವನ ತರಹ ತೋರ್ತಾನಂತೆ. ಆದರೆ ನರವದೃಶ್ಯತೆ ಸೈವ ಗುರುಹು ಪಾಪಕರ್ಮಣ, ಪಾಪ ಮಾಡಿರೋರಿಗೆ ಆ ಗುರು ಸಾಮಾನ್ಯ ಮನುಷ್ಯನ ತರಹ ಕಾಣತ್ತಂತೆ. ಅದಕ್ಕೆ ನಮ್ಮಲ್ಲಿ ಹೇಳೋದು, ಎಷ್ಟೋ ಸಲ ಕೆಲವರು ಹೇಳ್ತಾರೆ ಅಲ್ಲಿ ಇದೆಯಲ್ಲ ಅಂತ, ಆದರೆ ನಮಗದು ಕಾಣೋದೇ ಇಲ್ಲ. ಹಾಗೆ ಅಂಥೇಳಿ ಅದು ಇಲ್ಲ ಅಂತಲ್ಲ, ನಮಗೆ ಗೋಚರವಾಗ್ತಾ ಇಲ್ಲ ಅಂತ ನಾವು ಹೇಳಬೇಕೆ ಹೊರತು ಆ ಪದಾರ್ಥವೇ ಇಲ್ಲ ಅಂತ ನಾವು ಹೇಳಬಾರ್ದು. ಏಕೆಂದರೆ ಅವರವರ ಒಂದು ಹಿನ್ನೆಲೆ, ಅವರವರ ಸಂಸ್ಕಾರ, ಅವರವರ ಸಂಸ್ಕೃತಿ ವಿಶೇಷದಿಂದ ಅವರವ್ರಿಗೆ ಅದು ತೋರ್ತಾ ಹೋಗುತ್ತೆ. ಅವಧೂತ ಗೀತ 36ನೇ ಶ್ಲೋಕದಲ್ಲಿ ದತ್ತಾತ್ರೇಯರು ಒಂದು ಮಾತು ಹೇಳ್ತಾರೆ, ಶಿವನ್ನ ಜಾನಾಮಿ ಕಥಂ ವದಾಮಿ. ನನ್ನ ಗತಿನೇ ಇವತ್ತು ಅದೇ ಆಗಿರೋದು. ಶಿವನ್ನ ಜಾನಾಮಿ ಕಥಂ ವದಾಮಿ, ಶಿವ ನನಗೆ ಗೊತ್ತಿಲ್ಲ, ಶಿವನ ಬಗ್ಗೆ ಹೇಗಪ್ಪ ಹೇಳಲಿ. ಶಿವನ್ನ ಜಾನಾಮಿ ಕಥಂ ಭಜಾಮಿ, ಶಿವ ನನಗೆ ಗೊತ್ತಿಲ್ಲ, ಹೆಂಗೆ ಅವನನ್ನು ಭಜನೆ ಮಾಡಲಿ. ಅಹಂ ಶಿವಶ್ಚೇತ್ ಪರಮಾರ್ಥ ತತ್ವಂ ಸಮಸ್ವರೂಪಂ ಗಗನೋಪಮಂಚ. ನಿಜವಾದ ಅರ್ಥದಲ್ಲಿ ಸಮಸ್ವರೂಪ. ಅದಕ್ಕೆ ನಮ್ಮಲ್ಲಿರೋದು ಪಂಡಿತಾ ಸಮದರ್ಶಿನಃ ಅನ್ನೋ ದೃಷ್ಟಿಯಿಂದ ಸಮಸ್ವರೂಪದಲ್ಲಿ ನಾವು ಶಿವನನ್ನು ಕಾಣ್ತಾ ಹೋಗಬೇಕು ಯಾವತ್ತಿದ್ರೂ ಕೂಡ. ಅದಕ್ಕೇ ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರೈಕಾದಶಿನೀ ಶ್ರುತೌ ತತ್ರ ಪಂಚಾಕ್ಷರಿ ತಸ್ಯಾಂ ಶಿವ ಇತಿ ಅಕ್ಷರದ್ವಯಂ. ಈ ಮಾತು ಬರುತ್ತೆ ನೋಡಿ. ವಿದ್ಯೆಗಳಲ್ಲಿ ವೇದ ಶ್ರೇಷ್ಠ. ವೇದಗಳಲ್ಲಿ 11 ಅನುವಾಕ ಇರತಕ್ಕಂಥ ರುದ್ರ ಮತ್ತು ಚಮಕ ಅತ್ಯಂತ ಉತ್ಕೃಷ್ಟ. ಆ ಮಂತ್ರಗಳಲ್ಲಿ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಅತ್ಯಂತ ಶ್ರೇಷ್ಠ. ಅದರಲ್ಲಿ ಶಿವ ಎಂಬ 2 ಅಕ್ಷರ ಶ್ರೇಷ್ಠಾತಿ ಶ್ರೇಷ್ಠ ಅಂತ. ಸೊ ಈ ರೀತಿಯಾಗಿ ಶಿವ ಯಾರಿಗೆ ಅರ್ಥ ಆಗಿಲ್ವೋ ಅವರು ಶವ ಅಂತ. ಶಿವಸ್ವರೂಪ ಅಂದರೆ ಮಂಗಳ ಸ್ವರೂಪ. ಅದಕ್ಕೆ ನೋಡಿ, ಶಿವ ಅಂದರೆ ಬೇರೆಯಲ್ಲ, ಶಂಕರ ಅಂದರೆ ಬೇರೆಯಲ್ಲ. ಆ ದೃಷ್ಟಿಯಿಂದಲೇ ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ ಆ ಮಾತು ಬಂದಿರೋದು. ಸಾಕ್ಷಾತ್ ಪರಮೇಶ್ವರನೇ ಧರೆಗಿಳಿದು ಶಂಕರರ ರೂಪದಲ್ಲಿ ನಡೆದಾಡಿದರು ಅಂತ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ ಇದೆ. ಇಲ್ಲಿವರೆಗೂ ನನಗೆ ಅದು ಎಲ್ಲಿ ಬರುತ್ತೆ ಅಂತಲೇ ಕಾಂಟೆಕ್ಸ್ಟ್ ಸಿಗ್ತಾ ಇಲ್ಲ. ಯಾರ್ಯಾರನ್ನೋ ಮಹನೀಯರನ್ನ ಕೇಳಿದೆ, ಇನ್ನೂ ಗೊತ್ತಾಗಿಲ್ಲ. ನಿಮಗೇನಾದ್ರು ಗೊತ್ತಾದರೆ ಹೇಳಿ, ನಾನು ಬರ್ಕೋತೀನಿ ಅದರ ಕಾಂಟೆಕ್ಸ್ಟ್ ಎಲ್ಲಿ ಬರುತ್ತೆ ಅಂತ. ಕೃತೇತು ದಕ್ಷಿಣಾಮೂರ್ತಿ ತ್ರೇತಾಯಾಂ ಗುರುದತ್ತಕಃ ದ್ವಾಪರೇ ವ್ಯಾಸರೂಪಶ್ಚ ಕಲೌ ಶ್ರೀ ಗುರುಶಂಕರ ಅಂತ ಶ್ಲೋಕ. ಸೋರ್ಸ್ ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀನಿ, ಯಾರ್ಯಾರನ್ನೋ ಕೇಳಿ. ಕೃತೇತು ದಕ್ಷಿಣಾಮೂರ್ತಿ, ಕೃತಯುಗದಲ್ಲಿ ಯಾರು ದಕ್ಷಿಣಾಮೂರ್ತಿಗಳಾಗಿ ಅವತರಿಸಿದರೋ, ತ್ರೇತಾಯಾಂ ಗುರುದತ್ತಕಃ, ತ್ರೇತಾಯುಗದಲ್ಲಿ ಅವರೇ ದತ್ತಾತ್ರೇಯರಾಗಿ ಆವಿರ್ಭವಿಸಿದರಂತೆ. ದ್ವಾಪರೇ ವ್ಯಾಸರೂಪಶ್ಚ, ದ್ವಾಪರ ಯುಗದಲ್ಲಿ ಅವರೇ ವೇದವ್ಯಾಸರಾದರಂತೆ. ಕಲೌ ಶ್ರೀ ಗುರುಶಂಕರ, ಕಲಿಯುಗದಲ್ಲಿ ಅವರೇ ಶಂಕರರಾಗಿ ಅವತರಿಸಿದರು ಅಂತ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಶ್ಲೋಕ. ನಾನು ಕೇಳಿದ್ದೀನಿ ಅಷ್ಟೇ ಹೊರತು ಸೋರ್ಸ್ ಗೊತ್ತಾಗ್ತಾ ಇಲ್ಲ ಇಲ್ಲಿವರೆಗೂ ಎಲ್ಲಿದೆ ಅಂತ. ಸರ್ವೋಪನಿಷದಾಂಸಾರೋ ರುದ್ರಾಧ್ಯಾಯ ಸಮರ್ಥಿತ. ನೋಡಿ, ಶಿವಪುರಾಣದಲ್ಲಿ ಈ ಮಾತು ಬರುತ್ತೆ. ಸಮಸ್ತ ಉಪನಿಷತ್ತುಗಳ ಸಾರವೇ ರುದ್ರಾಧ್ಯಾಯ ಅಂತ. ಉಪ ನಿ ಸತ್, ಆ ಸದ್ವಸ್ತುವನ್ನು ನಾವು ಅರಿಬೇಕಾದರೆ ಗುರುವಿನ ಬಳಿಗೆ ಹೋಗಿ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ ಹೇಳೋ ಹಾಗೆ ಗುರು ಶುಶ್ರೂಷೆ ಮಾಡಿ ಗುರು ಅನುಗ್ರಹದಿಂದ ಗುರುತರವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡೆದು ಗುರುದಕ್ಷಿಣೆ ಕೊಟ್ಟು ಮನೆಗೆ ವಾಪಸ್ ಬರತಕ್ಕಂಥ ಪದ್ಧತಿ ಆಗಿನ ಕಾಲದಲ್ಲಿ ಇದ್ದಿದ್ದು. ಅದಕ್ಕೆ ನೋಡಿ, ರಘುವಂಶದಲ್ಲಿ ಕೌತ್ಸನ ಪ್ರಸಂಗವನ್ನು ಕಾಳಿದಾಸ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾನೆ ಅಂತ. ಅವನು ಪೂರ್ತಿ ವಿದ್ಯೆಯನ್ನು ಕಲಿತ ಬಳಿಕ ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳ್ತಾನೆ. ವರತಂತು ಹೇಳ್ತಾನಪ್ಪ, ನೀನು ಚೆನ್ನಾಗಿ ಓದಿದ್ದೀಯಾ, ನನ್ನ ಮನಸ್ಸು ತೃಪ್ತಿಯಾಗಿದೆ, ನೀನು ಹೋಗಿ ಬಾ, ಏನೂ ಕೊಡಬೇಡ ಅಂತ. ಆದರೆ ಅವನು ಪೀಡಿಸ್ತಾನೆ, ಇಲ್ಲ ಇಲ್ಲ ನಾನು ಕೊಡಲೇಬೇಕು, ನೀವು ಹೇಳಲೇಬೇಕು ಅಂತ. ಗುರು ಕೋಪ ಬರುತ್ತೆ. ಕೊಡ್ತೀಯ ಹಾಗಿದ್ದರೆ 14 ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಬೆಳಗ್ಗೆ ಒಳಗೆ ತಂದಿಡು ಅಂತಾನೆ. ಎಲ್ಲಿಂದ ತೊಗೊಂಬರೋದು ಆ ಬಡ ವಿದ್ಯಾರ್ಥಿ 14 ಕೋಟಿ ಸುವರ್ಣ ನಾಣ್ಯಗಳನ್ನು? ರಘು ಮಹಾರಾಜನ ಮನೆಗೆ ಹೋಗ್ತಾನೆ. ರಘು ಚಕ್ರವರ್ತಿ ತನಗೆ ಸಿಗತ್ತೆ ಅಂತ. ಆ ರಘು ವಿಶ್ವಜಿತ್ ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಮಣ್ಣಿನ ಪಂಚಪಾತ್ರೆಯಲ್ಲಿ ಸಾಯಂ ಸಂಧ್ಯಾ ವಂದನೆ ಚಕ್ರವರ್ತಿ ಮಾಡ್ತಾ ಇದ್ದಾನೆ.
ಅದನ್ನು ನೋಡಿ ಗಾಬರಿ ಆಗತ್ತೆ ಕೌತ್ಸನಿಗೆ. ಇಂಥವನ ಹತ್ರ ಕೇಳಕ್ಕೆ ಬಂದಲ್ಲಪ್ಪ 14 ಕೋಟಿ ಸುವರ್ಣ ನಾಣ್ಯ, ನನ್ನ ಗತಿ ಏನು ಅಂತ. ರಘು ಹೇಳ್ತಾನೆ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ಹಿಂತಿರುಗಿದ್ರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾತಿಗೆ ಬಂದಿದೆಯಾ ಅಂತ. ಕೌತ್ಸ ಹೇಳ್ತಾನೆ, ಸ್ವಾಮಿ ನನ್ನ ಗತಿ ಹಿಂಗಾಗ್ಬಿಟ್ಟಿದೆ, ನಾಳೆ ಬೆಳಗ್ಗೆ ಒಳಗೆ ನನ್ನ ಗುರುಗಳಿಗೆ ನಾನು 14 ಕೋಟಿ ಸುವರ್ಣ ನಾಣ್ಯಗಳನ್ನು ತಂದುಕೊಡ್ಬೇಕು ಅಂತ. ರಘು ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡ, ರಾತ್ರಿ ಎಲ್ಲ ಸಮಯ ಇದೆ, ಊಟ ಮಾಡು, ನಿದ್ದೆ ಮಾಡು, ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತಾನೆ. ಅವ್ನಿಗೆ ಅರ್ಥ ಆಗಲ್ಲ, ರಾತ್ರಿ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಇವನು ಅಂತ. ತಕ್ಷಣ ಡಂಗುರ ಹೊಡಿಸ್ತಾನೆ, ಕುಬೇರನ ಮೇಲೆ ನಾನು ಈಗ ಯುದ್ಧಕ್ಕೆ ಬರ್ತಾಯಿದ್ದೀನಿ ಅಂತ. ರಘು ಯಾರಿಗೆ ಗೊತ್ತಿಲ್ಲ ರಘುವಿನ ಪರಾಕ್ರಮ. ಕುಬೇರ ನಡ್ಕೊಂಡು ಓಡಿ ಬರ್ತಾನೆ, ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ, ನಾನು ಸರ್ವಸ್ವ ನಿಂದೆ ಅಂತ. ಅದು 14 ಕೋಟಿಗಿಂತ ಜಾಸ್ತಿ ಇತ್ತು. ಆಗ ರಘು ಕರೆದು ಹೇಳ್ತಾನೆ, ತೊಗೊಂಡೋಗಿ ಎಲ್ಲಾನು. ಕೌತ್ಸ ಹೇಳ್ತಾನೆ, ಸ್ವಾಮಿ 14 ಕೋಟಿ ಮೇಲೆ ಒಂದು ಬಿಡುಗಾಸು ನನಗೆ ಬೇಕಾಗಿಲ್ಲ, ಯಾಕೆ ನನ್ನ ಗುರುಗಳು ಕೊಡಬೇಕಾದ್ದು, ನಂದಲ್ಲ ಅದು. ರಘು ಹೇಳ್ತಾನಪ್ಪ, ವಿಶ್ವಜಿತ್ ಯಾಗ ಮಾಡಿ ಎಲ್ಲವನ್ನೂ ದಾನ ಕೊಟ್ಟು ಇನ್ನೂ ನಾನು ದುಡ್ಡಿಟ್ಕೊಂಡ್ರೆ ನಾನು ದಾನ ಮಾಡಿದ್ದಕ್ಕೆ ಏನು ಪ್ರಯೋಜನ, ಎಲ್ಲ ತೊಗೊಂಡೋಗು ಅಂತೀವನು, ಇಷ್ಟು ಮಾತ್ರ ಬೇಕು ಅಂತ ಅವನು. ಹಾಗಿದ್ದರೂ ಆಗಿನ ಕಾಲದಲ್ಲಿ ಈಗ ಕೊಡದೇನೇ ತಲೆ ಹೊಡಿತಾರೆ, ಕೊಟ್ಟರೆ ಬಿಡ್ತಾರಾ? ಮೊನ್ನೆ ಬೆಳಗ್ಗೆ 5:15 ಗಂಟೆಗೆ ಮಲ್ಲೇಶ್ವರ 15ನೇ ಕ್ರಾಸ್ ಪಾರ್ಕ್ ಎದುರುಗಡೆ DGP ಆಗಿರ್ತಕ್ಕಂಥವರ ತಾಯಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಸಾಯಿ ಮಂದಿರಕ್ಕೆ ಚೈನ್ ಕಟ್ ಮಾಡ್ಕೊಂಡು ಹೋಗಿದ್ದನ್ನು ಇನ್ನೂ ನಾವು ಸಾಲ್ವ್ ಮಾಡೋಕ್ಕಾಗಿಲ್ಲ. ನಿಮ್ಮ ಇನ್ಫಾರ್ಮೇಷನ್ಗೆ ಇರಲಿ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈಗಿನ ಕಾಲ ಹಿಂಗಿದೆ, ಆಗಿನ ಕಾಲದಲ್ಲಿ ಹಾಗಿತ್ತು. ಪರಮಹಂಸರಿಗೆ ಒಂದು ಸಲ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ವಂತೆ, ಯಾಕೆಂದರೆ ಯಾರ್ದೋ ನಾಣ್ಯದ ಮೇಲೆ ನಾನು ಮಲಗಿಬಿಟ್ಟಿದ್ದೀನಲ್ಲ ಅಂತ. ಈಗಿನ ಕಾಲದಲ್ಲಾದರೆ ಯಾರ್ದೋ ಏನ್ರಿ ನಾಣ್ಯ ಎಲ್ಲ ನಂದೇ, ಮಾಸೊಮ್ಮೆ ಮೀಸೊಮ್ಮೆ ಮಾಸೊಮ್ಮೆ, ಮಾದಿ ಮಾದೆ ಮೀದಿ ಮಾದೆ, ಎಂಥ ಸರ್ವಸಮಭಾವ ನೋಡಿ. ಮೀದಿ ಮಾತ್ರ ಆಗಲ್ಲ, ಮಾದಿ ಮೀದಿ ಮಾದೆ ಪೋಂಡಿ, ಎಂಥ ಲಾಜಿಕ್ ನೋಡಿ ಇದು. ಸೊ ಅದರಿಂದನೇ ನಮಗೆ ಅನುಕೂಲ ಸಿಂಧು ನ್ಯಾಯ, ಬೇಕಾದಕ್ಕೆ ಮಾತ್ರ ನಾವು ಈ ರೀತಿ ಉಪಯೋಗಿಸ್ಕೋತೀವಿ. ಸೊ ಆ ದೃಷ್ಟಿಯಿಂದ ತಪ್ಪು ತಿಳ್ಕೋಬೇಡಿ. ಕುಬೇರ ಅಂದರೆ ಹಿಂದೆ ಇದ್ದಂತಹ ಇದು ನೆನೆಸ್ಕೊಂಡ್ರೆ ನಿಮಗೆ ಹಿರಿಯರಿಗೆಲ್ಲ ಗೊತ್ತಿರುತ್ತೆ, ನಾನೇ ಹೊಸದಾಗಿ ಹೇಳಬೇಕಾಗಿಲ್ಲ. ಸೆಂಟ್ರಲ್ ಕಾಲೇಜಲ್ಲಿ ಕುಬೇರ ಕುಚೇಲ ಅಂತ ಇಬ್ಬರು ಪ್ರೊಫೆಸರ್ಸ್ ಇದ್ದರು. ಕುಬೇರ ಕುಚೇಲನ ತರಹ ಇದ್ದರು, ಕುಚೇಲ ಕುಬೇರನ ತರಹ ಇದ್ದರು, ಅಷ್ಟೇ ವ್ಯತ್ಯಾಸ. 20ನೇ ತಾರೀಕಿಗೆ ಬಂದರೆ ಕುಬೇರ ಕುಚೇಲನ ಹತ್ರ ಸಾಲ ಮಾಡ್ಕೊಂಡು ಮನೆಗೆ ಹೋಗೋದು. ಹಾಗೆ ಇರಲಿ. ಸೊ ಪರ್ಸ್ನಲ್ ಅಟ್ಯಾಕ್ ಅಲ್ಲ, ಸುಮ್ಮನೆ ಸಾಂದರ್ಭಿಕವಾಗಿ ಹೆಸರು ಜ್ಞಾಪಕ ಬಂದಿದ್ದರಿಂದ ನನ್ನ ಬುದ್ಧಿ ಆ ರೀತಿ ಓಡುತ್ತೆ. ನಾನೇನು ಮಾಡಲಿ, ಒಂದು ನೇಮ್ ಬಂದುಬಿಟ್ರೆ ಅದು ಎಲ್ಲೆಲ್ಲಿ ಬರುತ್ತೋ ಅಷ್ಟು ಕೂಡ ಸ್ಕ್ಯಾನ್ ಮಾಡ್ಕೊಂಡು ಬರೋ ಹಾಗೆ ಅದು ಆ ಥರ ಆಗಿಬಿಟ್ಟಿದೆ. ನೌ ಐ ಕಾಂಟ್ ಚೇಂಜ್, ದಟ್ಸ್ ದಿ ಪ್ರಾಬ್ಲಮ್, ಯು ಹ್ಯಾವ್ ಟು ಸಫರ್ ಮೀ ಅಷ್ಟೇ. ಸೊ ಈ ದೃಷ್ಟಿಯಿಂದ ಕೂರ್ಮ ಪುರಾಣದಲ್ಲಿ ನೋಡಿ ಒಂದು ಮಾತು ಬರುತ್ತೆ, ಕೃಷ್ಣ ಪರಮಾತ್ಮ ದೇಹಕ್ಕೆ ಭಸ್ಮ ಲೇಪಿಸಿಕೊಂಡು ಪಾಶುಪತ ವ್ರತ ಧರಿಸಿ ಶಿವನನ್ನು ಕುರಿತು ತಪಸ್ಸು ಮಾಡ್ದ ಅಂತ ಕೂರ್ಮ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ಏವಂ ಸ್ತುತ್ವಾ ಮಹಾದೇವಂ ಕೃತ್ವಾ ಪಾಶುಪತಂ ವ್ರತಂ ಜಜಾಪರುದ್ರಂ ಭಗವಾನ್ ಕೋಟಿವಾರಂ ಜಲೇ ಸ್ಥಿತಃ. ನೀರಲ್ಲಿ ನಿಂತ್ಕೊಂಡು ಕೋಟಿ ಜಪ ಕೃಷ್ಣ ಶಿವನ ಮೇಲೆ ಮಾಡಿದ್ನಂತ. ಇದು ಕೂರ್ಮ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ನೀತಿ ಶತಕದಲ್ಲಿ ಹರಿ ಮತ್ತು ಹರರಿಗೆ ಭೇದವೇ ಇಲ್ಲ ಅಂತ ಸ್ಪಷ್ಟವಾಗಿ ಮಾತು ಬರುತ್ತೆ. ಹರಿಹರಯೋರಿಹ ಭೇದಂ ಕಲಯತಿ ಮೂಢಃ ನವೈ ವಿದ್ವಾನ್ ಪ್ರಕೃತಿ ತಯೋ ಅಭಿನ್ನ ಪ್ರತ್ಯಭೇದಾತ್ ವಿಭಿನ್ನವದ್ ಭಾತಿ. ಹರಿಹರರಲ್ಲಿ ಯಾವ ಭೇದವೂ ಇಲ್ಲ, ಭೇದ ಇದೆ ಎಂದು ಹೇಳುವವನೇ ಮೂರ್ಖ, ಇವನು ವಿದ್ವಾಂಸನಲ್ಲ. ಅಪ್ಪಯ್ಯ ದೀಕ್ಷಿತರು ಶಿವ ವಿಷ್ಣು ಒಂದೇ ಎಂಬುದಾಗಿ ವರದರಾಜ ಸ್ತವದಲ್ಲಿ ಸಾರಿದ್ದಾರೆ. ಮೈಸೂರಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ 38 ವರ್ಷಗಳ ಕಾಲ ರಿಸರ್ಚ್ ಅಸಿಸ್ಟೆಂಟಾಗಿ ಸೇರಿಕೊಂಡು ರಿಸರ್ಚ್ ಅಸಿಸ್ಟೆಂಟಾಗಿಯೇ ರಿಟೈರ್ ಆದ HV ನಾಗರಾಜರಾವ್ ಅವರು ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಇಸ್ರೇಲಿಗೆ ವಿಸಿಟಿಂಗ್ ಪ್ರೊಫೆಸರು, ಬ್ಯಾಂಕಾಕ್ಗೆ ವಿಸಿಟಿಂಗ್ ಪ್ರೊಫೆಸರು, ಅಮೇರಿಕಾಗೆ ವಿಸಿಟಿಂಗ್ ಪ್ರೊಫೆಸರು, ವಿಸ್ಕಾನ್ಸಿನಿಂದ MA, ಅಷ್ಟಿದ್ದರೂ ಕೂಡ ಅವರು ಲೆಕ್ಚರರ್ ಆಗಲೇ ಇಲ್ಲ ಜೀವನದಲ್ಲಿ. ರಿಸರ್ಚ್ ಅಸಿಸ್ಟೆಂಟಾಗೇ ಸೇರಿಕೊಂಡು ರಿಸರ್ಚ್ ಅಸಿಸ್ಟೆಂಟಾಗೇ ರಿಟೈರ್ ಆಗಿಬಿಟ್ರು 38 ವರ್ಷ. ಇರಲಿ. ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ ಈ ವರದರಾಜ ಸ್ತವದಲ್ಲಿ, ಮಹೇಶ್ವರೇವ ಜಗತಾಮಧೀಶ್ವರೇ ಜನಾರ್ದನೇವ ಜಗದಂತರಾತ್ಮನಿ ನ ವಸ್ತುಭೇದ ಪ್ರತಿಪತ್ತಿರಸ್ತಿ ಮೇ ತಥಾಪಿ ಭಕ್ತಿ ತರುಣೇಂದು ಶೇಖರೇ. ಎಂಥ ಮಾತು ನೋಡಿ. ಜಗದೀಶ್ವರನಾದ ಪರಶಿವನಲ್ಲಾಗಲಿ ಜಗತ್ತಿನ ಅಂತರಾತ್ಮವಾದ ವಿಷ್ಣುವನ್ನಾಗಲಿ ನನಗೆ ಯಾವ ಭೇದವೂ ಇಲ್ಲ, ಅವರಿಬ್ಬರೂ ಮೂಲದಲ್ಲಿ ಒಂದೇ. ಆದರೂ ನನಗೆ ಬಾಲೇಂದು ಶೇಖರನಾದ ಶಿವನಲ್ಲಿ ವಿಶೇಷ ಭಕ್ತಿ ಅನ್ನೋ ದೃಷ್ಟಿಯಿಂದ. ಅಪ್ಪಯ್ಯ ದೀಕ್ಷಿತರು ಪರಮಶೈವರು. ಒಂದು ಸಲ ಆಗಿನ ಕಾಲದಲ್ಲಿ ಶಿವ ಮತ್ತು ವೈಷ್ಣವ ಸಂಪ್ರದಾಯದಲ್ಲಿ
ಅಸಮಾಧಾನಗಳು, ಪರಸ್ಪರ ಭಿನ್ನಾಭಿಪ್ರಾಯಗಳು ನಡೀತಾ ಇತ್ತು. ವೈಷ್ಣವ ಭಕ್ತರೆಲ್ಲ ಚಾಲೆಂಜ್ ಮಾಡ್ಕೊಂಡು ಬಂದರಂತೆ, ಇವತ್ತು ಅಪ್ಪಯ್ಯ ದೀಕ್ಷಿತರ ಬಾಯಲ್ಲಿ ವಿಷ್ಣು ದೊಡ್ಡವನು ಅಂತ ಹೇಳಿಸ್ಬಿಡ್ತೀವಿ ಅಂತ. ಆಯ್ತಪ್ಪ ಹೇಳಿದ್ರು ಅಪ್ಪಯ್ಯ ದೀಕ್ಷಿತರು, ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನು. ಸಂತೋಷವಾಗಿ ವೈಷ್ಣವ ಭಕ್ತರೆಲ್ಲ ಹೊರಟೋದ್ರಂತೆ. ಆಮೇಲೆ ಇವರು ಅನುಯಾಯಿಗಳು ಬಂದು, ಅಲ್ಲ ಸ್ವಾಮಿ, ತಾವು ಪ್ರತಿನಿತ್ಯ ಶಿವ ದೊಡ್ಡವನು ಅಂತ ಹೇಳಿಬಿಟ್ಟು ಇವತ್ತು ಅವ್ರ ಮುಂದೆನೇ ಒಪ್ಕೊಂಡ್ಬಿಟ್ರಲ್ಲ ವಿಷ್ಣು ದೊಡ್ಡವನು ಅಂತ, ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಆಗ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರಂತಪ್ಪ, ಶ್ಲೋಕದ ಮೊದಲನೇ ಸಾಲು ನಾನು ಹೇಳಿದ್ದು, ಇನ್ನೂ 3 ಸಾಲು ಹೇಳೋದಿದೆ, ಅಷ್ಟರಲ್ಲೇ ಅವ್ರು ಹೊಟ್ಟೋಗ್ಬಿಟ್ರೆ ನಂದ ತಪ್ಪು. 2ನೇ ಸಾಲು ಹೇಳ್ತೀನಿ ನೋಡಿ, ವಿಷ್ಣುರಪ್ಯಧಿಕೋಸ್ಮ್ಯಹಂ, ನಾನು ವಿಷ್ಣುಗಿಂತ ದೊಡ್ಡವನು. ಅಹಂಕಾರದಿಂದ ಅಲ್ಲ, ಶಿವಸ್ ಏಕಂ ವಿಷ್ಣೋರ್ ದಶ ಮಮ ಜನ್ಮಾನಿ ಅಸಂಖ್ಯಾನಿ. ಶಿವ ಒಂದೇ ಸಲ ಹುಟ್ಟಿದ್ದು, ವಿಷ್ಣು ದಶಾವತಾರಗಳನ್ನು ಎತ್ತಿದ್ನೋ ಇಲ್ವೋ, 9 ಸಲ ಜಾಸ್ತಿ ಹುಟ್ಟು ಬಂದನೋ ಇಲ್ವೋ, ಅದರಿಂದ ವಿಷ್ಣು ಶಿವನಿಗಿಂತ ದೊಡ್ಡವನಾದ. ನಾನು ಶಿವ ವಿಷ್ಣು ಇಬ್ಬರಿಗಿಂತ ದೊಡ್ಡವನು. ಯಾಕೆ? ಎಷ್ಟು ಜನ್ಮ ಆಯಿತೋ, ಮುಂದೆ ಎಷ್ಟು ಜನ್ಮ ನನಗಾಗೋದಿದೆಯೋ ಯಾರಿಗೆ ಗೊತ್ತು, ಹೋಗ್ರಿ ಅಂತ. ಭಗವದ್ಗೀತೆಯಲ್ಲಿ ಪ್ರೂಫ್ ಇಲ್ವಾ? ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೆ ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಅದ್ವೈತ ವೇದಾಂತ ಭಗವದ್ಗೀತೆ ಪಾಠ ಮಾಡಿದ ವೇದಬ್ರಹ್ಮಶ್ರೀ ವೆಂಕಟಕೃಷ್ಣ ಶರ್ಮರು ಒಂದು ಮಾತು ಹೇಳ್ತಾಯಿದ್ರು, ನೋಡಪ್ಪ, ಕೃಷ್ಣನಿಗೆ ಇಂಗ್ಲೀಷು ಹಿಂದಿ ಎರಡೂ ಬರ್ತಾಯಿತ್ತು, ಚಾರ್ಜುನ ಅಂದರೆ ಚಾರ್ ಹಿಂದಿ, ಜೂನ್ ಕಳೆದೋಯ್ತು ಅಂತ, 4 ಜೂನ್ ಕಳೆದೋಯ್ತು ಅಂತ. ತಮಾಷೆಗೆ ಪಾಪ ಅವರು ಹೇಳ್ತಾಯಿದ್ರು. ತುಂಬ ಹೈ ಸೀರಿಯಸ್ ಭಾಷ್ಯ ಪಾಠ ಮಾಡ್ತಾ ಮಧ್ಯ ನಮಗೇನೋ ತೂಗಿಡ್ಸಂಗಾದ್ರೆ ಈ ಥರ ಜೋಕ್ ಮಾಡಿ ಮುಂದೆ ಕೇಳೋರು. ಇರಲಿ, ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಈ ದಶಾವತಾರ ಅಂದರೆ ನನಗೊಂದು ನೆನಪಾಗತ್ತೆ. ಭಗವಂತ ಒಂದು ಆದಮೇಲೆ ಒಂದು ಅವತಾರ ಎತ್ತದ. ನಾವು ಕೆಲವರು ಒಂದೇ ರಾತ್ರಿ ದಶಾವತಾರ ತೋರಿಸ್ಬಿಡ್ತೀವಿ ಮಲ್ಕೊಂಡು ನಿದ್ದೆ ಮಾಡೋವಾಗ. ಹೆಂಗೆ ನಿದ್ದೆ ಮಾಡ್ತೀವಿ ನೋಡಿ, ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ, ಮತ್ಸ್ಯಾವತಾರ. ನೀರಿನಲ್ಲಿ ಮೀನು ಹಾಗೆ ಹೋಗೋದು. ಇನ್ನು ಕೆಲವರು ಕಾಲೆಲ್ಲ ಮಡ್ಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ. ಇನ್ನು ಕೆಲವರು ಒಂದು ಕಾಲು ಈ ಕಡೆ, ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮ ಅವತಾರ. ತ್ರಿವಿಕ್ರಮ ಬೆಳೆದ ಹಾಗೆ. ಇನ್ನು ಕೆಲವರು ಗೊರ್ರ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ವರಾಹ ಅವತಾರ. ಇನ್ನು ಕೆಲವರು ದಿಂಬ ಮೇಲೆಲ್ಲ ಕೂದಲು ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಒಂದೇ ರಾತ್ರಿ ನಾವು ದಶಾವತಾರನ ತೋರಿಸ್ಬಿಡ್ತೀವಿ ಅಂತ ನನ್ನ ಮಾತಲ್ಲ. ಪಂಚಭಾಷಾ ಕವಿತಾ ವಲ್ಲಭ ಅಂತ ಕೀರ್ತಿ ಪಡೆದಿರತಕ್ಕಂತಹ ಮೇಲ್ಕೋಟೆ ಸಮೃದ್ಧ ಕಾಲೇಜಿನ ಪ್ರಾಕ್ತನ ಪ್ರಾಂಶುಪಾಲರಾಗಿರ್ತಕ್ಕಂತಹ, ಈಗ 32/5 ಸೂರ್ಯ ನೆಸ್ಟ್ ಎಂಬತಕ್ಕಂತಹ ಅಪಾರ್ಟ್ಮೆಂಟ್ನ 3rd ಫ್ಲೋರಲ್ಲಿ ವಾಸವಾಗಿರ್ತಕ್ಕಂಥ MES ಕಾಲೇಜ್ ಪಕ್ಕ ಅಲ್ಲ, ಪಕ್ಕ 15ನೇ ಕ್ರಾಸ್ ಮಲ್ಲೇಶ್ವರ ಬೆಂಗಳೂರು 3ರಲ್ಲಿ ಇರ್ತಕ್ಕಂತಹ ಆ ಮಹನೀಯರು ತಮ್ಮ ಅಪ್ರಕಟಿತವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರ ಮೇಲೆ ಬರೆದಿರ್ತಕ್ಕಂತಹ ಅಸ್ಮತ್ ಚಂಪು ಎಂಬತಕ್ಕಂಥ ಗ್ರಂಥದ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಪ್ರಕಟ ಆಗಿಲ್ಲ ಈ ಗ್ರಂಥ ಇಲ್ಲಿವರೆಗೂ, ಅಪ್ರಕಟಿತ. ಯಾಕಂದರೆ ಆ ಪುಣ್ಯಾತ್ಮ ನನ್ನ ಕೈಯಲ್ಲಿ ಮುನ್ನುಡಿ ಬರೆಸಿದ್ರೆ ಇನ್ನೇನಾಗುತ್ತೆ. ಸೊ ಆ ದೃಷ್ಟಿಯಿಂದ ಅದು ಪ್ರಕಟವೇ ಆಗಲಿಲ್ಲ. ಅದು ಸರಿಯಾದವ್ರನ್ನ ನೋಡ್ಕೋಬೇಕು ಪಾಪ, ಮುನ್ನುಡಿ ಬರೆಸೋಕ್ಕೆ. ನನ್ನಂತ ಅವ್ನು ಕೇಳಿದ್ರೆ ಇನ್ನೇನಾಗುತ್ತೆ ಮುನ್ನುಡಿ ಬರೆಯೋದಕ್ಕೆ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ನಮ್ಮಲ್ಲಿ ಎಂತೆಂತಹ ಗ್ರಂಥಗಳು ಉಪಲಬ್ಧ ಇದೆ ಅಂದರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾವ ಕಾಲಕ್ಕೆ ಅದೆಲ್ಲ ಅಚ್ಚಾಗಿ ಆಚೆ ಬರೋದು. ಮೇಲ್ಕೋಟೆಯಲ್ಲಿ ಅವ್ರ ಮನೆಗೆ ಹೋದರೆ ನನಗೆ ಕಣ್ಣೀರು ಬಂದುಬಿಡ್ತು. 4 ಬೀರು ತೂರಿ ಮ್ಯಾನ್ಸ್ಕ್ರಿಪ್ಟ್ಸ್ ಬರೆದಿಟ್ಟಿದ್ದಾರೆ, ಒಂದೂ ಅಚ್ಚಾಗಿಲ್ಲ. ಅವರು ಅವತ್ತು ಒಂದು ಮಾತು ಹೇಳಿದ್ರು ನನಗೆ, ಒಬ್ಬ ವಿದ್ವಾಂಸನಿಗೆ ಯಾವಾಗ ಸಂತೋಷ ಆಗುತ್ತೆ ಅಂದರೆ ಅವನಿಗೆ ಶಾಲು ಹೊಚ್ಬಿಟ್ಟು, ಅವನಿಗೆ ತುರಾಯಿ ಕೊಟ್ಟು, ಅವನಿಗೆ ಹಣ್ಣು ಹಂಪಲ ಕೊಟ್ಟು ಹಾರ ಹಾಕೋದ್ರಿಂದ ಅಲ್ಲ, ಅಪ್ರಕಟಿತವಾಗಿರ್ತಕ್ಕಂಥ ಕೃತಿ ಒಂದು ಅವನ ಕಣ್ಣು ಮುಂದೆ ಪ್ರಕಟ ಆದರೆ ಆವತ್ತು ಅವನಿಗಾಗೋ ಸಂತೋಷ ಅದಕ್ಕೆ ಸರಿಸಮಾನವೇ ಇಲ್ಲ ಅಂತ. ಆವತ್ತು ದುಡ್ಡಿದ್ರೆ ನಾನೇ ಕೊಟ್ಟು ಬಂದುಬಿಡ್ತಾಯಿದ್ದೆ. ನಾನು ಆ ಸ್ಥಿತಿಯಲ್ಲಿ ಇರೋದ್ರಿಂದ ನಾನೇನು ಮಾಡೋಕ್ಕಾಗಲಿಲ್ಲ ಆವತ್ತು. ನನಗೆ ಇನ್ನೊಂದು ಅನುಭವಕ್ಕೆ ಬರುತ್ತೆ. ಇಲ್ಲೇ ನಮ್ಮ ಹಿಂದೆ ಇದೆ APS ಕಾಲೇಜು, ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ 14 ವರ್ಷದ ಹಿಂದೆ ಏನು ಘಟನೆ ನಡೀತು ಅಂತ. ಜಗ್ಗು ವಕುಲಭೂಷಣ ಅವರು ಉದ್ದಾಮ ವಿದ್ವಾಂಸರು, ನಮ್ಮ ಕರ್ನಾಟಕದಲ್ಲಿದ್ದವರು. 93 ವಸಂತಗಳನ್ನು ಕಂಡಂತಹ ಮಹನೀಯರು. ಅವರು 24 ನಾಟಕ, 16 ಸ್ತೋತ್ರ ಕಾವ್ಯಗಳು, 5 ಚಂಪು ಗ್ರಂಥಗಳು, 42 ಕಾವ್ಯಗಳನ್ನು ಕನ್ನಡದಲ್ಲಿ ಬರೆದು ಕೀರ್ತಿಶೇಷರಾಗಿರ್ತಕ್ಕಂಥ ಮಹನೀಯರು. ಜಯಂತಿಕಾ ಅಂತ ಒಂದು ಗದ್ಯ ಕಾವ್ಯ ಬರೆದಿದ್ದಾರೆ. ಬಾಣನ ಕಾದಂಬರಿಗೆ ಸರಿದೂಗುವಂತೆ 3 ಜನ್ಮಗಳ ಜನ್ಮಾಂತರ ವೃತ್ತಾಂತವನ್ನು ಹಿಡಿದಿಟ್ಟಿರ್ತಕ್ಕಂಥ ಗ್ರಂಥ 18ನೇ ವಯಸ್ಸಿನಲ್ಲಿ ಬರೆದಿದ್ದು 90ನೇ ವಯಸ್ಸಿನಲ್ಲಿ ಪ್ರಕಟ ಆಯಿತು. 14 ವರ್ಷದಿಂದ APS ಕಾಲೇಜಲ್ಲಿ ವೀಲ್ ಚೇರಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಬಂದರು. ಆವತ್ತು ನಿಮ್ಮ ಗ್ರಂಥದ ಬಗ್ಗೆ ಮಾತಾಡಿ ಅಂತ ಅವ್ರು ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? 72 ವರ್ಷದ ಹಿಂದೆ ನಾನು ಬರ್ದಂಗೆ ನನ್ನ ನೆನಪು, ನನಗೀಗ ನೆನಪಿಲ್ಲಪ್ಪ.
ಏನೋ ನನ್ನ ಕಣ್ಣು ಮುಂದೆ ನನ್ನ ಗ್ರಂಥ ಒಂದು ಬಿಡುಗಡೆ ಆಗ್ತಾಯಿದೆ, ನನ್ನನ್ನು ಕರ್ಕೊಂಬಂದಿದ್ದಾರೆ, ನಾನು ಬಂದಿದ್ದೀನಿ ಅಂತ ಹೇಳಿದರು. ಏನು ಹೇಳೋಕ್ಕೆ ಸಾಧ್ಯ? 72 ವರ್ಷ ಆದಮೇಲೆ ಯಾವುದಾದ್ರೂ ಒಂದು ಗ್ರಂಥ ಪಬ್ಲಿಷ್ ಆದರೆ ಬರೆದವನಿಗೆ ಹೆಂಗೆ ಸ್ಮೃತಿ ಇರೋದಕ್ಕೆ ಸಾಧ್ಯ? ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಮ್ಮ ಪ್ರೆಸೆಂಟ್ ಸ್ಥಿತಿ, ಗ್ರಂಥಗಳು ಪ್ರಕಾಶ ಆಗ್ತಕ್ಕಂಥದ್ರ ಬಗ್ಗೆ ಇರಲಿ. ಇನ್ನು ನಮ್ಮ ಮಧ್ಯೆ ಇವತ್ತು ಇರತಕ್ಕಂತಹ 96 ವಸಂತಗಳನ್ನು ಕಂಡಂತಹ, ಅವರ ಹೆಸರನ್ನೇ ನಾನು ಇಟ್ಕೊಂಡಿರ್ತಕ್ಕಂತಹ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ ಶರ್ಮರು ಶಿವನ ಮೇಲೆ ಒಂದು ಶ್ಲೋಕ ಆಶುವಾಗಿ ನನಗೆ ಹೇಳಿದರು. ನಾನು ಬರ್ಕೊಂಡಿರೋದನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಭೂರೇಶಾಯಸ್ಯ ಪೀಠಂ ಜಲಧರ ಕಲಶಂ ಮೂರ್ತಿರಾಕಾಶರೂಪ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣಕುಸುಮಂ ಸಪ್ತಪಾತಾಲಪಾದಂ ಕುಕ್ಷಿಃ ಸರ್ವಾಬ್ಧಿವೃಂದಂ ಗಿರಿಶಿಖರಭುಜಂ ಚಂದ್ರಸೂರ್ಯಾಗ್ನಿನೇತ್ರಂ ವಕ್ತ್ರಂ ವೇದಃ ಷಡಂಗೋ ದಶದಿಶ ವಸನಂ ನೌಮಿ ತದ್ದಿವ್ಯಲಿಂಗಂ. ಎಂಥ ಅದ್ಭುತವಾಗಿರೋ ಶ್ಲೋಕ ಅಂದರೆ, ಆಕಾಶವೇ ಒಂದು ದಿವ್ಯಲಿಂಗ. ಆಕಾಶ ಬೇರೆಯಲ್ಲ, ಲಿಂಗ ಬೇರೆಯಲ್ಲ, ರೂಪಕಾಲಂಕಾರ ಅಲ್ಲಿರೋದು. ಆಕಾಶವೇ ದಿವ್ಯಲಿಂಗ ಆಯಿತು. ಆ ಲಿಂಗಕ್ಕೊಂದು ಪೀಠ ಇರಬೇಕಲ್ಲ. ಯಾವ ಪೀಠದ ಮೇಲೆ ನಿಂತಿದೆ ಸ್ವಾಮಿಯ ಲಿಂಗ ಅಂದರೆ, ಭೂಲೋಕವೇ ಆ ಲಿಂಗವನ್ನು ಸ್ಥಾಪಿಸಿರ್ತಕ್ಕಂಥ ಪೀಠ ಆಯಿತು. ಅದಕ್ಕೆ ಒಂದು ಕಲಶ ಇರಬೇಕಲ್ಲ. ಕಲಶ ಯಾವುದು ಅಂದರೆ, ಮೋಡಗಳೇ, ಆಕಾಶದಲ್ಲಿರ್ತಕ್ಕಂತಹ ಮೋಡಗಳೇ ಅಭಿಷೇಕ ಜಲವನ್ನು ತುಂಬಿರತಕ್ಕಂತಹ ಕಲಶಗಳು ಆಯಿತು. ಹೂ ಮಾಲೆ ಯಾವುದು ಆ ಲಿಂಗಕ್ಕೆ ಅಂತ ಕೇಳಿದರೆ, ನಕ್ಷತ್ರಗಳೇ ಆ ಶಿವಲಿಂಗಕ್ಕೆ ಅರ್ಪಿಸಿದಂತಹ ಹೂ ಮಾಲೆ, ಆಕಾಶದಲ್ಲಿರ್ತಕ್ಕಂತಹ ನಕ್ಷತ್ರಗಳು ಆಯಿತು. ಇನ್ನು ಬಿಡಿ ಹೂಗಳು ಯಾವುದು? ಗ್ರಹಗಳೇ ಬಿಡಿ ಹೂಗಳು ಅದಕ್ಕಿರ್ತಕ್ಕಂಥದ್ದು. ಪಾದಗಳು ಯಾವುದು? ಅದಕ್ಕೆ ದಿವ್ಯಲಿಂಗ ಕೆಳಗಡೆ ಇರ್ತಕ್ಕಂಥ 7 ಲೋಕಗಳೇ ಪಾದಗಳು. ಅತಲ ವಿತಲ ಸುತಲ ರಸಾತಲ ಮಹಾತಲ ತಲಾತಲ ಪಾತಾಳಗಳೇ ಅದಕ್ಕೆ ಪಾದಗಳು ಆಯಿತು. ಹೊಟ್ಟೆ ಯಾವುದು? ಅದಕ್ಕೆ ಸಪ್ತ ಸಮುದ್ರಗಳೇ ಹೊಟ್ಟೆ. 7 ಸಮುದ್ರಗಳಿದೆಯಲ್ಲ, ಅದೇ ಲಿಂಗಕ್ಕೆ ಒಂದು ಹೊಟ್ಟೆ ಆಯಿತು. ಆಮೇಲೆ ಭುಜಗಳು ಯಾವುದು? ಇದಕ್ಕೆ ಸುತ್ತಲೂ ಬೆಳೆದಿರ್ತಕ್ಕಂಥ ಬೆಟ್ಟಗಳ ಸಾಲೆ ಭುಜಗಳು. ಆಮೇಲೆ ಕಣ್ಣು ಯಾವುದು? ಅದಕ್ಕೆ ಸೂರ್ಯ, ಚಂದ್ರ, ಅಗ್ನಿ, ಶಿವನ 3 ಕಣ್ಣುಗಳು. ಆಮೇಲೆ ಮುಖ ಯಾವುದು? ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಈ 6 ಷಡಂಗಗಳೇ ಮುಖಗಳು. ಅದಕ್ಕೇ ಮುಖಂ ವ್ಯಾಕರಣಂ ಸ್ಮೃತಂ ಅಂತ ನಮ್ಮಲ್ಲೊಂದು ಮಾತಿರೋದು. ದೇಹದಲ್ಲಿ ಮುಖ ಹೇಗೆ ಮುಖ್ಯವೋ ಹಾಗೆ ವೇದಾಂಗಗಳಲ್ಲಿ ವ್ಯಾಕರಣ ಮುಖ್ಯ ಅಂತ. ಈಗಿನ ಕಾಲದಲ್ಲಿ ವ್ಯಾಕರಣ ಅಂದ್ರೇ ಕ್ಯಾಕರಣ ಅನ್ನೋ ಸ್ಥಿತಿ ಬಂದಿದೆ. ನೀವು ಹೈಸ್ಕೂಲ್ ಮಕ್ಕಳನ್ನು ಕೇಳಿ, ಸಂವೃತ ಗ್ರಾಮರ್ ಕಷ್ಟ. ಯಾರಪ್ಪ ಹೇಳಿದವ್ರು ಕಷ್ಟ ಅಂತ? ನಮಗೆ ಸಮೋಸ ಗೊತ್ತಿದೆ, ಸಮಾಸ ಗೊತ್ತಿಲ್ಲ. ತಗೋ ಒಂದು ಶ್ಲೋಕ, ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷಃ ತತ್ಪುರುಷಃ ಸ್ಮೃತಃ. ತೊಗೊಂಬ, ಯಾವ ಸಮಾಸ ತೊಗೊಂಬರ್ತೀವಿ ತೊಗೊಂಬ. ಚ ಅಂತ ಬಂತ, ಕಣ್ಣು ಮುಚ್ಕೊಂಡು ದ್ವಂದ್ವ ಅಂತ ಬರೆದಿಡು. ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌ, ಚ ಬಂತೋ ಇಲ್ವೋ? ದ್ವಂದ್ವ. ಸಚಾಸೌ ಕರ್ಮಧಾರಯ ನೀಲಶ್ಚ ಅಸೌ ಸರ್ಪಶ್ಚ, ನೀಲ ಸರ್ಪ ಕರ್ಮಧಾರಯ ಬರೆದಿಡು. ಯಸ್ಯ ಯೇಷಾಂ ಬಂತ, ಕಣ್ಣು ಮುಚ್ಕೊಂಡು ಬಹುವ್ರೀಹಿಂದ ಬರಿ, ಅನ್ಯಪದ ಪ್ರಧಾನ. ಎಲ್ಲಿ ಚ ಇಲ್ವೋ, ಎಲ್ಲಿ ಸಚಾಸವು ಇಲ್ವೋ, ಎಲ್ಲಿ ಯಸ್ಯ ಯೇಷಾಂ ಇಲ್ವೋ ತತ್ಪುರುಷ ಅಂತ ಬರಿ, ಮುಗೀತು. ಏನು ತಪ್ಪು ನಿನಗೆ? ಯಾವುದು ಕಷ್ಟ ಆಗತ್ತೆ? ಯಾವ ಸಮಾಸ ಕಷ್ಟ ಆಗತ್ತೆ? ಈ ರೀತಿಯಾಗಿ ಅಧ್ಯಾಪನ ಮಾಡೋರು ಹೇಳ್ಕೊಟ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನೋದೇ ಬರೋದಿಲ್ಲ. ಅದನ್ನು ಅಂತಹ ಗುರುಗಳನ್ನು ಪಡೆಯೋದಕ್ಕೆ ಒಂದು ಪುಣ್ಯ ಮಾಡಿರಬೇಕು ಅಷ್ಟೇ ಹೊರತು, ಅದಿಲ್ಲದೆ ಹೋದರೆ ನಿಜವಾಗ್ಲೂ ಕೂಡ ಎಷ್ಟು ಇದಾಗತ್ತೆ ನೋಡಿ. ಆಮೇಲೆ 10 ದಿಕ್ಕುಗಳೇ ಉಡುವ ಬಟ್ಟೆ. ಯಾವುದು ಬಟ್ಟೆ? 10 ದಿಕ್ಕುಗಳು. ಅಂತಹ ದಿವ್ಯಲಿಂಗವನ್ನು ನಮಸ್ಕರಿಸುತ್ತೇನೆ. ಇದು ರಂಗನಾಥ ಶರ್ಮರು ಶಿವನ ಮೇಲೆ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಇದು ರೂಪಕಾಲಂಕಾರದ ಮುಖಾಂತರ. ಸಾಮಾನ್ಯವಾಗಿ ಅವರು ಬರೀ ಭಾಷಾಂತರಕಾರರು, ರಾಮಾಯಣ ಭಾಷಾಂತರ ಮಾಡಿದ್ದಾರೆ, ವ್ಯಾಕರಣಶಾಸ್ತ್ರದ ಪ್ರಾಧ್ಯಾಪಕರು ಅಂತಲೇ ಜನಗಳಿಗೆ ಗೊತ್ತಿದೆಯೇ ಹೊರತು, ಕವಿಗಳಾಗಿಯೂ ಕೂಡ ರಂಗನಾಥ ಶರ್ಮರು ಎಂತಹ ಕೃತಿಗಳನ್ನು ಬರೆದಿದ್ದಾರೆ ಅಂದರೆ, ಏಕಚಕ್ರಂ, ಬಾಹುಬಲಿ ವಿಜಯಂ 2 ನಾಟಕ ಬರೆದಿದ್ದಾರೆ, ಗೊಮ್ಮಟೇಶ್ವರ ಸುಪ್ರಭಾತ ಬರೆದಿದ್ದಾರೆ. ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನೆಲ್ಲ ಸೃಜನಾತ್ಮಕವಾಗಿಯೂ ಮಾಡಿದ್ದಾರೆ, ಭಾಷಾಂತರಕಾರರಾಗಿಯೂ ಮಾಡಿದ್ದಾರೆ, ಮತ್ತು ಶಾಸ್ತ್ರಕಾರರಾಗಿಯೂ ಅದ್ವಿತೀಯವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ದಾರೆ. ಅಷ್ಟಿದ್ದರೂ ಕೂಡ ಎಂಥ ನಿಗರ್ವಿಗಳು, ಎಂತಹ ಬಾಲಭಾವ. ಈ ವಯಸ್ಸಲ್ಲೂ ಕೂಡ ಮನೆಗೇನಾದರೂ ಯಾರಾದರೂ ಹೋದರೆ ಒಂದು ಪೊಪರ್ಮೆಂಟೋ ಒಂದು ಬಿಸ್ಕತ್ತೋ ಕೊಡದೆ ವಾಪಸ್ ಕಳಿಸಲ್ಲ. ಗೇಟ್ ತನಕ ಬಂದು ಆಚೆ ಹೋದ್ಮೇಲೆ ನೋಡಿಕೊಂಡು ಗೇಟ್ ಹಾಕ್ಕೊಂಡು ಒಳಗೆ ಹೋಗ್ತಾರೆ.
ನಾನು ಹೇಳ್ತೀನಿ, ಸರ್ ನಾನು ನಿಮ್ಮಲ್ಲಿ ಅರ್ಧ ವಯಸ್ಸವನು, ನಾನು ನಿಮಗೆ ಸ್ಟೂಡೆಂಟ್ ಆಗಿದ್ದವನು, ದಯವಿಟ್ಟು ನೀವು ಈ ತರಹ ನೀವು ತೊಂದರೆ ತೊಗೋಬೇಡಿ, ನಾನು ಇನ್ನೂ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಹೊರತು ನೀವು ದಯವಿಟ್ಟು ಎದ್ದು ಬರಬೇಡಿದ್ರೆ ನೀನು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಕೂತ್ಕೋ. ಅವ್ರು ಮಾಡೋದೇ ಬಿಡೋದಿಲ್ಲ ಅವರು, ಯಾಕೆಂದರೆ ಅದು ಒಂದು ಸಂಸ್ಕಾರ ಬಂದಿರತಕ್ಕಂಥದ್ದು. ನೋಡಿ, ಸ್ಕಾಂದ ಪುರಾಣದಲ್ಲಿ ಸ್ವರವ್ಯಂಜನಗಳಿಂದ ದೂರವಾಗಿ ಬೆಳಗುವನು, ವರ್ಣಗಳಿಗೆ ಮೀರಿದವನು, ವಾಣಿಗೆ ನಿಲುಕದವನು, ಸ್ಥೂಲ ಸೂಕ್ಷ್ಮ ಸ್ಥಿತಿಗಳನ್ನು ಮೀರಿದವನು, ಅಹಂಕಾರವನ್ನು ಅರ್ಧ ಶರೀರವಾಗಿ ಉಳ್ಳವನು, ಹೃದಯ ಕಮಲ ಕೋಶದ ಮಧ್ಯದಲ್ಲಿ ಜೀವರೂಪದಿಂದ ಜ್ಯೋತಿಯಾಗಿ ಬೆಳಗುವವನು, ಶರೀರ ಎಂಬ ಕ್ಷೇತ್ರದಲ್ಲಿ ಲಿಂಗರೂಪವಾಗಿ ಬೆಳುವವನೇ ಸದಾಶಿವ ಎಂಬತಕ್ಕಂಥ ಮಾತು ಬರುತ್ತೆ. ಮತ್ತು ನಾವು ನಾಟ್ಯಶಾಸ್ತ್ರ ತೆಗೆದುಕೊಂಡ್ರೆ ಅದಕ್ಕೂ ಶಿವನೇ. ನಮ್ಮಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ನೋಡಿ, ತಾಂಡವ ಮತ್ತು ಲಾಸ್ಯ ಅಂತ ಎರಡು ರೀತಿಯಾಗಿರ್ತಕ್ಕಂಥದ್ದು. ತಾಂಡವ ನೃತ್ಯವನ್ನು ಶಿವ ಮಾಡಿ ತಂಡು ಕೊಟ್ಟ, ತಂಡುಯಿಂದ ಗಂಡಸರಿಗೆ ಅದು ಹರಿದು ಬಂತು. ಹಾಗೆ ಲಾಸ್ಯ ಪಾರ್ವತಿ ಮಾಡ್ತಾ ಇದ್ದಿದ್ದು ಉಷಾದೇವಿ ಕೊಟ್ಲು, ಉಷಾದೇವಿಯಿಂದ ಅದು ಹೆಂಗಸರಿಗೆ ಹರಿದು ಬಂತು. ಹಾಗಾಗಿ ನೀವು ನಾಟ್ಯ ತೆಗೆದುಕೊಂಡರೂ ಕೂಡ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವನ್ನು ಸಿದ್ಧವಾಗುತ್ತೆ. ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಶಬ್ದ ಇಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ಶಬ್ದ ಇಲ್ಲ, ಎರಡೂ ಕೂಡ ಹಾಸುಹೊಕ್ಕಾಗಿ ಬೆರೆತಿರ್ತಕ್ಕಂಥದ್ದು. ನೀಲಕಂಠ ದೀಕ್ಷಿತ ಅದಕ್ಕೆ ನೀಲಕಂಠ ವಿಜಯ ಚಂಪುನಲ್ಲಿ ಒಂದು ಕಡೆ ಹೇಳ್ತಾನೆ, ಅಪ್ಪ ಪರಮೇಶ್ವರ, ನಾನು ನಿನ್ನನ್ನು ಹೆಂಗೆ ಸ್ತುತಿ ಮಾಡಲಿ ನೀನೇ ಹೇಳು, ನಾನು ಯಾವ ರೀತಿ ಸ್ತುತಿ ಮಾಡಿದ್ರೂ ತಪ್ಪು ಮಾಡ್ತೀನಿ. ದಂಪತಿ ಅಂತ ಹೇಳ ಹ್ರಸ್ವನ, ದಂಪತಿ ಅಂತ ದೀರ್ಘ ಹೇಳ, ಯಾವ ತಪ್ಪು ಮಾಡಿ ನಿನ್ನ ಸ್ತುತಿ ಮಾಡಲಿ ನೀನೇ ಅನುಗ್ರಹ ಮಾಡು. ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ದಂಪತಿ ಅಂತ ಹ್ರಸ್ವ ಹೇಳಿದ್ರೆ ವ್ಯಾಕರಣದವ್ರು ಹಿಡ್ಕೋತಾರೆ. ದಂಪತಿ ದಂಪತ್ಯೋ ದಂಪತ್ಯ ಅಂತ ನಡೆಯುತ್ತೆ ಶಬ್ದ. ದಂಪತಿ ಜಂಪತಿ ಜಾಯಾಪತಿ ಭಾರ್ಯಾಪತಿ ಚತೌ ಅಂತ ಅಮರಕೋಶ. ಇವತ್ತು ನಮಗೆ ಅಮರ ಮರ ಹತ್ತಿರೋದ್ರಿಂದನೇ ತೊಂದರೆ ಬಂದಿರೋದು. ಹಿಂದಿನ ಕಾಲದಲ್ಲಾದರೆ ಒಂದು ಪರ್ಯಾಯ ಪದ ತೆಗೆದುಕೊಂಡ್ರೆ 24 ಪರ್ಯಾಯ ಪದ ಟಕ್ 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 ಅಂತ ಹೇಳ್ತಾಯಿದ್ರು ಬಾಯಲ್ಲಿ ಅಮರಕೋಶ. ನನಗೊಬ್ಬಳು ವಿದ್ಯಾರ್ಥಿ ಇದ್ಲು 85ನೇ ಇಸ್ವಿನಲ್ಲಿ, ರೂಪಲಕ್ಷ್ಮಿ ಅಂತ. 10 ಪ್ರಶ್ನೆ ಕೇಳಿದ್ರೆ ಪರೀಕ್ಷೆಯಲ್ಲಿ 180 ನಿಮಿಷ ಇರತಕ್ಕಂಥ 3 ಗಂಟೆ ಆನ್ಸರ್ ಸ್ಕ್ರಿಪ್ಟಲ್ಲಿ 90 ನಿಮಿಷದಲ್ಲಿ 60 ಪುಟ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗಲ್ಲೇ ಬರೆದು ಪ್ಲೀಸ್ ವ್ಯಾಲ್ಯೂ ಎನಿ ಆಫ್ ದಿ 5 ಫಾಲೋಯಿಂಗ್ ಆನ್ಸರ್ಸ್ ಅಂತ ಬರೆದು ಹೊಟ್ಟೋಗೋಳು. 10 ಕರೆದು ಬರೆದು ಬಿಡೋಳು. ಎಲ್ಲ ಈಕ್ವಲಿ ಗುಡ್ಡು, ಕ್ಯಾಲಿಗ್ರಫಿ ಥರ ಹ್ಯಾಂಡ್ ರೈಟಿಂಗ್, ಒಂದು ಕಡೆ ಚಿತ್ತಿರಲಿಲ್ಲ, ಒಂದು ಕಡೆ ಹೊಡೆದಾಗ್ತಾ ಇರಲಿಲ್ಲ. ಆ ತರಹ ಬರಿತಾ ಇದ್ಲು ಅವಳು. ಅರ್ಧ ಗಂಟೆಯಲ್ಲಿ 2 ಅಡಿಷ್ನಲ್ ಬುಕ್ ಕೇಳೋಳು. ಅದಕ್ಕೆ ನಾವು ಮುಂಚೆ ನೋಡ್ಕೊಂಬ ಯಾವ ರೂಮಲ್ಲಿ ಹಾಕಿದ್ದೀರಪ್ಪ ಅವಳನ್ನು, ಸದ್ಯ ಅವಳನ್ನ ಯಾಕೆ ನಾವು ಕಾಯಿಸೋದು, ತೊಗೊಂಡೋಗ್ಬೇಡ ಅಡಿಷ್ನಲ್ ಶೀಟ್ ಈಗಲೇ ಅಂತ. ಅಷ್ಟು ಸೊಗಸಾಗಿ ಬರಿತಾ ಇದ್ಲು. ಇರ್ತಾರೆ ಕೆಲವರು ಹಿಂದೆ ಇದ್ದರೂ ಈಗಿಲ್ಲ ಅಂತಲೂ ಇಲ್ಲ, ಈಗ ಇಲ್ಲ ಹಿಂದೆ ಇದ್ದರೂ ಅಂತಲೂ ಇಲ್ಲ, ಇರೋರು ಇವತ್ತೂ ಇದ್ದಾರೆ. ಆ ಥರ ಮಕ್ಕಳು ನೋಡಿದ್ರೆ ಸಂತೋಷ ಆಗೋದು. ಯಾಕಂದರೆ ನಾವು ಬರೆಯೋಕ್ಕಾಗಲ್ಲ ಆ ತರಹ. ನಾವು ಬರೆಯೋಕ್ಕಾಗಲ್ಲ ಅಂದರೆ 65 ವರ್ಷದ ಹಿಂದೆ ನಮ್ಮ ತಂದೆಯವರು ನನಗೆ ಹೇಳಿದ್ದೆ ನಿಮಗೆ ಹೇಳ್ತಾ ಇದ್ದೀನಿ. ಕೆ ನರಸಿಂಹಮೂರ್ತಿಯವರು ಇಂಗ್ಲೀಷ್ ಪ್ರೊಫೆಸರು, ಅವರು IAS ಮಾಡಿದರು. ಆಮೇಲೆ ಅವರು MA ಪರೀಕ್ಷೆಯಲ್ಲಿ ಬರೆದಾಗ ಅದನ್ನು ವ್ಯಾಲ್ಯೂ ಮಾಡಿದವರು ಬರೆದಿದ್ರಂತೆ 84 ಮಾರ್ಕ್ಸು 65 ವರ್ಷದಿಂದ ಕೊಟ್ಟು, ಎಕ್ಸಾಮಿನಿ ನೋಸ್ ಮೋರ್ ದ್ಯಾನ್ ದಿ ಎಕ್ಸಾಮಿನರ್, ಐ ಕೆನಾಟ್ ವ್ಯಾಲ್ಯೂ ದಿ ಸ್ಕ್ರಿಪ್ಟ್. ಅದು ಪ್ರಾಮಾಣಿಕತೆ ಅಂದರೆ. ನನಗೆ ಗೊತ್ತಿಲ್ಲದೆ ವಿದ್ಯಾರ್ಥಿ ಬರೆದಿದ್ದಾನೆ, ನನ್ನ ಕೈಯಲ್ಲಿ ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 84 ಕೊಟ್ಟು ಹೋಗಿದ್ರಂತೆ ಅವರು. 60 ವರ್ಷ ಆ ಆನ್ಸರ್ ಸ್ಕ್ರಿಪ್ಟ್ನ ಸೆಂಟ್ರಲ್ ಕಾಲೇಜಲ್ಲಿ ಪ್ರಿಸರ್ವ್ ಮಾಡಿದ್ರು, ಐಡಿಯಲ್ ಆನ್ಸರ್ ಸ್ಕ್ರಿಪ್ಟ್ ಆಫ್ ಇಂಗ್ಲೀಷ್ MA ಅಂತ. ಆಮೇಲೆ ಯಾವತ್ತೋ ಪುಂಡ್ರು ಬಂದುಬಿಟ್ಟು ಸ್ಟ್ರೈಕ್ ಮಾಡಿದಾಗ ತೊಗೊಂಡಾಗ ಸುಟ್ಟಾಕ್ಬಿಟ್ರು ಕಬ್ಬನ್ ಪಾರ್ಕಲ್ಲಿ. ಇರಲಿ, ಆ ಕತೆ ಬೇಡ. ಈಗ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಆ ಒಂದು ಪ್ರಾಮಾಣಿಕತೆ ಮತ್ತು ಆ ಒಂದು ನಿಷ್ಠೆ ನೋಡಿ, ಅದನ್ನು ನಾವು ಮೆಚ್ಚಬೇಕು ಎಲ್ಲಿದ್ದರೂ ಕೂಡ. ಇನ್ನು ವ್ಯಾಕರಣ ತೆಗೆದುಕೊಂಡ್ರೆ ಅದಕ್ಕೂ ಶಿವನೇ ತಂದೆ. ನೃತ್ತಾವಸಾನೆ ನಟರಾಜರಾಜವು ನನಾದಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ. ಮಾಹೇಶ್ವರ ಸೂತ್ರಗಳು ಬಂದಿದ್ದೆ ಅವನು ಡಮರುಯಿಂದ. ಐ ಒನ್ ರೂಲ್ರು ಕೇವೋಂಗ್ ಅಯ್ಯೋ ಛಯವರಟ್ ಲಂಚ್ ಜಮಗಣನಂ ಜಬೈ ಗಡದಶ್ ಜಬಗಡದಶ್ ಕಪ ಚಡದ ಚಡತವು ಕಪೈ ಶಶಸರ್ ಹಲ್. 14 ಮಾಹೇಶ್ವರ ಸೂತ್ರ ಬಂದಿದ್ದರಿಂದಲೇ ಅದಕ್ಕೆ ಮಾಹೇಶ್ವರ ಸೂತ್ರಾಣಿ ಅಂತ ಹೆಸರು ಬಂದಿತ್ತು. ವ್ಯಾಕರಣ ತೆಗೆದುಕೋತೀರಾ, ಶಬ್ದಾರ್ಥಗಳು ತೆಗೆದುಕೋತೀರಾ, ಯಾವ ನಾಟ್ಯ ತೆಗೆದುಕೋತೀರಾ. ದೇವಾನಾಮಿದಮಾಮನಂತಿ ಮುನಯಃ ಕಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದಮುಮಾಕೃತ ವ್ಯತಿಕರೆ ಸ್ವಂಗೇ ವಿಭಕ್ತಂದ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚಯರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಕಾಳಿದಾಸ ಮಾಲವಿಕಾಗ್ನಿಮಿತ್ರದಲ್ಲಿ ಹೇಳ್ತಾನೆ ಆ ಮಾತನ್ನು. ಸೊ ಅದರಿಂದ ನೀವು ಯಾವುದೇ ಫೀಲ್ಡ್ ತೆಗೆದುಕೊಂಡರೂ ಕೂಡ
ಪಾರ್ವತಿ ಪರಮೇಶ್ವರರು ಅಲ್ಲಿ ಬರ್ತಾರೆ. ಅಪ್ಪಯ್ಯ ದೀಕ್ಷಿತರ ಕೊನೆ ಕಾಲ ನೀವು ನೆನೆಸ್ಕೊಂಡ್ರೆ ಅವರೇ ಒಂದು ಕಡೆ ಹೇಳ್ಕೋತಾರೆ, ನನಗೆ 72 ವಯಸ್ಸಾಯಿತು, ವಿಧೇಯರಾಗಿರ್ತಕ್ಕಂಥ ವಿದ್ಯಾವಂತರಾಗಿರ್ತಕ್ಕಂಥ ಮಕ್ಕಳಿದ್ದಾರೆ, ಸಾಂಸಾರಿಕವಾಗಿ ನಾನು ಶಾಂತನಾಗಿದ್ದೇನೆ, ಇನ್ನು ನನಗೆ ಈ ಲೋಕದಿಂದ ಆಗಬೇಕಾದ ಏನೂ ಇಲ್ಲ, ನನ್ನ ಕರ್ಕೊಂಬಿಡಬಾರ್ದಾ ಅಂತ ಕೇಳಿಕೊಂಡಾಗ ಅವರೇ ಚಿದಂಬರಂ ನಟರಾಜ ಮೂರ್ತಿನಲ್ಲಿ ಐಕ್ಯರಾದರು ಅಂತ. ಅದು ಪ್ರಸ್ತುತವಾಗಿ ಬೆಳಕೆ ಬಂದಿರತಕ್ಕಂಥದ್ದು. ಅಪ್ಪಯ್ಯ ದೀಕ್ಷಿತ ಎ ಲೆಸ್ ನೋನ್ ಸ್ಟಡಿ ಅಂತ ಹೈದರಾಬಾದಲ್ಲಿ ಬೇಗಂಪೇಟಲ್ಲಿ ಲೀಲಾನಗರದಲ್ಲಿ 22/3 ಡೋರ್ ನಂಬರ್ಲಿ ವಾಸವಾಗಿರ್ತಕ್ಕಂಥ ಪುಲ್ಲೇಲು ಶ್ರೀರಾಮಚಂದ್ರುಡು ಅವರ PhD ಥೀಸಿಸ್ನ 42ನೇ ಪುಟ 4ನೇ ಪ್ಯಾರಾಗ್ರಾಫ್ 2ನೇ ಸಾಲಲ್ಲಿ ಈ ಮಾತನ್ನು ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಪ್ರಧಾನವಾಗಿ ಅಪ್ಪಯ್ಯ ದೀಕ್ಷಿತರ ಬಗ್ಗೆ ಎಂತಹ ಒಂದು ಅಧ್ಯಯನ ಇತ್ಯಾದಿಗಳು ನಡೆದಿದೆ ನಮ್ಮಲ್ಲಿ ಅನ್ನೋದು ಒಂದು ಮಾತು. ವಿಶ್ವ ನೃತ್ಯ ಅಂತ ಒಂದು ಹೊಸ ಕೃತಿ ಬಂದಿದೆ ಶಿವನ ನಾಟ್ಯದ ಮೇಲೆ. ಗುಂಟೂರಲ್ಲಿ ಹಿಂದೂ ಕಾಲೇಜ್ ಅಂತಿದೆ. ಹಿಂದೂ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿರ್ತಕ್ಕಂತಹ DN ದೀಕ್ಷಿತ್ ಅಂತಿದ್ದಾರೆ. ಅವರು ವಿಶ್ವ ನೃತ್ಯಂ ಅಂತ ಶಿವನ ನಾಟ್ಯದ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾವ್ಯವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಈ ಶಿವ ಎಂಬತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಭಗವತ್ಪಾದ ಶಂಕರರ ಸ್ತೋತ್ರ ಕಾವ್ಯ ನೀವು ತೆಗೆದುಕೊಂಡ್ರೆ ನೋಡಿ, ಶಿವಪರಕವಾಗಿರ್ತಕ್ಕಂಥ ಸ್ತೋತ್ರಗಳು ಎಷ್ಟಿಲ್ಲ. ಶಿವಾನಂದ ಲಹರಿ ಇರ್ಬೋದು, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಇರ್ಬೋದು, ಶಿವ ಪಾದಾದಿ ಕೇಶಾಂತ ಸ್ತೋತ್ರ ಇರ್ಬೋದು, ಶಿವ ಕೇಶಾದಿ ಪಾದಾಂತ ಸ್ತೋತ್ರ ಇರ್ಬೋದು, ಶಿವ ಪಂಚಾಕ್ಷರ ಇರ್ಬೋದು, ಶಿವನಾಮಾವಳಿ ಅಷ್ಟಕ ಇರ್ಬೋದು. ಸೊ ಶಿವಪರಕವಾಗಿರ್ತಕ್ಕಂಥ ಸ್ತೋತ್ರಗಳೇ ಅಗಾಧವಾಗಿದೆ. ಅದರಲ್ಲಿ ಬರ್ತಕ್ಕಂತಹ ಶಿವಾನಂದ ಲಹರಿದ 1 ಅಥವಾ 2 ಶ್ಲೋಕ ಸಾಕು ಶಿವ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ನಮ್ಮನ್ನು ಸೃಷ್ಟಿ ಮಾಡೋದು ನಿನಗೊಂದು ಕ್ರೀಡೆನಪ್ಪ, ಆದರೆ ದಯವಿಟ್ಟು ಒಂದು ಮಾತನ್ನು ಮಾತ್ರ ಮರಿಬೇಡ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ. ಸೊ ಅದು ಭಗವತ್ಪಾದರು ಶಿವನ ಬಗ್ಗೆ ಮಾಡಿರ್ತಕ್ಕಂಥದ್ದು. ಕ್ರೀಡಾತೆ ಲೋಕರಚನಾ ಸಕಾತೆ ಚಿನ್ಮಯ ಶಿವ ಆಹಾರಸ್ತೆ ಸದಾನಂದೋ ವಾಸಸ್ತೆ ಹೃದಯ ಸತಾಂ. ತ್ರಿಪುರ ರಹಸ್ಯದಲ್ಲಿ ಬರುತ್ತೆ ಆ ಶ್ಲೋಕ. ಕ್ರೀಡಾತೆ ಲೋಕರಚನಾ, ಪ್ರಪಂಚವನ್ನು ಸೃಷ್ಟಿ ಮಾಡೋದೇ ಭಗವಂತಗೊಂದು ಕ್ರೀಡೆ. ಜಾಯತೀವ ಲೇಲಾಯತೀವ ಜಾಯತಿ ಬಕಃ, ಅದಕ್ಕೆ ಮಾತು ಬಂದಿರೋದು. ಸಖಾತೆ ಚಿನ್ಮಯ ಶಿವ, ನಿಜವಾಗಿರ್ತಕ್ಕಂಥ ಸ್ನೇಹಿತ ಯಾರು? ಶಿವನೇ. ಆಹಾರಸ್ತೆ ಸದಾನಂದೋ, ಆಹಾರ ಯಾವುದು ಅಂದರೆ ಆನಂದವೇ ಆಹಾರ. ವಾಸಸ್ತೆ ಹೃದಯ ಸತಾಂ, ಸತ್ಪುರುಷರ ಹೃದಯದ ಮಧ್ಯದಲ್ಲೇ ಅವನಿದ್ದಾನೆ. ಅದಕ್ಕೆ ರಮಣರು ರಮಣಗೀತ 2ನೇ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ನೋಡಿ, ಹೃದಯ ಕುಹರದ ಒಳಗಡೆನೇ ಇದೆ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇ ಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಸೊ ಆ ದೃಷ್ಟಿಯಿಂದ ಇಲ್ಲೇ ಇದ್ದಾನೆ, ಇನ್ನೆಲ್ಲೂ ಆಚೆ ಇಲ್ಲ. ಯೋಗ ವಾಸಿಷ್ಠದಲ್ಲಿ ಒಂದು ಮಾತು ಬರುತ್ತೆ, ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಚಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾ. ಸಂತ್ಯಜ್ಯ ಹೃದ್ಗುಹೇಶಾನಂ, ಯಾರು ಹೃದಯದ ಅಂತರಾಳದಲ್ಲಿರ್ತಕ್ಕಂಥ ಭಗವಂತನನ್ನು ಮರೆತು ಆಚೆ ಕಡೆ ಹುಡುಕೋಕ್ಕೆ ಹೋಗ್ತಾರೋ ಅವರ ಸ್ಥಿತಿ ಹೆಂಗಾಗಿದೆ ಅಂದರೆ ಕೈಯಲ್ಲಿರ್ತಕ್ಕಂಥ ರತ್ನವನ್ನು ಮರೆದು ಎಲ್ಲೋ ಇರ್ತಕ್ಕಂಥ ಬಂಗಾರಕ್ಕೆ ಪರದಾಡ್ದ ಹಾಗೆ ಅಂತ. ಸೊ ಅದರಿಂದ ನಾವು ನೋಡ್ಕೋಬೇಕಾಗಿರೋದು ಇಲ್ಲಿ ಅಲ್ಲಲ್ಲ, ಮುಖ್ಯವಾಗಿ. ಮತ್ತೆ ಶಿವಾನಂದ ಲಹರಿನಲ್ಲಿ ಭಕ್ತಿಯ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಇದೆ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ. ನೋಡಿ, ಒಂದು ಆಲದ ಮರ ಇದೆ, ಆಲದ ಬೀಜ ಇದೆ, ಎರಡೂ ಕೂಡ ಬೇರೆ ಬೇರೆಯಾಗಿ ನಮಗೆ ತೋರ್ತಾ ಇದೆ ಪ್ರಾರಂಭದ ಹಂತದಲ್ಲಿ, ಇನಿಷಿಯಲ್ ಭಕ್ತಿ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಯಸ್ಕಾಂತ ಸೂಜಿಯನ್ನು ಹೇಗೆ ಹಿಡ್ಕೊಳ್ಳುತ್ತೋ ಆ ರೀತಿಯಾಗಿ ಭಕ್ತ ಭಗವಂತನ ಹಿಡ್ಕೊಂಡ್ರೆ ಎರಡೂ ಒಂದಾಗ್ಬಿಡುತ್ತೆ. ಸಾಧ್ವಿ ನೈಜ ವಿಭಂ, ಅಲ್ಲಿಂದ ಮುಂದಕ್ಕೆ ಹೋದರೆ ಪತಿವ್ರತಾ ಶಿರೋಮಣಿಯಾಗಿರ್ತಕ್ಕಂಥ ಹೆಂಗಸು ತನ್ನ ಗಂಡನನ್ನೇ ಸರ್ವಸ್ವ ಅಂತ ಹೆಂಗೆ ಭಾವಿಸ್ಕೊಂಡಿರ್ತಾಳೋ ಹಾಗೆ. ಸೀತಾ ಮಾತೆ ಮನಸ್ಸು ಮಾಡಿದರೆ ಪಾತಿವ್ರತ್ಯದಿಂದಲೇ ರಾವಣಾಸುರನ ಸುಟ್ಟು ಬೂದಿ ಮಾಡೋ ಶಕ್ತಿ ಇತ್ತು ಆಕೆಗೆ. ಮಾಡಲಿಲ್ಲ. ಯಾಕೆ ಗೊತ್ತಾ?
ನನ್ನ ಗಂಡ ಬರಲಿ, ಬಂದು ನನ್ನನ್ನು ಕರ್ಕೊಂಡು ಹೋಗಲಿ ಅಂತ ಮಾಡಿದ್ರೆ ಹೊರತು ಅಸಹಾಯಕವಾಗಲ್ಲ. ಪತಿಭಕ್ತಿಯಿಂದ ಸುಮ್ಮನೆ ಇದ್ಲು. ನಮ್ಮಲ್ಲಿ ಏನಾಗಿದೆ ಅಂದರೆ, ನಾಟ್ ಡೂಯಿಂಗ್ ಸಮಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಅನ್ನೋದು ಮರೆತು ಬಿಡ್ತೀವಿ ನಾವು. ಕೆಲವರಿಗೆ ಕೆಲವು ಮಾಡೋಕ್ಕೆ ಇಷ್ಟ ಇರಲ್ಲ, ಹಾಗೆ ಅಂತ ಹೇಳಿಬಿಟ್ಟು ಮಾಡೋಕ್ಕಾಗಲ್ಲ ಅಂತಲ್ಲ. ನಾವು ಪ್ರದರ್ಶನ ಯುಗದಲ್ಲಿ ಇದ್ದೀವಿ ಹೊರತು ದರ್ಶನ ಯುಗ ಬಿಟ್ಟೋಗಿದೆ. ಅದು ಬಂದಿರತಕ್ಕಂಥದ್ದು ಪ್ರಾಬ್ಲಮ್ಮು. ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ, ಬರೀ ಎಕ್ಸ್ಪೆರಿಮೆಂಟಲ್ಲೇ ಕಳೆದು ಹೋಗ್ತಾ ಇದೆ. ಸೊ ಈ ದೃಷ್ಟಿಯಿಂದ ಸಾಧ್ವಿ ನೈಜ ವಿಭಂ ಲತಾ ಕ್ಷಿತಿರುಹಂ. ಇನ್ನು ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ, ಒಂದು ಬಳ್ಳಿ ಮೂಲ ಮರದಿಂದ ಎರಡನೇ ಮರಕ್ಕೆ ಸುತ್ತಕೊಂಡು ಮೂಲ ಮರವನ್ನು ಹೇಗೆ ಬಿಡದೇ ಇರುತ್ತೋ ಹಾಗೆ. ಲತೇವ ಪಾದಪಾಂತರಂ ನಿಜ ಪಾದಪಂ ಅಮುಂಚತ್ಯಪಿ. ಬಾಣ ಕಾದಂಬರಿನಲ್ಲಿ ವರ್ಣನೆ ಮಾಡ್ತಾನೆ ಆ ಉದಾಹರಣೆ ಕೊಟ್ಟು. ಬಾಣನ ಕಾದಂಬರಿ ಅಂದರೆ ಪೂರ್ವ ಭಾಗ ಮಾತ್ರ ಬಾಣ ಬರೆದಿರೋದು, ಉತ್ತರ ಭಾಗ ಯಾರು ಬರೀಬೇಕು ಅಂತ ಅವನಲ್ಲಿದ್ದಂಥ ಇಬ್ಬರು ಮಕ್ಕಳಲ್ಲಿ ನಿರ್ಧಾರ ಮಾಡ್ಕೊಳ್ಳೋದಕ್ಕೆ ಅವನ ಇಬ್ಬರಿಗೂ ಕೂಡ ಒಂದು ಸನ್ನಿವೇಶ ತೋರಿಸ್ತಾನೆ. ಕರ್ಕೊಂಡೋಗಿ, ನೋಡಿಪ್ಪ, ಆಚೆ ಕಡೆ ಒಂದು ಬಡಕಲಾಗಿರ್ತಕ್ಕಂಥ ಎಲೆ ಉದುರೋಗಿರೋ ಮರ ಇದೆ, ಅದರ ಮೇಲೆ ಒಂದು ಹಾವಿದೆ, ನೀ ವರ್ಣನೆ ಮಾಡು. ಮೊದಲೇ ಅವನಿಗೆ ಹೇಳ್ದ, ಅವನು ವರ್ಣನೆ ಮಾಡ್ದ. ಶುಷ್ಕೋ ವೃಕ್ಷ ಸ್ತಿಷ್ಠ ತ್ಯಗ್ರೆ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ. ಶುಷ್ಕವಾಗಿರೋ ಒಂದು ಮರ ಇದೆ, ಅದರ ಮೇಲೆ ಹಾವು ಬಿದ್ದಿದೆ. ಆಯಿತು. ಎರಡನೇವನಿಗೆ ಹೇಳ್ದ, ನೀನು ವರ್ಣನೆ ಮಾಡು. ನೀರಸ ತರುರಿವ ವಿಲಸತಿ ಪುರತಃ ತದುಪರಿ ಕ್ರೀಡತಿ ಭುಜಗಃ ಕಶ್ಚಿತ್. ಎರಡನೇವನು ಅದೇ ಸನ್ನಿವೇಶವನ್ನೇ ನೋಡಿ, ಶುಷ್ಕ ಅನ್ನೋದಕ್ಕೆ ನೀರಸಹ ಅಂತ ಟ್ರಾನ್ಸ್ಫರ್ ಮಾಡಿದೆ. ವೃಕ್ಷ ಅಂದರೆ ಕಿವಿಗೆ ಒಂಥರ ಕರ್ಕಶವಾಗಿ ಕೇಳುತ್ತೆ, ತರುಹು ನೋಡಿ, ಅದೇ ಪರ್ಯಾಯ ಪದಾನೇ. ಅದು ತರು ಅಂದರೆ ಇಂಪಾಗಿರುತ್ತೆ ಕಿವಿಗೆ. ಸರ್ಪಃ ಅಂತ ಹೇಳಿದ, ಭುಜಗಃ ಅಂತ ಹೇಳ್ದ. ಭುಜೈಹಿ ಗಚ್ಚತೀತಿ ಭುಜಗಃ. ಸರ್ಪೆಂಟೈನ್ ರೋಡ್ ಅಂತಲೇ ಇದೆ ನಮ್ಮ ಶೇಷಾದ್ರಿಪುರದಲ್ಲಿ. ಅಲ್ಲೇ ನಮ್ಮ ಜಸ್ಟಿಸ್ ಇದ್ದವರು ES ವೆಂಕಟರಾಮಯ್ಯನವರು, ಅವ್ರ ಮನೆ ಇದ್ದಿದ್ದೆ ಸರ್ಪೆಂಟೈನ್ ರೋಡಲ್ಲಿ, ನಂಬರ್ 27 ಸರ್ಪೆಂಟೈನ್ ರೋಡ್ ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ನೀರಸ ತರುರಿವ ವಿಲಸತಿ ಪುರತಃ ತದುಪರಿ ಕ್ರೀಡತಿ ಭುಜಗಃ ಕಶ್ಚಿತ್. ಅದರ ಮೇಲೆ ಒಂದು ಸರ್ಪ ನಾಟ್ಯ ಆಡ್ತಾ ಇದೆ ಅಂತ ವರ್ಣನೆ ಮಾಡಿದೆ. ಆಗ ನೀನು ಉತ್ತರ ಭಾಗ ಬರೀ ಅಂತ ಅಪ್ಪಳೆ ಕೊಡಿಸಿದ್ನಂತೆ. ನಿನಗೆ ಕವಿತ್ವ ಮಾಡೋ ಶಕ್ತಿ ಇದೆ, ಅವನೆಲ್ಲ ಮಾಡಬೇಕಾಗಿರೋದು ಅಂತ. ಯಾಕೆಂದರೆ ಸಾಮಾನ್ಯವಾಗಿ ವಿದ್ವಾಂಸರಿಗೆ ಕವಿತ್ವ ಮಾಡೋ ಶಕ್ತಿ ಇರಲ್ಲ, ಕವಿತ್ವ ಮಾಡ್ತಕ್ಕಂಥ ಕವಿಗಳಿಗೆ ವೈದುಷ್ಯ ಇರೋದಿಲ್ಲ. ಆದರೆ ಎರಡೂ ಇರತಕ್ಕಂಥದ್ದು ಒಳ್ಳೆ ಕಾಂಬಿನೇಷನ್. ವಿದ್ವಾಂಸರಾಗಿಯೂ ಇದ್ದು ಕವಿತ್ವವನ್ನೂ ಬರತಕ್ಕಂಥವರು ಶ್ರೇಷ್ಠರು. ವೇದಾಂತ ದೇಶಿಕರ ತರಹ. ವೇದಾಂತ ದೇಶಿಕರಿಗೆ ಕವಿತಾರ್ಕಿಕ ಸಿಂಹ ಅಂತ ಟೈಟಲ್ ಇತ್ತು. ಕವಿಗಳಾಗಿ ಎಷ್ಟು ಉತ್ಕೃಷ್ಟರೋ ಇದೂ ಕೂಡ ಅಷ್ಟೇ ಉತ್ಕೃಷ್ಟವಾಗಿ ಮಾಡ್ತಾಯಿದ್ರು. ಅವರು ನ್ಯಾಸವಿಂಶತಿ ಅನ್ನೋ ಗ್ರಂಥ 3ನೇ ಶ್ಲೋಕ ನೀವು ತೆಗೆದು ನೋಡಿದ್ರೆ ಗುರು ಹೇಗಿರಬೇಕು ಅಂತ ವರ್ಣನೆ ಮಾಡ್ತಾರೆ. ಆ ಲಕ್ಷಣ ಇಟ್ಕೊಂಡು ನೀವು ಪ್ರೆಸೆಂಟ್ ಜನ್ರೇಷನ್ ಹುಡುಕಾಡಿದರೆ, ದುರ್ಬೀನ್ ಇಟ್ಕೊಂಡು ಹುಡುಕಿದ್ರು ಒಬ್ಬ ಗುರು ಸಿಗಲ್ಲ ಆ ಮಠದಲ್ಲಿರೋನು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇಷಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ಎಲ್ಲಿಂದ ಹುಡ್ಕೊಂಬರೋದು ಆ ಥರ ಗುರುಗಳನ್ನು? ಆ ಥರ ಇರೋರಿಗೆ ದೇಶಿಕ ಅಂತ ಕರೀಬೇಕು ಅಂತ ಅವ್ರು ಹೇಳೋದು. ದೇಶಿಕ ಅಂದರೆ ದೇ, ಶಿ ಮತ್ತು ಕ. ದೇ ಅಂದ್ರೇನು? ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ ಅಂತ ಕುಲಾರ್ಣವ ತಂತ್ರದಲ್ಲಿ ಒಂದು ಶ್ಲೋಕ. ಸಾಕ್ಷಾತ್ ಭಗವಂತನೇ ಧರೆಗಿಳಿತಾನೆ. ಯಾಕೆ? ಶಿಷ್ಯರ ಅನುಗ್ರಹ ಮಾಡೋದಕ್ಕೆ. ಹೇಗೆ? ಕರುಣೆಯಿಂದ. ಅಯ್ಯೋ, ಇನ್ನೂ ಈ ಮಟ್ಟದಲ್ಲೇ ಇದ್ದಾರಲ್ಲ, ಯಾವ ಕಾಲಕ್ಕೆ ಇವರು ಆಧ್ಯಾತ್ಮಿಕವಾಗಿ ಉತ್ತುಂಗ ಶಿಖರಕ್ಕೆ ಏರೋದು ಅನ್ನೋ ಕಾಳಜಿ, ಅನುಕಂಪ. ಆ ಅನುಕಂಪ ಮುಖ್ಯ ಅನ್ನೋ ದೃಷ್ಟಿಯಿಂದ. ಇನ್ನು ನಾವು ಶಿವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮಗೆ ತೋರ್ತಕ್ಕಂತಹದ್ದು ಶಿವ ಅಂದರೆ ಯಾರು ಅನ್ನೋ ದೃಷ್ಟಿಯಿಂದ ನೋಡಿ, ಪರಮೇಶ್ವರನನ್ನು ಗಜಾಸುರ ಸಂಹಾರ ಮೂರ್ತಿ, ಅಂಧಕಾಸುರ ಸಂಹಾರ ಮೂರ್ತಿ, ತ್ರಿಪುರಾಂತಕ ಸಂಹಾರ ಮೂರ್ತಿ ಅಂತ 3 ಸಂಹಾರ ಮೂರ್ತಿಗಳಾಗಿ ಇಟ್ಕೋತಾರೆ. ಉಗ್ರ ರೂಪದಲ್ಲಿ ಶಿವ ಬಂದರೆ ಭೈರವ, ವೀರಭದ್ರ, ಜಾಲಂಧರಹರ, ಅಘೋರ, ಮಹಾಕಾಲ, ಶರಭೇಶ. ಶರಭ ಮಂತ್ರ ಸಿದ್ಧರಾಗಿರ್ತಕ್ಕಂಥವರು ಬಹಳ ಕಡಿಮೆ ಇರತಕ್ಕಂಥವ್ರು. ಶರಭೋಪನಿಷತ್ ಅಂತ ಒಂದು ಉಪನಿಷತ್ತೇ ಇದೆ. 108 ಉಪನಿಷತ್ ನೀವು ತೆಗೆದು ನೋಡಿದ್ರೆ ಮೋತಿಲಾಲ್ ಬನಾರಸಿ ದಾಸ್ ವಾಲ್ಯೂಮಲ್ಲಿ ಶರಭೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. ಶರಭ ಮಂತ್ರ ಸಿದ್ಧರಾದವರು ಒಬ್ಬರು ಕುಂಭಕೋಣಂಬಲ್ಲಿ ತಾತ ಅಂತಿದ್ದರು. ಅವರು ಮಹಾಶರಭ ಮಂತ್ರ ಸಿದ್ಧರಾಗಿದ್ದರು ಜೀವನದಲ್ಲಿ. ಇನ್ನು ಸುಖವಾಗಿ ನಾವು ನೋಡೋದಾದರೆ ಶಿವನ ಮೂರ್ತಿಗಳಲ್ಲಿ
ದಕ್ಷಿಣಾಮೂರ್ತಿ, ಲಕುಲೀಶ, ಸುಖಾಸನ, ಚಂದ್ರಶೇಖರ, ಅನುಗ್ರಹಮೂರ್ತಿ, ಗಂಗಾಧರ, ವೃಷವಾಹನ ಇದೆಲ್ಲವೂ ಕೂಡ ಶಿವನ ಸೌಮ್ಯವಾಗಿರ್ತಕ್ಕಂತಹ ಮೂರ್ತಿಗಳು. ಮತ್ತು ಪರಮೇಶ್ವರನಿಗೆ ಅಮರಕೋಶದಲ್ಲಿ 103 ಪರ್ಯಾಯ ಪದಗಳು. ನಾನು ವರ್ಣನೆ ಮಾಡೋಕ್ಕೆ ಹೋಗಲ್ಲ, ಅದು ಏಕೆಂದರೆ ಅದು ಸಮಯ ಆಗುತ್ತೆ, ಸ್ವಲ್ಪ ದೇಶಾಂತರ ಕಾಲಾಂತರವೂ ಆಗುತ್ತೆ. ಹಾಗೆ ಮಹಾಭಾರತದಲ್ಲಿ 182 ನಾಮಗಳು ಶಿವನಿಗೆ ಅಡಕವಾಗಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಮತ್ತು ಕಾಳಿದಾಸನ ಪ್ರತಿಯೊಂದು ನಾಟಕದಲ್ಲೂ ಕೂಡ ನೀವು ತೆಗೆದು ನೋಡಿದ್ರೆ ನಾಂದಿ ಶ್ಲೋಕ ಭರತವಾಕ್ಯ ಶಿವನಿಗೆ ಮೀಸಲು. ನೀವು ಯಾವುದೇ ನಾಟಕ ತೆಗೆದು ನೋಡಿ, ಅದರಲ್ಲಿ ಶಿವಪರಕವಾಗಿಯೇ ಸ್ತುತಿ ಮಾಡತಕ್ಕಂಥದ್ದು ನಮಗೆ ಬೆಳಕಿಗೆ ಬರುತ್ತೆ. ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂ. ಶಾಕುಂತಲ ನಾಟಕದಲ್ಲಿ ಪ್ರವರ್ತತಾಂ ಪ್ರಕೃತಿಹಿತಾಯ ಪಾರ್ಥಿವ, ರಾಜನಾಗಿರ್ತಕ್ಕಂಥವನು ಪ್ರಜೆಗಳ ಒಳಿತಿಗೋಸ್ಕರ ಕೆಲಸ ಮಾಡಲಿ. ಸರಸ್ವತಿ ಶ್ರುತಿಮಹತಿ ಮಹೀಯತಾಂ, ಸರಸ್ವತಿ ಯಾವಾಗಲೂ ಕೂಡ ವಿದ್ವಾಂಸರಿಗೆ ಪುರಸ್ಕರಿಸಲಿ. ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂ, ನನಗೆ ಮರುಜನ್ಮ ಇಲ್ಲದೇ ಇರೋ ಹಾಗೆ ಪರಮೇಶ್ವರ ಮಾಡಲಿ ಅನ್ನೋ ದೃಷ್ಟಿಯಿಂದ. ಶಿವಂ ವ್ರಜಂತಿ ಯೇ ನರಾಹ ಶಿವಂ ಭಜಂತಿ ತೇ ನರಾಹ ಶಿವೇತರಂ ಭಜಂತಿ ಯೇ ಶವೇತರಂ ವ್ರಜಂತಿ ತೇ ಅಂತ ಶ್ರೀಕರ ಭಾಷ್ಯದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂತಹ ಗ್ರಂಥದಲ್ಲಿ ಈ ಮಾತು ಬರುತ್ತೆ. ಯಾರು ಶಿವನನ್ನು ಭಜಿಸ್ತಾರೋ ಅವರು ಶಿವನೇ ಆಗ್ತಾರೆ ಅನ್ನೋ ದೃಷ್ಟಿಯಿಂದ. ಈ ರೀತಿಯಾಗಿ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಈ ಶಿವಸ್ವರೂಪವನ್ನು ಯಾರು ತದೇಕ ಚಿತ್ತದಿಂದ ಧ್ಯಾನ ಮಾಡ್ತಾರೋ ಅಂಥವರಿಗೆ ಲೋಕದಲ್ಲಿ ಯಾವತ್ತೂ ಕೂಡ ಮನೋನಿಗ್ರಹ ಎಂಬತಕ್ಕಂಥದ್ದು ಅತ್ಯಂತ ಸುಲಲಿತವಾಗಿ ಆಗತ್ತೆ ಅಂತ ಬ್ರಹ್ಮೇಂದ್ರರು ಅಪ್ಪಣೆ ಕೊಡಿಸಿ, ಮತ್ತು 2ನೇ ಶ್ಲೋಕದಲ್ಲಿ ದೇಹಾತ್ಮ ಬುದ್ಧಿಯನ್ನು ಬಿಡು, ಆವಾಗ ನಿನಗೆ ಮನೋನಿಗ್ರಹ ಸಾಧ್ಯ ಅನ್ನೋದನ್ನು 2ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾರೆ ನೋಡಿ. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ ಪರಶಿವ ಪದಾಭಿಧೇಯೇ ಬ್ರಹ್ಮಣಿ ಸದಯೇ ನಿದೇಹಿತಾಂ ಹೃದಯೇ. ಎಲ್ಲ ಈ ಮನಸ್ಸೇ ಅತ್ಯಂತ ಹೊಲಸಾದ, ಯಾವಾಗಲೂ ಅಪಾಯಗಳ ರಾಶಿಯಿಂದಲೇ ಕೂಡಿಕೊಂಡಿರತಕ್ಕಂತಹ ಈ ಶರೀರವನ್ನೇ ನಾನು ಎಂಬುದಾಗಿ ಭಾವಿಸಿರ್ತದೆಯಲ್ಲ, ಅದನ್ನು ಬಿಡು. ನೀನು ಬ್ರಹ್ಮವಸ್ತುವೇ ಆಗಿದ್ದೀಯೇ, ಪರಬ್ರಹ್ಮವೇ ನಾನೆಂದು ಆರಾಧಿಸು. ಇದು 2ನೇ ಶ್ಲೋಕದಲ್ಲಿ ಅವರ ಅಪ್ಪಣೆ ಕೊಡಿಸ್ತಕ್ಕಂಥದ್ದು. ನಾವು ಎಷ್ಟಾದರೂ ಕೂಡ ದೇಹಾಭಿಮಾನ ನಮಗೆ ಬಿಟ್ಟು ಹೋಗೋದಿಲ್ಲ ನೋಡಿ. ಯಾವತ್ತಿದ್ರೂ ನಾನು ಅಂದರೆ ದೇಹ ಇಟ್ಕೊಂಡೇ ಮಾತಾಡ್ತೀವಿ. ಆದರೆ ಯಾವತ್ತಾದರೂ ದೇಹ ಇಟ್ಕೊಂಡಿರ್ತಕ್ಕಂಥವರಿಗೆ ಸುಖ ಸಿಗೋಕ್ಕೆ ಸಾಧ್ಯನಾ? ವಯಸ್ಸಾದ ಮೇಲೆ ಏನೇನೆಲ್ಲ ಆಗತ್ತೆ ನೋಡಿ ದೇಹಕ್ಕೆ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತಾ ವಕ್ತ್ರಂಚಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈಃ ಭಾರ್ಯಾ ನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಆಗತ್ತೆ? ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ, ನೆಟ್ಟಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ವಯಸ್ಸಾದ ಮೇಲೆ, ಅದು ದೇಹ ಧರ್ಮ. ಗತಿರ್ವಿಗಲಿತ, ನಡೆಯೋ ಶಕ್ತಿ ಕಳ್ಕೊಂಡ್ಬಿಡತ್ತೆ ಕಾಲು. ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೊರಡಬೇಕು ಅಂತಲೇ ಹೊರಡೋದು ಮನೆಯಿಂದ, ದಾರಿಲಿ ಇನ್ನೆಲ್ಲೋ ತೊಗೊಂಡ್ಬಿಡತ್ತೆ ಕಾಲು. ಭ್ರಷ್ಟಾಚ ದಂತಾವಲಿ, ಹಲ್ಲೆಲ್ಲ ಉದುರೋಗುತ್ತೆ. ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಬೊಚ್ಚಬಾಯಿ ಆದರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಬೊಚ್ಚಬಾಯಿ ಆಗುತ್ತೆ. ಬೊಚ್ಚಬಾಯಿ ಇಬ್ಬರಿಗೂ ಕಾಮನ್ ಫ್ಯಾಕ್ಟರು. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೋಬೇಕು ಅಂದರೆ ಚಿಕ್ಕ ಮಕ್ಕಳನ್ನು ಮುತುವರ್ಜಿಯಿಂದ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು ಅಂತ ನಮ್ಮಲ್ಲಿರೋದು. ಇವ್ರಿಗೆ ವಯಸ್ಸಾಗಲ್ವೇನು? ನಾಳೆ ಇವ್ರ ಗತಿನೂ ಅದೇನೆ. ನನಗದು ಬಂದಾಗ ಅಯ್ಯೋ ಅಂತ ಅನ್ಸತ್ತೆ ಹೊರತು ನಾನು ಯುವಕನಾಗಿರೋವನಿಗೇನು ಮಹಾ ಅಂತಲೇ ನಮಗೆ ಭಾವನೆ ಇರೋದು. ನಾವು ಯಾವಾಗಲೂ ಅವ್ರ ಸ್ಥಿತಿಯಲ್ಲಿ ಇಟ್ಕೊಂಡು ನಮ್ಮನ್ನು ನೋಡಬೇಕೇ ಹೊರತು ನಾವು ಈಗಿರ್ತಕ್ಕಂಥ ಸ್ಥಿತಿನಲ್ಲ. ದೃಷ್ಟಿರ್ ನಶ್ಯತಿ, ಕಣ್ಣು ಕಾಣಲ್ಲ. ವರ್ಧತೆ ಬದಿರತ, ಕಿವಿಡ್ತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಬಾಯಲ್ಲಿ ಜೊಲ್ ಸುರಿಯತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈಹಿ, ನಮ್ಮ ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಯಾಕಂದರೆ ಕಿತ್ ಆ್ಯಂಡ್ ಕಿನ್ ನೋಡಿ ಅವರು, ಅದಕ್ಕೆ ಅವ್ರು ಯಾವಾಗಲೂ ಕಿತ್ಕೊಂಡು ತಿನ್, ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈಹಿ ಭಾರ್ಯಾನ ಶುಶ್ರೂಷತೆ. ಹೆಂಡತಿಗೂ ಸ್ವಲ್ಪ ಏನೋ ತಾತ್ಸಾರ ಭಾವ ಬರಬಹುದು, ಎಲ್ಲರೂ ಪಾಪ ಹಂಗಿರ್ತಾರೆ ಅಂತಲ್ಲ, ಕೆಲವರಿಗೆ. ಆಮೇಲೆ ಮಕ್ಕಳು ಕೂಡ ಶತ್ರುಗಳಾಗ್ತಾರೆ. ಆಸ್ತಿ ಪಾಲು ಬರ್ಕೊಡು ಅಣ್ಣ ನನ್ನ ಹೆಸರಿಗೆ, ಆಮೇಲೆ ನಿನಗೆ ಬುದ್ಧಿ ಹೆಂಗಿರುತ್ತಾ ಬರೆದ್ಬಿಡು ವಿಲ್ಲು ನೆಟ್ಗಿರೋವಾಗಲೇ, ಆ ತರಹ ಎಲ್ಲ ಮಾತಾಡ್ತಾರೆ.
ನಮ್ಮಲ್ಲಿ ಒಂದು ಟಿ ವಿ ಆ್ಯಡು ನೀವು ನೋಡಿರ್ಬೋದು. ಅಲ್ಲಿ ಇನ್ನೇನು ಸಾಯ್ತಾನೆ ಆ ಮುದುಕ ಅನ್ನೋವಾಗ ಸುತ್ತಲೂ ಸೇರ್ಕೊಂಡು 4-5 ಜನ ಮಕ್ಕಳು ಸೊನ್ನೆಗಳು ಹಾಕಿಸ್ಕೋತಾ ಬರ್ತಾರೆ ಚೆಕ್ ಮೇಲೆ. ಕೊನೆಗೆ ಆ ನೀರು ಬಿದ್ದೋಗ್ಬಿಟ್ಟು ಒಂದು ಅಳಿಸೋಗುತ್ತೆ, ಇರೋದೆಲ್ಲ ಸೊನ್ನೆಗಳೇ. ಸೊ ಹಾಗೆ ಯಾವತ್ತೂ ಕೂಡ ನಾವು ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕೆ ಆಸೆ ಪಟ್ಟರೆ ಕೊನೆಗೆ ಅತಿ ಆಸೆ ಗತಿ ಕೇಡು ಅಂತಲೇ ಆಗೋದು. ಅದಕ್ಕೆ ಸುಭಾಷಿತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಚ ಅಂತ. ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯ ವಸ್ತು ಹಿಂದೆ ಹೋಗ್ತಾರೋ ಅವ್ರಿಗದು ಅನಿತ್ಯವಾದಂಥ ಸಿಗಲ್ಲ, ನಿತ್ಯವಾದದನ್ನು ಕೇಳಲಿಲ್ಲ ಸಿಗಲ್ಲ. ಇದಕ್ಕಿದಂ ಪೋಚೆ ಅದಕ್ಕೆ ಅದಂ ಪೋಚೆ ಅಂತ ಎರಡು ಹೊಟ್ಟಾಗುತ್ತೆ. ಅದಕ್ಕೆ ಮಿಲ್ಟನ್ನು ಒಂದು ಕಡೆ ಆರಿಯೋಪ್ಯಾಜಿಟಿಕಾ ಅನ್ನೋ ಗ್ರಂಥದಲ್ಲಿ ಹೇಳ್ಕೊತಾನೆ, ಅನ್ಯಾಯವಾಗಿ ನಾನು ಈ ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ, ಭಗವಂತನ ಸೇವೆ ಮಾಡಿದರೆ ಕೊನೆ ಕಾಲದಲ್ಲಿ ನನಗೆ ಈ ರೀತಿ ಕಷ್ಟ ಬರ್ತಾ ಇರಲಿಲ್ಲ ಅಂತ. ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಹ್ಯಾವ್ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಆಸ್ ಐ ಹ್ಯಾವ್ ಬೀನ್ ಸಫರಿಂಗ್ ನೌ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಶಾಶ್ವತವಾದ ಮೌಲ್ಯದ ಕಡೆ ಗಮನ ಕೊಡಬೇಕೇ ಹೊರತು ಅಶಾಶ್ವತವಾಗಿರೋದಲ್ಲ. ಮೌಲ್ಯಗಳು ಯಾವತ್ತೂ ಸತ್ಯ. ಅದಕ್ಕೆ ನೋಡಿ, ಪರಿವರ್ತನಶೀಲ ಯುಗಕ್ಕೆ ಶಾಶ್ವತ ಮೌಲ್ಯಗಳು ಅಂತ ಸ್ವಾಮಿ ರಂಗನಾಥಾನಂದ ಅವರು 4 ಸಂಪುಟ ಬರೆದಿರೋದು. ಅದೇ ಇಂಗ್ಲೀಷಲ್ಲಿ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ. ಸೊಸೈಟಿ ಆಲ್ವೇಸ್ ಚೇಂಜಸ್ ವೆಲ್ ಆಸ್ ವ್ಯಾಲ್ಯೂಸ್ ಆಲ್ವೇಸ್ ರಿಮೈನ್ ದ ಸೇಮ್. ನೀವು ವ್ಯಾಲ್ಯೂ ಅಂದರೆ ಏನು ಅಂತ ಡಿಫೈನ್ ಮಾಡೋಕ್ಕೆ ಆಗಲ್ಲ, ಭಾಳ ಕಷ್ಟ. ಅದನ್ನೆಲ್ಲ ಪಾರಿಭಾಷಿಕವಾಗಿ ನೀವು ವ್ಯಾಖ್ಯಾನ ಮಾಡೋದು. ರಾಧಾಕೃಷ್ಣನ್ ಡಿಫೈನ್ ಮಾಡ್ತಾರೆ ಒಂದು ತರಹ, ವ್ಯಾಲ್ಯೂಸ್ ಆರ್ ನಾಟ್ ರೂಲ್ಸ್ ಆರ್ ಸ್ಟ್ಯಾಟ್ಯೂಟ್ಸ್ ಟು ಬಿ ರಿಟನ್ ಡೌನ್ ಇನ್ ದಿ ಫಾರ್ಮ್ ಆಫ್ ಲಾ. They are internalized process of living to be passed on to posterity in its pristine purity ಅಂತ ರಾಧಾಕೃಷ್ಣನ್ ಡಿಫೈನ್ ಮಾಡ್ತಾರೆ ವ್ಯಾಲ್ಯೂಸ್ನ. ಹಿಂದೂ ವ್ಯೂ ಆಫ್ ಲೈಫ್ ಅನ್ನೋ ಗ್ರಂಥದಲ್ಲಿ ಇರಲಿ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಈ ಶರೀರಾಭಿಮಾನ ನೋಡಿ ಯಾವ ರೀತಿ ಮನುಷ್ಯನಿಗೆ ಬಿಡೋದಿಲ್ಲ ಅನ್ನೋದಕ್ಕೆ ಅತ್ಯಂತ ಹೊಲಸಾಗಿರ್ತಕ್ಕಂಥದ್ದು ಈ ಅಹಂಕಾರ, ದೇಹದಿಂದ ಬರ್ತಕ್ಕಂಥ ಅಹಂಕಾರ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಒಂದು ಉಪನ್ಯಾಸ ನೀವು ತೆಗೆದು ನೋಡಿದರೆ, ನಾನು ಹಿಂದೆ ಪ್ರವಚನ ಮಾಲಿಕೆಯಲ್ಲೂ ಹೇಳಿದ್ದೀನಿ, ಮತ್ತೆ ಸಾಂದರ್ಭಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ ಅದನ್ನು. ಮನುಷ್ಯ ಯಾವ ಪ್ರಾಣಿ ಯಾವ ಪಕ್ಷಿಗಿಂತ ಶ್ರೇಷ್ಠ ಹೇಳಪ್ಪ? ನೀನು ಇಷ್ಟೆಲ್ಲ ಬೀಗ್ತಾ ಇದೆಯಲ್ಲ ನನ್ನ ಸಮಾನ ಇಲ್ಲ ಅಂತ, ಯಾವ ಪ್ರಾಣಿಗಿಂತ ನೀನು ಶ್ರೇಷ್ಠ ಹೇಳು? ನನಗೆ ತುಂಬ ಒಳ್ಳೆಯ ಕಣ್ಣಿದೆ, ನಾನು ತುಂಬ ದೂರ ನೋಡಬಲ್ಲೆ ಅಂತ ನಿನಗೆ ಅಹಂಕಾರನ? ಹದ್ದಿನ ಕಣ್ಣು ಮುಂದೆ ನಿನ್ನ ಕಣ್ಣು ಯಾರಿಗೆ ಬೇಕು? ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆ. ನನ್ನ ಕಿವಿ ತುಂಬ ಚುರುಕು ಅಂತ ನಿನಗೆ ಅಹಂಕಾರನ? ನಾಯಿಗೆ ನಿನಗಿಂತ ಒಳ್ಳೆ ಕಿವಿ ಇದೆ, ಮಲ್ಕೊಂಡು ನಿದ್ದೆ ಮಾಡ್ತಾರೆ, ಟಕ್ಕಂತ ಕಣ್ಬಿಟ್ಟು ಎದ್ಬಿಡತ್ತೆ ಅದು. ಕಿವಿನಲ್ಲಿ ನೀನು ನಾಯಿ ಜೊತೆ ಹೋಲಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನ್ನ ಹಲ್ಲು ತುಂಬ ಸುಂದರ ಅಂತ ನಿನಗೆ ಅಹಂಕಾರನ? ಆನೆ ದಂತದ ಮುಂದೆ ನಿನ್ನ ಹಲ್ಲು ಯಾರಿಗೆ ಬೇಕು? ಆನೆ ದಂತದ ಜೊತೆಗೆ ಹೋಲಿಕೆ ಮಾಡೋಕ್ಕಾಗತ್ತಾ ನಿನ್ನ ಹಲ್ಲನ್ನು? ನನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ ನಿನಗೆ ಅಹಂಕಾರನ? ಕುರಿ ಕೂದಲಿಂದ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನಿನ್ನ ಕೂದಲು ತೆಗೆದು ಬಿಸಾಕಬೇಕು ಆಚೆಗೆ, ಯಾವುದಕ್ಕೂ ಉಪಯೋಗ ಇಲ್ಲ. ನಿನ್ನ ಉಗುರು ಬಗ್ಗೆ ನಿನಗೆ ಅಹಂಕಾರನ? ನನಗೆ ತುಂಬ ಚೆನ್ನಾಗಿರೋ ಉಗುರಿದೆ ಅಂತ. ಹುಲಿ ಉಗುರು, ಚಿರತೆ ಉಗುರನ್ನು ಕೆಲವು ದೇವತೆಗಳಿಗೆ ಆಭರಣ ಮಾಡಿ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾರೆ. ನಿನ್ನ ಉಗುರು ತೆಗೆದು ಆಚೆ ಬಿಸಾಕಬೇಕು. ನನಗೆ ಬುದ್ಧಿಶಕ್ತಿ ತುಂಬ ಚುರುಕಾಗಿದೆ ಅಂತ ಅಹಂಕಾರನ? ನರಿ ಬುದ್ಧಿ ಮುಂದೆ ನಿನ್ನ ಬುದ್ಧಿ ಯಾರಿಗೆ ಬೇಕು? ನಾನು ತುಂಬ ಸುಂದರಾಂಗ, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಅಹಂಕಾರನ? ನವಿಲನ್ನಾಗಲಿ ಗಿಣಿನಾಗಲಿ ಮೃಗಾಲಯದಲ್ಲಿ ನೋಡತಕ್ಕ ವಸ್ತು ಅಂತ ಸಾಕ್ತಾರೆ, ಪ್ರಿಸರ್ವ್ ಮಾಡ್ತಾರೆ. ನಿನ್ನನ್ನು ಯಾವ ಝೂನಲ್ಲಿ ಹಾಕಿ ನೋಡೋಲ್ಲ, ತುಂಬ ನೋಡೋಕ್ಕೆ ಚೆನ್ನಾಗಿರ್ತಕ್ಕಂಥ ವಸ್ತು ಅಂತ. ಹಸು ಬಗ್ಗೆ ಏನು ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಶ್ರೇಷ್ಠವೇ, ನಿನಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಹೊಲಸೆ. ನೀನು ಯಾವ ಪ್ರಾಣಿಗಿಂತ ಶ್ರೇಷ್ಠ ಹೇಳು? ಯಾತಕ್ಕೆ ಅಹಂಕಾರ ಪಡ್ತೀಯ? ಏನಿದೆ ಅಂತ ಅಹಂಕಾರ ಪಡ್ತೀಯ ನೀನು? ಅವರ ಅನುಗ್ರಹ ಭಾಷಣದಲ್ಲಿ ಅವ್ರು ಮಾಡಿರ್ತಕ್ಕಂಥ ನನ್ನ ಮಾತಲ್ಲ, ಅವ್ರನ್ನ ಸ್ಮರಿಸ್ಕೋತಾ ಇದ್ದೀನಿ, ಅವ್ರನ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸೋದಕ್ಕೆ ವೇದಾಂತ ಗರ್ಭಿತವಾಗಿರ್ತಕ್ಕಂಥ ವಿಷಯಗಳನ್ನು ಎಂತಹ ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ, ದೃಷ್ಟಾಂತ. ಅದಕ್ಕೆ ನೆನ್ನೆ ಹಿರಿಯರು ನನ್ನ ಹತ್ರ ಒಂದು ಮಾತು ವಿಜ್ಞಾಪಿಸ್ಕೊಂಡ್ರು. ದೋಸ್ ಹೂ ಹ್ಯಾವ್ ಕ್ಲಾರಿಟಿ ದೇ ವಿಲ್ ಬಿ ರಿಯಲಿ ಸ್ಕಾಲರ್ಸ್, ದೇ ನೋ ಹೌ ಟು ಕೇಟರ್ ಟು ದ ಮಾಸಸ್ ಅಂತ. ಅದು ಸತ್ಯವಾದಂಥ ಮಾತು, 100ಕ್ಕೆ 120 ಸತ್ಯ ಅದು. ಅವನಿಗೆ ಕ್ಲಾರಿಟಿ ಇಲ್ಲದೆ ಹೋದರೆ ಅವನು ಜನಸಾಮಾನ್ಯ ಮಟ್ಟಕ್ಕೆ ಇಳಿದು ಹೆಂಗೆ ಅರ್ಥ ಮಾಡ್ಸೋಕ್ಕೆ ಸಾಧ್ಯ? ಅದು ಕೇವಲ ಮಹಾತ್ಮರಿಗೆ ಮಾತ್ರ ಸಾಧ್ಯ. ಅದಕ್ಕೇ ಅಹಮಿತಿ ಮತಿಂ ಅತಿಹೇಯೇ, ಈ ಅಹಂಕಾರವನ್ನು ಮೊದಲು ಬಿಟ್ಬಿಡಪ್ಪ ನೀನು. ದೇಹದಿಂದ ಬರೋ ಅಹಂಕಾರನೂ
ತೊಂದರೆ ಉಂಟು ಮಾಡುತ್ತೆ. ಹಣದಿಂದ ಬರೋ ಅಹಂಕಾರನೂ ತೊಂದರೆ ಮಾಡುತ್ತೆ, ರೂಪದಿಂದ ಬರೋ ಅಹಂಕಾರನೂ ತೊಂದರೆ ಮಾಡುತ್ತೆ, ಅಧಿಕಾರದಿಂದ ಬರೋ ಅಹಂಕಾರನೂ ತೊಂದರೆ ಮಾಡುತ್ತೆ, ವಿದ್ಯೆಯಿಂದ ಬರೋ ಅಹಂಕಾರ ಎಲ್ಲಕ್ಕಿಂತ ಜಾಸ್ತಿ ತೊಂದರೆ ಮಾಡುತ್ತೆ. ಆದ್ದರಿಂದ ಒಂಥರ ಹಿಡ್ಕೊಳ್ಳಲ್ಲ ಅಹಂಕಾರ, ಒಬ್ಬೊಬ್ಬರಿಗೊಂದೊಂದು ಥರ ಹಿಡ್ಕೊಳ್ಳುತ್ತೆ. ಇಟ್ ಈಸ್ ಲೈಕ್ ಆಕ್ಟೋಪಸ್ ವಿತ್ 8 ಟೆಂಟಕಲ್ಸ್. ಇದನ್ನು ಬಿಡಿಸ್ಕೊಂಡ್ರೆ ಅದು ಹಿಡ್ಕೊಳ್ಳುತ್ತೆ, ಅದು ಬಿಡಿಸ್ಕೊಂಡು ಇನ್ನೊಂದು ಹಿಡ್ಕೊಳ್ಳುತ್ತೆ. ಅದರಿಂದ ನಾನು ಬಿಡಿಸ್ಕೊಂಡಿದ್ದೀನಿ ಅಂತಲೇ ಹೇಳೋಕ್ಕಾಗಲ್ಲ. ರೂಪದಿಂದ ಅಹಂಕಾರ ಪಡೋಕ್ಕೆ ಸಾಧ್ಯವೇ ಇಲ್ಲ. ಬುದ್ಧನ ಜೀವನದಲ್ಲೇ ಆ ಘಟನೆ ನಡೆಯುತ್ತೆ. ಬುದ್ಧನಿಗೆ ಏನೋ ಇವತ್ತು ಬುದ್ಧ ಪೂರ್ಣಿಮೆ ಆದಿಂದ ಬುದ್ಧನು ಬರಲಿ ಅಂತ ಸ್ಮರಣೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅವರಂತೂ ಅಲ್ಲಿ ಮಾಡ್ತಾ ಇರ್ತಾರೆ, ಸ್ಮರಣೆ ಇರಲಿ. ಸೊ ಬುದ್ಧ ಯಾವ ರೀತಿಯಾಗಿ ಇದು ಮಾಡ್ತಾನೆ ಅಂದರೆ, ಅವನಿಗೊಬ್ಬ ನಂದ ಅಂತ ಒಬ್ಬ ತಮ್ಮ ಇದ್ದ. ಆ ನಂದನನ್ನು ಒಂದಿನ ಅವನು ಸಂಜೆ ವಿಹಾರಕ್ಕೆ ಕರ್ಕೊಂಡೋದ. ಸುಂದರಿ ಎಂಬತಕ್ಕಂಥವಳೆ ಲೋಕೋತ್ತರ ಸುಂದರಿ ಅನ್ನೋ ಭ್ರಮೆಯಲ್ಲಿ ನಂದ ಇದ್ದ. ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇರೋದನ್ನು ತೋರಿಸ್ಬಿಟ್ಟು, ಅದು ಹೆಂಗಿದೆ ತಮ್ಮ ಅಂತ ಕೇಳ್ದ. ಅಯ್ಯೋ ಕೋತಿ ಅಣ್ಣ ಅದು, ಸರಿ ನಡಿಯಪ್ಪ ಮುಂದಕ್ಕೆ. ಅಲ್ಲಿ ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಳನ್ನು ತೋರಿಸ್ಬಿಟ್ಟು, ಅವಳ ಹಿನ್ನೆಲೆಯಲ್ಲಿ ನಿನ್ನ ಸುಂದರಿ ಹೆಂಗೆ ಕಾಣಿಸ್ತಾಳೆ ಅಂತ ಕೇಳ್ದ. ನನ್ನ ಸುಂದರಿನಾ ನೀನು ಆಗಲೇ ತೋರಿಸೋದಿಲ್ಲ, ಕೋತಿ ಆ ಥರ ಇದ್ದಾಳೆ ಅಂತ ಹೇಳ್ದ. ಆಯ್ತಲ್ಲಪ್ಪ, ಯಾವಳನ್ನೇ ಲೋಕೋತ್ತರ ಸುಂದರಿ ಅಂತ ಪ್ರೀತಿಸ್ತಾ ಇದ್ದು ಅವಳೇ ನಿನ್ನ ಮುಖಕ್ಕೆ ಕೋತಿ ಥರ ಕಾಣಿಸಿದ ಮೇಲೆ, ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯ ಅನ್ನೋದು ಕ್ಷಣಿಕ, ಕ್ಷಣಭಂಗುರ, ಅಶಾಶ್ವತ. ನಿಜವಾಗಿರ್ತಕ್ಕಂಥ ಸೌಂದರ್ಯ ಆಂತರಿಕ ಸೌಂದರ್ಯ ಅಂತ ಕಣ್ ತೆರೆಸಿದ ಬುದ್ಧ ತನ್ನ ತಮ್ಮನಿಗೆ. ಅದಕ್ಕೆ ಹೇಳೋದು ನಮ್ಮಲ್ಲಿ ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದೇ ಸುಂದರ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಅರವಿಂದ್ ಘೋಷ್ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಆಶುವಾಗಿ ಹೇಳಿದರು ಅಂತ ನಾನು ಓದಿ ತಿಳ್ಕೊಂಡಿದ್ದೀನಿ. ಸೊ ಆ ದೃಷ್ಟಿಯಿಂದ ಯಾವುದು ಅತ್ಯಂತ ಸುಂದರ ಅಂತ ಹೇಳಿದ್ರೆ ಆಂತರಿಕ ಸೌಂದರ್ಯವೇ ಆ ಒಂದು ಸೌಂದರ್ಯ. ಪರಶಿವ ಪದಾಭಿಧೇಯೇ ಬ್ರಹ್ಮಣಿ ಸದಯೇ ನಿದೇಹಿತಾಂ ಹೃದಯೇ. ದಯವಿಟ್ಟು ನೀನು ಅದನ್ನು ಮನಸ್ಸಲ್ಲಿ ಇಟ್ಕೋಪ. ಈ ದೇಹಾತ್ಮ ಬುದ್ಧಿಯನ್ನು ಬಿಡು. ದೇಹಾತ್ಮ ಬುದ್ಧಿ ಇಟ್ಕೊಂಡ್ರೆ ಚಾರ್ವಾಕರಿಗಿಂತ ಯಾವ ರೀತಿಯಲ್ಲೂ ನೀನು ವ್ಯತ್ಯಾಸ ಅಲ್ಲ. ಪರಮ ನಾಸ್ತಿಕ ಇದ್ದಾನೆ ನಮ್ಮಲ್ಲಿ. ವೇದಾಂತಿಗಳು ಪರಮ ಆಸ್ತಿಕರಿದ್ದರೆ, ಚಾರ್ವಾಕ ಪರಮ ನಾಸ್ತಿಕ. ಚಾರು ವಾಕ್, ಸುಂದರವಾಗಿ ಮಾತಾಡೋನು ಅಂತ. ತೆಲುಗು ಚಾರು ಅಲ್ಲ ನಾನಿಲ್ಲಿ ಮಾತಾಡ್ತಾ ಇರೋದು. ಸೊ ಸುಂದರವಾಗಿ ಮಾತಾಡೋನು, ಲೋಕಾಯತಿಕ ಅಂತಲೂ ಅವನಿಗೆನ್ನೋದು ಹೆಸರು. ಲೋಕದಲ್ಲಿ ಎಲ್ಲ ಕಡೆ ಹರಡು ಹೋಗಿರ್ತಕ್ಕಂಥದ್ದು ಚಾರ್ವಾಕ. ಅವನೇನು ಹೇಳ್ತಾನೆ ಗೊತ್ತಾ? ಪ್ರತ್ಯಕ್ಷ ಒಂದೇ ಪ್ರಮಾಣ, ಕಣ್ಣಲ್ಲಿ ಕಂಡಿದ್ದನ್ನು ಮಾತ್ರ ನಂಬ್ತೀನಿ. ಹಾಗಿದ್ದರೆ ಎಷ್ಟು ತೊಂದರೆ ಬರುತ್ತೆ ಗೊತ್ತಾ? ಇವತ್ತು ಯಾರೋ ಉಪನ್ಯಾಸಕ್ಕೆ ಬಂದಿಲ್ಲ, ನಾನೇನು ಗೊತ್ತೀನಿ ಅವರಿಲ್ಲ ಅಂದ್ಕೊಂಡ್ಬಿಡ್ತೀನಿ, ನಾಳೆಯಿಂದ ಅವ್ರು ಬರೋ ಹಾಗೆ ಇಲ್ಲ. ಚಾರ್ವಾಕನ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಸೀಯಿಂಗ್ ಈಸ್ ಬಿಲೀವಿಂಗ್. ಇಫ್ ಐ ಡೋಂಟ್ ಸಿ ಸಂಬಡಿ ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ದೇ ಆರ್ ನೋ ಮೋರ್. ಆ ಥರ ಆಗಿಬಿಡತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಯಾವಜ್ಜೀವೇತ್ ಸುಖಂಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಬದುಕಿರೋ ತನಕ ಚೆನ್ನಾಗಿರೋ, ಸಾಲ ಮಾಡು, ತುಪ್ಪ ತಿನ್ನು. ಸಾಲ ಕೊಡೋಕೆ ನೀನು ಇರಲ್ಲ, ಕೇಳೋಕೆ ಅವನು ಇರಲ್ಲ, ಯಾಕೆ ಒದ್ದಾಡ್ತೀಯ ಅಂತ. ಈ ರೀತಿ ಹೇಳಿದ್ರೆ ಯಾರಿಗೆ ಪ್ರೀತಿ ಆಗೋದಿಲ್ಲ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಈ ದೇಹಾಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಯಾವತ್ತಿದ್ರೂ ಕೂಡ ಹಣೆ ಬರಹ ಇಷ್ಟೇ ಅವ್ರದ್ದು. ದೇಹವೇ ಸರ್ವಸ್ವ ಅಂತ ಒಪ್ಪಿ ನಾಸ್ತಿಕರು ಇರ್ತಾರಲ್ಲ, ನಾಸ್ತಿಕರಿಗೆ ಒಂದೇ ಒಂದು ಪ್ರಶ್ನೆ, ನೀನು ಪುನರ್ಜನ್ಮ ಒಪ್ಪಲ್ಲ ತಾನೇಪ್ಪ? ಹಾಗೆ ನಾನು ಕೇಳೋ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡು. ನಿಮಗೆಲ್ಲ ರವಿ ಕಿರಣ್ ಗೊತ್ತು, ಗೋಟವಾದ್ಯ ನುಡಿಸ್ತಕ್ಕಂಥ ಸಂಗೀತ ಸುಪ್ರಸಿದ್ಧವಾಗಿರ್ತಕ್ಕಂಥ ಮಗು ಆಗಿದ್ದಾಗ 2 ವರ್ಷದ ಮಗು ಗೋಟವಾದ್ಯ ನುಡಿಸ್ದ. ನೀನು ಜನ್ಮಾಂತರ ಒಪ್ಪಲ್ಲ ತಾನೆ? ಈ ಜನ್ಮದಲ್ಲಿ ನಿನ್ನ ಕಣ್ಣಿಂದ 2 ವರ್ಷದ ಮಗು ಯಾವ ಗುರು ಹತ್ರ ಸಂಗೀತ ಅಭ್ಯಾಸ ಮಾಡ್ದ ಹೇಳು. ನಾನು ಜನ್ಮಾಂತರ ಒಪ್ತೀನಿ, ಅದರಿಂದ ನಾನು ಕಾರಣ ಕೊಡಬಲ್ಲೆ. ಹಿಂದಿನ ಜನ್ಮದಲ್ಲಿ ಆ ಮಗು ಸಂಗೀತ ಕಲಿತಾ ಇದ್ದಾಗ ಏನೋ ಅಪಘಾತಕ್ಕೀಡಾದಾಗ ಆ ಸಂಸ್ಕಾರನು ಈ ಜನ್ಮದಲ್ಲಿ ಹರಿದು ಬಂದಿರೋದರಿಂದ ಆ ಮಗು ನುಡಿಸ್ತಾ ಇದೆ ಅಂತ ನಾನು ಜನ್ಮಾಂತರ ಒಪ್ಪೋದ್ರಿಂದ ಹೇಳಿ ಬಚಾಯಿಸ್ಕೊಳ್ಳಬಲ್ಲೆ. ನೀನು ಹೆಂಗೆ ಬಚಾಯಿಸ್ಕೋತೀಯ ಹೇಳಿ. ನಾಸ್ತಿಕರಿಗೆ ಉತ್ತರ ಕೊಡಬಾರ್ದು. ಸ್ವಾಮಿ ವಿವೇಕಾನಂದರು ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ರು, ಡೋಂಟ್ ಆನ್ಸರ್ ಎ ಫೂಲ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್ ಹಿ ವಿಲ್ ಶಟ್ ಅಪ್ ಅಂತ. ಮೂರ್ಖರಿಗೆ ಉತ್ತರ ಕೊಡಬೇಡ, ಮರು ಪ್ರಶ್ನೆ ಹಾಕೋ, ಅವರೇ ಬಾಯಿ ಮುಚ್ಕೋತಾರೆ ಅಂತ. ಸೊ ಆ ದೃಷ್ಟಿಯಿಂದ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲಿ, ಈ ದೇಹ ಯಾವತ್ತಾದರೂ ನಿತ್ಯವಾಗಿರೋಕ್ಕೆ ಸಾಧ್ಯನಾ? ಇದ್ದ ಹಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಉಪನ್ಯಾಸ ಪ್ರಾರಂಭಿಸಿರ್ತಕ್ಕಂಥ ನಾನಲ್ಲ. ಯಾಕೆ? 1 ಗಂಟೆ 25 ನಿಮಿಷ ನನ್ನ ದೇಹಕ್ಕೆ ವಯಸ್ಸಾಗೋಯ್ತು. ನಾನು ಒಪ್ಪಲಿ ಬಿಡಲಿ, ಅದು ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು. ಆತ್ಮ ಅವಿನಾಶಿ, ಆದರೆ ದೇಹ ವಿನಾಶಿ.
ಬಾಡಿ ಈಸ್ ಲೈಕ್ ಎ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ಇಟ್. ಸ್ವಾಮಿ ರಂಗಪ್ರಿಯ. ಬಾಡಿ ಈಸ್ ಎ ಲೀಕಿ ಬಕೆಟ್. ಯಾವತ್ತಾದರೂ ಕೂಡ ತೂತು ಬಿದ್ದಿರ್ತಕ್ಕಂಥ ಮಡಿಕೆಯಿಂದ ನೀರು ನೀವು ಮುಚ್ಚೋಕ್ಕೆ ಸಾಧ್ಯನಾ? ನೀರು ಜಿನಿಗಿ 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 ಪೂರ್ತಿ ಬಿಂದಿಗೆ ಬರಿದಾಗೋ ಹಾಗೆ ದೇಹ ಎಂಬತಕ್ಕಂತಹ ಈ ಬಿಂದಿಗೆಯಿಂದ ಆಯಸ್ಸು ಎಂಬತಕ್ಕಂಥ ಕಣಗಳು ಪ್ರತಿ ಕ್ಷಣವೂ ಆಚೆ ಹೋಗ್ತಾ ಇರೋದರಿಂದ ಈ ದೇಹವನ್ನು ಯಾರು ನಂಬ್ಕೋತಾರೋ ಅವ್ರ ಗತಿ ಅಷ್ಟೇ ಕೊನೆಗೆ. ಅದಕ್ಕೇ ನಮ್ಮಲ್ಲಿ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಮೊದಲನೇ ಸಾಧನ ಇರೋದು. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋ ವಿವೇಕ ನಮಗೆ ಬೆಳೆಸ್ಕೋಬೇಕು. ಆತ್ಮ ಒಂದೇ ನಿತ್ಯ, ದೇಹ ಅನಿತ್ಯ. ಅದಕ್ಕೆ ಕಠೋಪನಿಷತ್ ಹೊರಟಿದ್ದು. 3ನೇ ವರದಿಂದ ನಚಿಕೇತ ಯಮನಿಗೆ ಕೇಳಿದ ಆತ್ಮವಸ್ತುವನ್ನು ಕೊಡು ಅಂತ. ಇವನಿಗೆ ನಿಜವಾಗ ಅದನ್ನು ಗ್ರಹಿಸೋದಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತ ಪ್ರಲೋಭನೆಗಳನ್ನು ಉಂಟು ಮಾಡ್ದ ಯಮ. ಇಮಾ ರಾಮ ಸರತಾ ಸತೂರ್ಯ ನಹಿ ದೃಶೋಲಂಬನೀಯ ಮನುಷ್ಯೈ ಆವಿರ್ಮತ್ ಪ್ರತ್ತಾವಿ ಪರಿಚಾರಯಸ್ವ ನಚಿಕೇತೋ ಮರಣಂ ಮಾನು ಪ್ರಾಕ್ಷೀ. ಮರಣ ಒಂದನ್ನು ಕೇಳಬೇಡ, ಏನು ಬೇಕಾದ್ರೂ ಕೇಳಪ್ಪ ನೀನು. ಅದಕ್ಕೆ ಅವನು ಕೊಟ್ಟು ಉತ್ತರ ಏನು? ತವೈವ ವಾಹಾಸ್ತವ ನೃತ್ಯ ಗೀತೆ. ನಿನ್ನ ಕುದುರೆಗಳು, ನಿನ್ನ ಆನೆಗಳು, ನಿನ್ನ ಒಂಟೆಗಳು, ನಿನ್ನ ಅಪ್ಸರೆಯರು ಎಲ್ಲ ನೀನೇ ಇಟ್ಕೋ, ನನಗದು ಯಾವುದು ಬೇಕಾಗಿಲ್ಲ. 3 ವರ ಕೊಡ್ತೀನಿ ಅಂತ ನೀನು ಹೇಳ್ದವನು, ನಾನು ಬಂದು ಅಂಗಲಾಚಲಿಲ್ಲ ನಿನಗೆ ಕೊಡು ವರ ಅಂತ. ನಿನಗೆ ಆತ್ಮವಿದ್ಯೆ ಗೊತ್ತಿದೆಯೋ ನನಗೆ ಗೊತ್ತಿದೆ, ಅದರಿಂದ ನನಗೆ ಗೊತ್ತಿಲ್ಲ ಅಂಥೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದಾಗಿ ಜಿಜ್ಞಾಸವಾಗಿ ನಾನು ಕೇಳಿದಾಗ ನೀನು ಕೊಡದೆ ಹೋದರೆ ನೀನು ದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ, ಕೊಡು ನನಗೆ. ನೋಡಿ, ಯಮ ಈಸ್ ಟ್ರಿಬ್ಲಿ ಕಾಟ್, ನಾಟ್ ಜಸ್ಟ್ ಡಬ್ಲಿ ಕಾಟ್. ಸೊ ಆ ದೃಷ್ಟಿಯಿಂದ ಯಾವ ರೀತಿಯಾಗಿ ಯಮಲೋಕಕ್ಕೆ ಹೋಗಿ ಯಮನನ್ನು ಗೆದ್ದು ವಾಪಸ್ ಭೂಲೋಕಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಅವನಿಗೆ ಯಮಜಿತ್ ಅಂತ ಹೇಳಿದರೂ ಕೂಡ ತೊಂದರೆ ಇಲ್ಲ. ಸಾವಿತ್ರಿ ಮತ್ತು ಯಮ ಅವರಿಬ್ಬರು ಸಾಕ್ಷಾತ್ತಾಗಿ ಮಾತಾಡಿರ್ತಕ್ಕಂಥವ್ರು ಯಮನ ಜೊತೆ. ಅದು ನಿಜವಾಗಿರ್ತಕ್ಕಂಥ ನಿತ್ಯ ಅನಿತ್ಯ ವಸ್ತು ವಿವೇಕ ಲೋಕದಲ್ಲಿ ಪಡ್ಕೋಬೇಕಾಗಿರೋದು. ಅದಕ್ಕೆ ನೋಡಿ ಬ್ರಹ್ಮೇಂದ್ರ ಹೇಳ್ತಾ ಇದ್ದಾರೆ, ಎಲೈ ಮನಸ್ಸೇ, ಅತ್ಯಂತ ಹೊಲಸಾದ ಯಾವಾಗಲೂ ಅಪಾಯಗಳ ರಾಶಿಯಿಂದನೇ ಕೂಡಿರ್ತಕ್ಕಂತಹ ನಾನು ಎಂಬುದಾಗಿ ಭಾವಿಸ್ತಾ ಇರತಕ್ಕಂಥ ಇದನ್ನು ಬಿಟ್ಟು ಬಿಡು. ಆ ಬುದ್ಧಿಯನ್ನು ಪರಮೇಶ್ವರ ಎಂಬತಕ್ಕಂಥ ಬ್ರಹ್ಮವಸ್ತುವಿನಲ್ಲಿ ಇಡು. ಅದಕ್ಕೆ ಬ್ರಹ್ಮೇಂದ್ರರು ನಾನು ನೆಂದೇ ಸ್ಮರಣೆ ಮಾಡಿಕೊಂಡೆ, ಬ್ರಹ್ಮಣಿ ಮಾನಸ ಸಂಚರರೇ ಅವರ ಸಂಗೀತ ಕೃತಿ. ನಮ್ಮ ಮನಸ್ಸು ಎಲ್ಲಿ ಸಂಚಾರ ಮಾಡಬೇಕಾದ್ರೆ ಬ್ರಹ್ಮನಲ್ಲಿ, ಬೇರೆ ಕಡೆ ಅಲ್ಲ. ಆವಾಗೇನಾಗತ್ತೆ? ಸರ್ವಂ ಬ್ರಹ್ಮಮಯಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೆ ಕ್ರೀಡತಿ ವನಮಾಲಿ ಬ್ರೂಹಿ ಮುಕುಂದೇತಿ ಪಿಬರೇ ರಾಮರಸಂ ಎಲ್ಲ ಆವಾಗ ಉಂಟಾಗತ್ತೆ. ಆ ಮಟ್ಟಕ್ಕೆ ನಾವು ಹೋಗಬೇಕು. ಅದಕ್ಕೇ ಬ್ರಹ್ಮೇಂದ್ರರು ಪ್ರಕಾರಾಂತರವಾಗಿ ಮನೋನಿಯಮನಂ ಗ್ರಂಥದಲ್ಲೂ ಕೂಡ ತಾವು ಸಂಗೀತ ಕೃತಿಗಳಲ್ಲಿ ಯಾವ ಸಾರವನ್ನು ಲೋಕಕ್ಕೆ ಕೊಟ್ಟಿದ್ದಾರೋ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ಅವರ ಬ್ರಹ್ಮತತ್ವ ಪ್ರಕಾಶಕ ಎಂಬತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನದಲ್ಲೂ ಕೊಟ್ಟಿದ್ದಾರೆ. ಅದನ್ನೇ ಮತ್ತೆ ಮಿಕ್ಕ ಗ್ರಂಥಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಆತ್ಮವಿದ್ಯಾವಿಲಾಸದಲ್ಲಿ ಯಾವ ರೀತಿ ಅದು ಸಂಪೂರ್ಣವಾಗಿ ಪರಿಪಕ್ವಗೊಂಡು 62 ಶ್ಲೋಕಗಳಲ್ಲಿ ಆರ್ಯಾವೃತ್ತದಲ್ಲಿ ಸ್ವಾನುಭವ ನಿರೂಪಣೆ ಆಗಿದೆ ಅನ್ನೋದನ್ನು 3ನೇ ದಿನದ ಉಪನ್ಯಾಸವಾಗಿರ್ತಕ್ಕಂತಹ ನಾಳೆ ದಿವಸ ತಮ್ಮೊಡನೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವೇಂದ್ರ ಸಮರ್ಪಣಮಸ್ತು.